ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬಿಸ್ನೆಸ್ ಗುರು ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ನಮಗೆಲ್ಲ ಬೇಕಾಗಿರುವಂಥ ಒಬ್ಬ ವ್ಯಕ್ತಿ ಇದ್ದಾರೆ. ಅವರು ಯಾರು ಅಂದರೆ ರಿಯಾಜಸ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಈ ಒಂದು ಸಂಸ್ಥೆಯ MD ಮತ್ತು ಮಾಲೀಕರಾಗಿರುವಂಥ ರಿಯಾಜ್ ಅಹಮದ್ ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ರಿಯಾಜ್ ಅವರೇ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ಕಾರ ಸರ್. ನಮಸ್ತೆ. ಯಾಕೆ ನಮಗೆಲ್ಲ ಬೇಕಾಗಿರೋ ವ್ಯಕ್ತಿ ಅಂತಂದರೆ ನಮ್ಮ ಊರುಗಳಲ್ಲಿ ನಮ್ಮ ನಾಡಲ್ಲಿ ಒಂದು ಮಾತಿದೆ, ನಿಮ್ಗೆ ಗೊತ್ತಿರಬೇಕು, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಹೇಳಿ. ಎಕ್ಸಾಕ್ಟ್ಲಿ. ಸೊ ಹೀಗಾಗಿ ಮನೆ ಕಟ್ಟಿ ನೋಡು ಅಂತ ಯಾಕೆ ನಮಗೆ ಸಣ್ಣವ್ರದಾಗ ಅರ್ಥ ಆಗ್ತಿರಲಿಲ್ಲ, ಯಾಕೆ ಏನು ವಿಶೇಷ ಅಂತೇಳಿ. ಆಮೇಲೆ ಗೊತ್ತಾಯ್ತು ದೊಡ್ಡವರಾದ್ಮೇಲೆ ಇಟ್ಸ್ ನಾಟ್ ಈಸಿ ಅಂತ. ಟಾಸ್ಕ್. ಸೊ ಇಟ್ಸ್ ನಾಟ್ ಈಸಿ ಅನ್ನೋ ದೃಷ್ಟಿಯಿಂದಾನೇ ನಮಗೆ ಈಸಿ ಮಾಡೋಕ್ಕೆ ಇರುವಂಥ ವ್ಯಕ್ತಿಗಳಂದರೆ ಈ ಥರ ರಿಯಾಜ್ ಥರದ ವ್ಯಕ್ತಿಗಳು. ಸೊ ಇವತ್ತು ಅವ್ರಿಗೆ ನಾನು ನಿಮ್ಮ ಮನಸ್ಸಲ್ಲಿರುವಂಥ ಎಲ್ಲ ಪ್ರಶ್ನೆಗಳನ್ನ ಕೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಪ್ರತಿಯೊಬ್ಬರಿಗೂ ಮನೆ ಕಟ್ಟೋ ಕನಸಿರುತ್ತೆ, ಹೀಗಾಗಿ ರಿಯಾಜ್ ಅವರ ಸಂದರ್ಶನ ಮಾಡ್ತಾರೆ. ಬಟ್ ರಿಯಾಜ್ ಅವರ ಒಂದು ವಿಶೇಷತೆ ಇದೆ. ಆ ವಿಶೇಷತೆ ಏನಂತಂದರೆ ಅವರು ಮನೆ ಕನ್ಸ್ಟ್ರಕ್ಷನ್ನ ಅತ್ಯಂತ ರೀಸನೇಬಲ್ ಬೆಲೆಯಲ್ಲಿ ಮಾಡಿಕೊಡ್ತಾರೆ. ಸೊ ಆ ಬೆಲೆ ಎಷ್ಟು ಅಂದರೆ 1550 ಪರ್ ಸ್ಕ್ವೇರ್ ಫೀಟ್ ಅಥವಾ 100 ಸ್ಕ್ವೇರ್ ಫೀಟ್ಗೆ ಒಂದು ಚದರಕ್ಕೆ 1,55,000 ರೂಪಾಯಿ. ಬಹುಶಃ ಇಷ್ಟು ಕಡಿಮೆ ದುಡ್ಡಲ್ಲಿ ಕಟ್ಟುವಂಥ ಬಿಲ್ಡರ್ನ ನಾನಂತೂ ನೋಡಿಲ್ಲ. ಸೊ ಹೀಗಾಗಿ ಇವರ ಸಂದರ್ಶನ ಮಾಡಬೇಕನ್ನಿಸ್ತು. ರಿಯಾಜ್ ಅವರೇ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್ ಓವರ್ ಹಿಯರ್. ಮೊದಲನೇದಾಗಿ ಈ ಒಂದು ಬೆಲೆ ಬಗ್ಗೆ ದಯವಿಟ್ಟು ಹೇಳಿ, ಹೇಗೆ ಇದು ನೀವು ಮಾಡಿಕೊಡ್ತೀರಾ? ಥ್ಯಾಂಕ್ ಯು ಫಾರ್ ಕಾಲಿಂಗ್ ಸರ್. ಹೇಗೆ ಅಂದರೆ ಲೈಕ್ ಅಗೇನ್ 1550 ಈಸ್ ಅ ಬೇಸ್ ಪ್ರೈಸ್ ಮಾರ್ಕೆಟ್ರಲ್ಲಿ. ಇವತ್ತಿಗೂ ಯಾರೂ ಇಲ್ಲ ನನಗೆ ಕಾಂಪಿಟೇಷನ್. ಓಕೆ. ಇಫ್ ಯು ವಾಂಟ್ ಟು ಫ್ಲೈ ಲೈಕ್ ಈಗಲ್ ಅಂತಾರೆ, ಎಕ್ಸಾಕ್ಟ್ಲಿ ಸಮಥಿಂಗ್ ಲೈಕ್ ದಟ್. ಇಫ್ ಯು ವಾಂಟ್ ಟು ಕಾಂಕರ್ ದ ಮಾರ್ಕೆಟ್ ಆ್ಯಂಡ್ ನಿಮ್ಮ ಪ್ಲ್ಯಾನ್ ಬಂದು ಲಾಂಗ್ ರನ್ ಮಾರ್ಕೆಟಲ್ಲಿ ಸರ್ವೆ ಆಗಬೇಕಾದ್ರೆ ಯು ಹ್ಯಾವ್ ಟು ಬಿಹೇವ್ ಇನ್ ಅ ಸೇಮ್ ವೇ. ಸೊ ಅದೇ ನಮ್ಮ ಕಾನ್ಸೆಪ್ಟು. ಸೊ ವಿ ವಾಂಟ್ ಟು ಸಸ್ಟೈನ್ ಮೋರ್ ಇನ್ ಮಾರ್ಕೆಟ್. ಸೊ ಮಾರ್ಕೆಟ್ ಪ್ರೈಸಲ್ಲಿ ನಾನು ಕೊಡ್ತಿರೋದು ಐ ವಾಸ್ ಗಿವಿಂಗ್ ಫಾರ್ ಎ ಕಾಸ್ಟ್ ಪ್ರೈಸ್ 1550 ಪರ್ ಸ್ಕ್ವೇರ್ ಫೀಟಿಗೆ ಮನೆ ಕಟ್ತಿದ್ವಿ. ಬಟ್ ಜನರ ಮನಸ್ಸಲ್ಲಿ ಪ್ರಶ್ನೆ ಬರುತ್ತೆ, ಹಿಂಗೆ ನೀವು ನೋಡಿ ನಮ್ಗೆ ಹೆಂಗೆ ಮನಸ್ಸಲ್ಲಿದೆ ಅಂತಂದರೆ, ಕಡಿಮೆ ಬೆಲೆಯಲ್ಲಿ ಇದೆ ಅಂದರೆ ನಮ್ಗೆ ಕ್ವಾಲಿಟಿ ಬಗ್ಗೆ ಡೌಟ್ ಬರುತ್ತೆ. ಖಂಡಿತ. ಫ್ರೀ ಕೊಡ್ತಾರೆ ಅಂದರೆ ಕ್ವಾಲಿಟಿ ಬಗ್ಗೆ ಡೌಟ್ ಬರುತ್ತೆ. ಖಂಡಿತ. ಬ್ರ್ಯಾಂಡ್ ಬಿಟ್ಟು. ಖಂಡಿತ. ಸೊ ಹೀಗಾಗಿ ಈಗ ಸಾಮಾನ್ಯ ಜನರ ಮನಸ್ಸು, ಯಾಕಂದರೆ ಈಗ ಕನ್ಸ್ಟ್ರಕ್ಷನ್ ನಮ್ಮ ಒಂದು ಫೋರ್ಟೆ ಅಲ್ಲ, ವಿ ಆರ್ ನಾಟ್ ಎಕ್ಸ್ಪರ್ಟ್ಸ್. ಸೊ ನೀವು ಇದನ್ನ ಹೇಳಿ ಇದನ್ನ ಕೊಟ್ಟರೆ ನಮ್ಗೆ ಗೊತ್ತಾಗಲ್ಲ. ಸೊ ಅಂದರೆ ಜನರ ಮನಸ್ಸಲ್ಲಿ ಒಂದು ಪ್ರಶ್ನೆ, ಈಗ 1550 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಕೊಡ್ತೀರಾ, ಬಟ್ ಕ್ವಾಲಿಟಿ ಕೊಡ್ತೀರಾ ಅನ್ನೋದು ಪ್ರಶ್ನೆ. ವ್ಯಾಲಿಡ್ ಪಾಯಿಂಟ್ ಸರ್, ವ್ಯಾಲಿಡ್ ಪಾಯಿಂಟು. ಇದರಲ್ಲಿ ಎರಡು ರೀತಿಯಾಗಿ ನೋಡ್ಬೋದು ಸರ್. ಒಂದು, ಕ್ವಾಲಿಟಿಯಾಗಿ ಕೊಡ್ತೀವಿ ಅಂದರೆ ನಾವು ಎವ್ರಿ ಒನ್ ಹ್ಯಾಸ್ ಅನ್ ಆಕ್ಸೆಸ್ ಫಾರ್ ಅನ್ ಇಂಟರ್ನೆಟ್. ಗೂಗಲ್ ಮಾಡಿದ್ರೆ ವಿಚ್ ಇಸ್ ದ ಬ್ರ್ಯಾಂಡ್ ಆಫ್ ಸ್ಟೀಲ್ ಇಸ್ ಬೆಸ್ಟ್ ಗೊತ್ತಾಗುತ್ತೆ, ವಿಚ್ ಬ್ರ್ಯಾಂಡ್ಸ್ ಆಫ್ ಸಿಮೆಂಟ್, ವಾಟ್ ರೇಷೋ ಆಫ್ ಸಿಮೆಂಟ್, ಪ್ರತಿಯೊಂದು ಯು ಕ್ಯಾನ್ ಗೂಗಲ್ ಆ್ಯಂಡ್ ಯು ಕ್ಯಾನ್ ಗೆಟ್ ಆಲ್ ದ ಡೀಟೇಲ್ಸ್ ಆ್ಯಕ್ಚುಲಿ. ಇದರಲ್ಲಿ ನಾವೇನು ಹೇಳ್ತೀವಿ ಅಂದರೆ ಕ್ಲೈಂಟ್ಸ್ಗೆ ನಮ್ಮ ಕಂಪನಿ ನಂಬರ್ಗೆ ಜಸ್ಟ್ ಸೆಂಡ್ ಅ ವಾಟ್ಸಪ್ ಮೆಸೇಜ್, ನಿಮ್ಮ ಹೆಸರು, ನಿಮ್ಮ ಸೈಟ್ ಲೊಕೇಶನು, ಸೈಟ್ ಸೈಜು, ಎಷ್ಟು ಫ್ಲೋರ್ ಬಿಲ್ಡಿಂಗ್ ಕಟ್ಟಬೇಕು, ಈ ಮಾಹಿತಿ ಕಳಿಸಿ. ವಿ ವಿಲ್ ಗಿವ್ ಯು ಅ ರಿಟರ್ನ್ ಅಕ್ನಾಲೇಜ್ಮೆಂಟ್ ಕೊಟೇಶನ್. ಈ ಬ್ರ್ಯಾಂಡ್ಸ್ ಆಫ್ ಸ್ಟೀಲ್, ಈ ಬ್ರ್ಯಾಂಡ್ಸ್ ಆಫ್ ಸಿಮೆಂಟು, ಪೇಂಟು, ವೈರಿಂಗು ಎಲ್ಲ ಹಿಂಗೆ ಮಾಡ್ತೀವಿ, ಯು ವಿಲ್ ಬಿ ಪೇಯಿಂಗ್ ಫಾರ್ ದಿಸ್ ಓನ್ಲಿ ಅನ್ನೋ ಥರ ವಿ ವಿಲ್ ಗಿವ್ ಯು ಕೊಟೇಶನ್. ಆ ಕೊಟೇಶನ್ ತೊಗೊಳ್ಳಿ, ಗೋ ಎಂಟೈರ್ ಬ್ಯಾಂಗ್ಳೂರ್, ಎಂಟೈರ್ ಕರ್ನಾಟಕದಲ್ಲಿ ಹುಡುಕಿ, ನಮ್ಮ ರೇಟಿಗೆ ಯಾರಾದರೂ ಕೊಟ್ಟರೆ ಅವ್ರಿಗೆ ಖಂಡಿತ ಕೆಲಸ ಕೊಡಿ. ರಿಲಯಬಲ್ ಆಗಿರಬೇಕು ಕನ್ಸ್ಟ್ರಕ್ಷನ್ ಕಂಪನಿ, ಅದು ನೋಡಿ. ಯಾಕಂದರೆ ಟಾಮ್ ಡಿಕ್ ಹ್ಯಾರಿ ಹೇಳಿದ್ರೆ ನಂಬಂಗಿಲ್ಲ, ದುಡ್ಡು ತೊಗೊಂಡು ಅವ್ರ ಫೋನ್ ಸ್ವಿಚ್ ಆಫ್ ಮಾಡ್ಬೋದು. ಇಫ್ ಸಮ್ ರೆಸ್ಪಾನ್ಸಿಬಲ್ ಪರ್ಸನ್ ಟೆಲ್ಸ್ ದಿಸ್ ಪ್ರೈಸ್, ದೆನ್ ಯು ಕ್ಯಾನ್ ಫಾಲೋ ದೆಮ್, ಅಷ್ಟೇ ಸಿಂಪಲ್. ನಾವು ಹೇಳ್ತಿರೋ ಪ್ರೈಸು ಅದರ್ ಕಾಂಪಿಟೇಟರ್ಸ್ ಆರ್ ಡೂಯಿಂಗ್ ಫಾರ್ 1850, 2000 ರೂಪೀಸ್, 1950 ರೂಪೀಸ್ ಕೊಡ್ತಾವ್ರೆ. ನಮ್ಮ ಕೊಟೇಶನ್ ತೊಗೊಳ್ಳಿ, ಮಾರ್ಕೆಟೆಲ್ಲ ಚೆಕ್ ಮಾಡಿ. ಬಿಕಾಸ್ ನಾವು ಇದು ಹೇಳಿದೆ ಮಾಡಿಲ್ಲ ಅಂತ ಇರಬಾರ್ದು. ರಿಟರ್ನಲ್ಲಿ ಕೊಡ್ತಿದ್ದೀವಿ, ಖಂಡಿತ ಅದೇ ಇರುತ್ತೆ. ಸೊ ರಿಟರ್ನಲ್ಲಿ ಕೊಡ್ತೀರ, ನಂತರ ಅಗ್ರಿಮೆಂಟ್ ಮಾಡಿ 100%. ಇಟ್ ವಿಲ್ ಬಿನ್ ಅಫಿಷಿಯಲ್, ಎವ್ರಿಥಿಂಗ್ ವಿಲ್ ಬಿನ್ ಅಫಿಷಿಯಲ್. ಸೊ ಯಾವ ಸಿಮೆಂಟನ್ನು, ಯಾವ ಬ್ರ್ಯಾಂಡ್ ಸಿಮೆಂಟು, ಯಾವ ಬ್ರ್ಯಾಂಡ್ ವೈರು, ಯಾವ ಬ್ರ್ಯಾಂಡ್ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸು, ಅದೆಲ್ಲವೂ ಕೂಡ ರಿಟರ್ನಲ್ಲಿ ಕೊಟ್ಟು, ಸೊ ಅದಾದ ನಂತರ ಕನ್ಸ್ಟ್ರಕ್ಷನ್ ಶುರು. ಖಂಡಿತ. ಇವತ್ತು ನಿಮ್ಮ ನಾಲೆಜ್ ಏನಿದ್ದು ಇದು ಮಾಡ್ತೀನಿ. 1900 ರೂಪೀಸ್ಗೆ ಕಟ್ತಿರೋ ಎಷ್ಟೋ ಬಿಲ್ಡರ್ಸು ದೇ ವಿಲ್ ಯೂಸ್ ಮೆಟೀರಿಯಲ್ ಕಾಲ್ ಡಸ್ಟ್. ಡಸ್ಟ್ ಅಂದರೆ ಇಟ್ ಈಸ್ ಬೇಸಿಕ್ಲಿ ಯೂಸ್ಡ್ ಕಾಂಕ್ರೀಟ್ ರೋಡೆಲ್ಲ ಆದಮೇಲೆ ರೋಡ್ ಮೇಲೆ ಹಾಕ್ತಾರೆ, ಫಿಲ್ಲಿಂಗ್ ಆಗ್ತಾರೆ ಅಂಥದ್ದು. ಇಟ್ಸ್ ನಾಟ್ ಎಕ್ಸೆಪ್ಟಬಲ್ ಟು ಯೂಸ್ ಇನ್ ಕನ್ಸ್ಟ್ರಕ್ಷನ್ ಆ ಮೆಟೀರಿಯಲು. ವಿ ಯೂಸ್ ಎಮ್ಸ್ಯಾಂಡ್ ಡಬಲ್ ವಾಶ್ ಮೆಟೀರಿಯಲ್ ಎಮ್ಸ್ಯಾಂಡೇ ನಾವು ಯೂಸ್ ಮಾಡ್ತೀವಿ. ಕಟ್ತಿರೋದು 1550 ರೂಪಾಯಿಗೆ.
ಇವತ್ತು 1,800 ರೂಪಾಯಿ 1,900 ರೂಪಾಯಿಗೆ ಡಸ್ಟ್ ಯೂಸ್ ಮಾಡೋ ಎಷ್ಟೋ ಬಿಲ್ಡರ್ಸು ಕಾಂಟ್ರಾಕ್ಟರ್ಸ್ ಇದ್ದಾರೆ. ಡಸ್ಟ್ ಅಂದ್ರೆ ಏನು ಆ್ಯಕ್ಚುಲಿ? ಬೇಸಿಕ್ಲಿ ಅದು ವೇಸ್ಟ್ ಮೆಟೀರಿಯಲ್ ಆಫ್ ಇದು ಸಿಮೆಂಟ್ ಅಲ್ಲ, ನಮ್ಮ ರಾಕ್ ಇದು ಮಾಡ್ತಾರಲ್ಲ, ಬ್ಲಾಸ್ಟ್ ಮಾಡ್ತಾರಲ್ಲ, ಕ್ರಷರ್ನಿಂದ ವೇಸ್ಟ್ ಆಗೋ ಮೆಟೀರಿಯಲ್ಸು, ದಟ್ಸ್ ಕಾಲ್ಡ್ ಆ್ಯಕ್ಚುಲಿ ಡಸ್ಟು. ಅದರಲ್ಲಿ ಮೈದಾ ಹಿಟ್ಟು ಥರನೂ ಇರುತ್ತೆ, ಕೋರ್ಸ್ ಆಗು ಇರುತ್ತೆ, ಎರಡೂ ಇರುತ್ತೆ. ಯು ಕಾಂಟ್ ಯೂಸ್ ದಟ್ ಫಾರ್ ಕನ್ಸ್ಟ್ರಕ್ಷನ್. ಇಟ್ ವಿಲ್ ನಾಟ್ ಗಿವ್ ದ ಸ್ಟ್ರೆಂತ್ ಟು ದ ಬಿಲ್ಡಿಂಗ್. ಅದು ಆ್ಯಕ್ಚುಲಿ ಯೂಸ್ ಮಾಡೋಂಗಿಲ್ಲ ಹಾನೆಸ್ಟಾಗಿ ಹೇಳಿದ್ರೆ. ಅದರಲ್ಲಿ ಸಿಲ್ಟ್ ಲೆವೆಲ್ ಜಾಸ್ತಿ ಇರುತ್ತೆ, ಅದು ವಾಶ್ ಆಗಿರಲ್ಲ. ಇವಾಗ ನಾವು ಯೂಸ್ ಮಾಡ್ತಿರೋದು ಎಮ್ ಸ್ಯಾಂಡ್ ಡಬಲ್ ವಾಶ್, ಅದನ್ನು ವಾಶ್ ಮಾಡಿರ್ತೀವಿ. ಸಿಲ್ಟ್ ಲೆವೆಲ್ ಇರಬಾರ್ದು ಕನ್ಸ್ಟ್ರಕ್ಷನ್ಗೆ. ಸಿಲ್ಟ್ ಲೆವೆಲ್, ಸಿಲ್ಟ್ ಅನ್ನೋದು ಒಂದು ಪಾರ್ಟಿಕಲ್ ಆ್ಯಕ್ಚುಲಿ ಇದರಿಂದ ಬರೋದು, ಆ್ಯಕ್ಚುಲಿ ಬಂಡೆನಿಂದ ಬರೋದು. ದಟ್ ವಿ ಆರ್ ನಾಟ್ ಸಪೋಸ್ ಟು ಯೂಸ್ ಆ್ಯಕ್ಚುಲಿ. ಅದು ಭಾಳಷ್ಟು ಜನ ಗೊತ್ತಿರಲ್ಲ. ದೇ ಯೂಸ್ ಆಲ್ ದಟ್ ಥಿಂಗ್ಸ್ ಫಾರ್ ಕನ್ಸ್ಟ್ರಕ್ಷನ್. So this is what our USP, sir. We have knowledge as well as the best price. We are experts. We understood what is the cost of the construction. After that, we thought of going for this price actually. ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ ಆ್ಯಕ್ಚುಲಿ. ಎರಡು ಪ್ರಶ್ನೆಗಳಿದೆ, ಬಟ್ ಮೊದಲನೇ ಪ್ರಶ್ನೆ ನಾನು ಈಗ ಕೇಳಬೇಕು ಅಂದ್ಕೊಂಡಿದ್ದೇನೆ. ಅಂದರೆ ಈಗ ನೋಡಿ, ಒಂದು ಬಿಸ್ನೆಸ್ ಅಂದರೆ ಲಾಭ ಇಲ್ಲದೆ ಯಾವ ಬಿಸ್ನೆಸ್ ಕೂಡ ಮಾಡಬಾರ್ದು ಆ್ಯಕ್ಚುಲಿ. ಖಂಡಿತ ಲಾಭ ಇಲ್ಲದೆ ನೀವು ಮಾಡಿದರೆ ಒಂದಷ್ಟು ದಿನ ಆಮೇಲೆ ನೀವು ಕ್ಲೋಸ್ ಮಾಡಬೇಕಾಗುತ್ತೆ. ಖಂಡಿತ, ಐ ಅಗ್ರಿ ಕಂಪ್ಲೀಟ್ಲಿ. ಸೊ ನೀವು ಹಾಕಿರೋ ದುಡ್ಡಿಗೆ ನೀವು ಬಡ್ಡಿ ತರೋದು ಇಡ್ಬೋದು, ನೀವು ಇನ್ವೆಸ್ಟ್ಮೆಂಟ್ ಮಾಡೋದಿರ್ಬೋದು, ಅಂದರೆ ಮುಂದಿನ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡೋದಿರ್ಬೋದು, ಏನೋ ಒಂದು ನಿಮ್ಗೆ ಖರ್ಚಿಗೆ ದುಡ್ಡು ಬೇಕಾಗುತ್ತೆ, ನಿಮ್ಮ ಫ್ಯಾಮಿಲಿಗೆ ದುಡ್ಡು. ಸೊ ಈಗ ಬೇರೆಲ್ಲ 1,800 1,900 ಮಾಡ್ತಾ ಇದ್ದಾರೆ ಅಂದಮೇಲೆ ನೀವು 1,550 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಮಾಡ್ತಾರೆ ಅಂದರೆ, ಸೊ ನೀವು ಹೇಗೆ ಲಾಭ ಮಾಡ್ಕೋತೀರಾ? ವೆರಿ ಗುಡ್ ಕ್ವಶನ್. ನಾವು ಹೆಂಗಂದ್ರೆ ಸರ್, ಬೇಸಿಕ್ಲಿ ಸೋರ್ಸಿಂಗ್ರಲ್ಲಿ ಮಾಡ್ತೀವಿ ಆ್ಯಕ್ಚುಲಿ. ಫಸ್ಟ್ ಸ್ಟಾರ್ಟ್ ನಾನು ಮಾಡಿದಾಗ ಕೋವಿಡ್ರಲ್ಲಿ ಪ್ಲ್ಯಾನ್ ಬಂತು ನನಗೆ. ಕೋವಿಡ್ರಲ್ಲಿ ಬಿಸ್ನೆಸ್ಸು ತುಂಬ ಡೌನ್ಫಾಲ್ ಅಂದರೆ ದಟ್ ವಾಸ್ ದ ಲಾಸ್ಟ್ ಬಿಲ್ಡಿಂಗ್ ವಿಚ್ ಐ ವಾಸ್ ರನ್ನಿಂಗ್. ಫರ್ದರ್ ಬಿಸ್ನೆಸ್ ಇಲ್ಲ. 2019-20 ಇಲ್ಲ, 2021-22 ಇಟ್ಸ್ ಸೆಕೆಂಡ್ ಫೇಸ್ ಬಂದು ಕೋವಿಡ್ ಬಂದಾಗ ಇಂಪ್ಯಾಕ್ಟ್. ಕೋವಿಡಲ್ಲಿ ಐ ವಾಸ್ ಕನ್ಸ್ಟ್ರಕ್ಟಿಂಗ್, ಐ ವಾಸ್ ಬ್ಯುಸಿ, ಐ ವಾಸ್ ರನ್ನಿಂಗ್ ಅರೌಂಡ್. ನಾನು ಯಾರು ಇಲ್ಲ, ಟೀಮ್ ಇಲ್ಲ, ನಾನು ಒಬ್ಬನೇ. ಐ ವಾಸ್ ರನ್ನಿಂಗ್ ಮೈ ಓನ್. ಐ ವಾಸ್ ಹ್ಯಾವಿಂಗ್ ಮೇಸ್ತ್ರಿ ವಿತ್ ಮೀ. ಅವ್ರನ್ನ ಇಟ್ಕೊಂಡು ನಾನೇ ಮನೆ ಕಟ್ಕೊಡ್ತಿದ್ದೆ. ಸಿಂಗಲ್ ಮ್ಯಾನ್ ಶೋ ಥರ ರನ್ ಮಾಡ್ತಿದ್ದೆ. ನಾನೇ ಸ್ವತಃ 6 ಗಂಟೆಗೆ ಬೆಳಗ್ಗೆ ಬಂದು ಸಾಯಂಕಾಲ 6:30-7 ಗಂಟೆವರೆಗೂ ಸೈಟಲ್ಲಿದ್ದು ಬಿಲ್ಡಿಂಗ್ ಕಟ್ತಿದ್ದೆ. ವರ್ಷಕ್ಕೆ 1-2 ಬಿಲ್ಡಿಂಗ್ ಕಟ್ತಿದ್ದೆ. ಕಡಿಮೆ ಲಾಭ ಆಯಿತು, ಅವಾಗೂ ಮಾಡ್ತಿದ್ದೆ. ಅದಂತರ ಕೋವಿಡ್ ಬಂದು ವ್ಯಾಪಾರ ಡೌನ್ ಆಯಿತು. ಥಾಟ್ ಆಫ್ ಟ್ರೈಯಿಂಗ್ ಸಮಥಿಂಗ್ ನ್ಯೂ. ವಿ ನೀಡ್ ಟು ಸರ್ವೇಗೆ ವಿ ನೀಡ್ ಟು ಗಿವ್ ಸಮ್ ಔಟ್ ಸ್ವಿಂಗ್. ಖಂಡಿತ ಕೊಡಬೇಕಂತ ಬಿಟ್ಟು ಐ ಥಾಟ್ ಆಫ್ ಟ್ರೈಯಿಂಗ್ ಸಮಥಿಂಗ್ ನ್ಯೂ. ನಾನು ಕಾಸ್ಟ್ ವರ್ಕೌಟ್ ಮಾಡಿದ್ದೆ. ಕಾಸ್ಟು 1,550 ಬಂತು ನನಗೆ. ಹಾನೆಸ್ಟಾಗಿ ದಟ್ ಈಸ್ ಮೈ ಕಾಸ್ಟ್. 1,550 ವಾಸ್ ಮೈ ಕಾಸ್ಟ್. ನಿಮಗೆ ಅಲ್ಲಿ ನೀವು ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಏನು ಟೋಟಲ್ ಬಿಲ್ಡಿಂಗ್ ಎಕ್ಸಾಕ್ಟ್ಲಿ ಟೋಟಲ್ ಬಿಲ್ಡಿಂಗ್ ಕಟ್ಟಕ್ಕೆ ಏನು ಕಾಸ್ಟ್ ಬರುತ್ತೆ ಅಂತ ವರ್ಕೌಟ್ ಮಾಡಿದೆ. ನೆಕ್ ಟು ನೆಕ್ಕು. ಆಫ್ಟರ್ ಮೈ ಆಲ್ ದಿಸ್ ಇಯರ್ಸ್ ಎಕ್ಸ್ಪೀರಿಯನ್ಸ್, ಈ ಮೆಟೀರಿಯಲ್ ಈ ರೇಟಿಗೆ ಇಲ್ಲಿ ಸಿಗುತ್ತೆ, ಇದು ಈ ಜಾಗದಲ್ಲಿ ಇಷ್ಟೇ ಯೂಸ್ ಮಾಡಬೇಕು, ಈ ಜಾಗದಲ್ಲಿ ಹಿಂಗೆ ಯೂಸ್ ಮಾಡಬೇಕು. ವಿತ್ ಆಲ್ ದಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನಾಲೆಜ್ ಐ ಕೇಮ್ ಟು ಕನ್ಕ್ಲೂಷನ್ 1,550 ಇಸ್ ಮೈ ಇದನ್ನ ಥರ. ಸೊ ಬೇಸ್ಡ್ ಆನ್ ದಟ್ ಐ ಸ್ಟಾರ್ಟೆಡ್ ಡೂಯಿಂಗ್ ಮಾರ್ಕೆಟಿಂಗ್. ಜಸ್ಟ್ ಒಂದು ಬಿಲ್ಡಿಂಗ್ನಲ್ಲಿ ಒಂದು ಬ್ಯಾನರ್ ಹಾಕಿದ್ದೆ, 1,550 ಮನೆ ಕಟ್ತೀವಿ ಅಂತ ಬಿಟ್ಟು. ಇನ್ ದ ಸೇಮ್ ಡೇ ಐ ಗಾಟ್ 10 ಕಾಲ್ಸ್. ಐ ಥಾಟ್ ಓಕೆ, ದಿಸ್ ಇಸ್ ಸಮಥಿಂಗ್ ಗುಡ್. ಈ ಸಣ್ಣ ಸಂದಿರಲ್ಲಿ 10 calls if I can get in a day, why not to ask YouTubers to promote this ಅನ್ನೋ ಥರ ಯೂಟ್ಯೂಬರ್ಸ್ ಟ್ರೈ ಮಾಡಿದೆ. ಇಟ್ ವೆಂಟ್ ಟು ದ ನೆಕ್ಸ್ಟ್ ಲೆವೆಲ್. ಎಕ್ಸ್ಪೆಕ್ಟೇ ಮಾಡಿಲ್ಲ. ಒಂದಿನಕ್ಕೆ 500-600 calls in a day. That changed my life, honestly. Those days I didn't make any profit first 1 year. ಸೆಕೆಂಡ್ ಇಯರ್ ಆದಮೇಲೆ ಐ ಸ್ಟಾರ್ಟೆಡ್ ಮೇಕಿಂಗ್ ಪ್ರಾಫಿಟ್, ಲಿಟಲ್ ಪ್ರಾಫಿಟ್. ಹೆಂಗಂದರೆ ಸ್ಟಾರ್ಟಿಂಗ್ ನನ್ನ ರಿಕ್ವೈರ್ಮೆಂಟು 200 to 300 bags ಮಂತ್ಲಿ ಇತ್ತು ಸಿಮೆಂಟು. ದೆನ್ ಇಟ್ ಚೇಂಜ್ಡ್ ಟು 100 times. ದಟ್ ಟುಕ್ ಟು ಅ ನೆಕ್ಸ್ಟ್ ಲೆವೆಲ್. ಅರ್ಥ ಆಯ್ತಾ ಸರ್? ಸೊ ಅದು ಸೋರ್ಸಿಂಗ್ರೆಲ್ಲ ಐ ಬಿಕಮ್ ಸ್ಟ್ರಾಂಗ್. ಸಿಮೆಂಟ್ ಆಗಲಿ, ಸ್ಯಾಂಡ್ ಆಗಲಿ, ಸ್ಟೀಲ್ ಆಗಲಿ, ಎನಿಥಿಂಗ್ ಯು ಬೈ ಯು ಟ್ರೈ ವಿತ್ ದ ಕ್ಯಾಶ್ ಆ್ಯಂಡ್ ಅದನ್ನು ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾರೆ. ಸೊ ಅದರಲ್ಲಿ ಯು ಮೇಕ್ ಪ್ರಾಫಿಟ್. ಸೊ ದಟ್ ಈಸ್ ಹೌ. ಇದು ತುಂಬ ಇಂಪಾರ್ಟೆಂಟ್. ಯಾಕೆಂತಂದರೆ ಈಗ ಇವರು ಪ್ರಾಫಿಟ್ ಮಾಡದೆ ಇದು ಮಾಡ್ತಾ ಇದಾರೆ ಅಂದರೆ ಇವರು ಸಸ್ಟೈನ್ ಮಾಡೋಕ್ಕಾಗಲ್ಲ. ಖಂಡಿತ ಇಲ್ಲ. ಈಗ ಅವರು ಪ್ರಾಫಿಟ್ ಮಾಡಿಕೊಂಡು ನಮಗೆ ಪ್ರಾಫಿಟ್ ಕೊಡ್ತಾ ಇದಾರೆ ಅಂದರೆ ಸಸ್ಟೈನ್ ಮಾಡೋಕ್ಕೆ ಸಾಧ್ಯ. ಆಮೇಲೆ ಅದು ಲೀಗಲ್ ವೇನಲ್ಲಿ, ಅಂದರೆ ಎಲ್ಲೂ ಮೋಸ ಮಾಡದೆ. ಖಂಡಿತ. ಓಕೆ, ಅದು ತುಂಬ ಇಂಪಾರ್ಟೆಂಟ್ ಅಲ್ವಾ? ಸೊ ಆ ದೃಷ್ಟಿಯಿಂದ ಆಮೇಲೆ ಕೋವಿಡ್ ಟೈಮಲ್ಲಿ ನೀವು ಹೇಳ್ದಂಗೆ ಸರ್ವೈವ್ ಆಗಿ ಏನೋ ಒಂದು ಟ್ಯಾಕ್ಟಿಕ್ ಅಂತ ಯೂಸ್ ಮಾಡಿದ್ರಿ, ಬಟ್ ಅದು ನಿಮ್ಮ ಲೈಫನ್ನು ಚೇಂಜ್ ಮಾಡಿ. ಎಕ್ಸಾಕ್ಟ್ಲಿ, ಅದು ಹಂಗೂ ಹೇಳ್ಬೋದು. ಇನ್ನೊಂದು ಇವಾಗ ನೋಡಿ, ನಾರ್ಮಲ್ ಆಗಿ ಇವಾಗ ನಾನು ಹೇಳೋದು, ಇವಾಗ ಡಿಮಾರ್ಟ್ ಒಂದು ಕಂಪನಿ, ಇಫ್ ದೇ ಆರ್ ಸೆಲ್ಲಿಂಗ್ ಎ ಬಿಸ್ಕೆಟ್ ಫಾರ್ 60 rupees, ಅ ಸೇಮ್ ನೀವು ಒಂದು ಗ್ರೋಸರಿ ಶಾಪ್ ಹೋಗಿ ತೊಗೊಂಡ್ರೆ ದಟ್ ವಿಲ್ ಕಾಸ್ಟ್ ಯು 70 rupees, 72 rupees, 10-12 rupees ಡಿಫ್ರೆಂಟ್ ಇರುತ್ತೆ. ಬಿಕಾಸ್ ಅವ್ರ ಸೋರ್ಸಿಂಗು ಒಂದು ಮಂತಿಗೆ ಒಂದು ಬಾಕ್ಸ್ ಹೋಗುತ್ತೆ. ಬಟ್ ಡಿಮಾರ್ಟ್ ಇಸ್ ಡೂಯಿಂಗ್ ಇನ್ ಕಂಟೈನರ್ಸ್. ಸೊ ದಟ್ ಕ್ವಾಂಟಿಟಿ ಈಸ್ ಹ್ಯೂಜ್ ಆ್ಯಂಡ್ 3 days ಪೇಮೆಂಟ್ ಮಾಡ್ತಾರೆ ಅವರು. ಸೊ ದೋಸ್ ಆರ್ ದ ಸಕ್ಸಸ್ ರೀಸನ್. ನಮ್ಮದು ಅದೇ ಕಾನ್ಸೆಪ್ಟ್. ವಿ ಡೋಂಟ್ ಹ್ಯಾವ್ ಎನಿ ಕ್ರೆಡಿಟ್ ಟು ಎನಿ ವೆಂಡರ್ಸ್.
ಯಾರು ಕ್ಲೈಮೇ ಮಾಡೋಕ್ಕಾಗಲ್ಲ ಇವರಿಂದ ನನಗೆ ದುಡ್ಡು ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಅಡ್ವಾನ್ಸ್ ಕೊಟ್ಬಿಟ್ಟು ಮೆಟೀರಿಯಲ್ ತೊಗೊತೀವಿ, ಬಟ್ ಗಿವ್ ಮಿ ಫಾರ್ ದಿಸ್ ಪ್ರೈಸ್. ವಿ ಡಾಮಿನೇಟ್ ಇನ್ ದಟ್ ವೇ. ದಟ್ ಈಸ್ ಅವರ್ ಸಕ್ಸಸ್. ದಟ್ಸ್ ವಂಡರ್ಫುಲ್. ಈ ಒಂದು ಐಡಿಯಾ ನಿಮಗೆ ಸರ್ವೆ ಆಗಿ ಬಂತ ಅಥವಾ ಹೇಗೆ? ಸರ್ವೆ ಆಗಕ್ಕಂತ, ಮತ್ತೆ ಸರ್ವೆ ಆಗಬೇಕಾದ್ರೆ ಆಲ್ವೇಸ್ ಹೇಳ್ತಾರೆ, ದೆರ್ ಇಸ್ ಅ ಸೇಯಿಂಗ್, ಇಫ್ ಯು ವಾಂಟ್ ಟು ಸಸ್ಟೈನ್ ಇನ್ ಅ ಮಾರ್ಕೆಟ್, ಬಿಹೇವ್ ಲೈಕ್ ಎ ನೈಲು ಎಡ್ಜ್ ನಿಮಗೆ ಗೊತ್ತು, ತುಂಬ ಶಾರ್ಪ್ ಆಗಿರುತ್ತೆ. ಇನಿಷಿಯಲಿ ಟು ಗೆಟ್ ಪ್ಯಾನಿಟ್ರೇಟೆಡ್ ಇನ್ ಟು ಮಾರ್ಕೆಟ್, behave like a nail. So you get penetrated into the market, then you dominate the market. Initially Swiggy, Zomato free delivery ಕೊಟ್ಟರು, now they charge you. Now we are comfortable with it. The same. ಈಗ ನೀವು 1550ನಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿರೋದ್ರಿಂದ ಈಗ ನಿಮ್ಮ ಹತ್ರ ನಾನು ಕೊಟೇಶನ್ ತೊಗೊಂಡು ನಾನೇ ಮಾಡಿದರೆ ಅದು ಖಂಡಿತ ಪಾಸಿಬಲ್ ಇಲ್ಲ ಸರ್. ಯಾಕಂದರೆ ಇವಾಗ ನಮ್ಮ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ಎಲ್ಲಿ ಎಷ್ಟು ಖರ್ಚು ಮಾಡ್ಬೇಕಂತ ಗೊತ್ತಿರುತ್ತೆ. ಇವಾಗ ಸ್ವತಃ ನೀವೇ ನಿಂತ್ಕೊಂಡು ಕಟ್ಟಿದ್ರೇನೋ ಅಲ್ಲಿ ಅಷ್ಟು ಅವಶ್ಯಕತೆ ಇರಲ್ಲ, ಬಟ್ ಅದೇನಾಗುತ್ತೆ, ಲೈಕ್ ಅನ್ವಾಂಟೆಡಾಗಿ ಎಕ್ಸ್ಟ್ರಾ ಖರ್ಚು ಮಾಡಿಬಿಡ್ತೀರ. ಮೇಸ್ತ್ರಿ ಕೊಟ್ಟು ನೀವೇ ಸ್ವತಃ ನಿಂತ್ಕೊಂಡು ಕಟ್ಟಿದ್ರೆ ಮೇಸ್ತ್ರಿ 6 months ಕಂಪ್ಲೀಟ್ ಆಗೋ ಬಿಲ್ಡಿಂಗ್ನ 1 year ಡ್ರ್ಯಾಗ್ ಮಾಡ್ತಾರೆ. ಇವಾಗ ನಾನು ನಿಮಗೆ ಒಂದು ಅಗ್ರಿಮೆಂಟು 6 months ಹಾಕಿದರೆ 6 months 5 months ಕಂಪ್ಲೀಟ್ ಮಾಡಿದ್ರೆ ನನಗೆ ಪ್ರಾಫಿಟ್ ಸಿಗೋದು. 6 months 7 months ಆದರೆ ಅಲ್ಲಿ ನನಗೆ ಪ್ರಾಫಿಟ್ ಕಟ್ ಆಗುತ್ತೆ. ಟೈಮ್ ಮ್ಯಾಟರ್ಸ್. ಎವ್ರಿ ಡೇ ವಿ ಶುಡ್ ರನ್ ದ ಶೋ ಬೈ ಡಿಫಾಲ್ಟ್. ವಿ ಶುಡ್ ಸ್ಟಾಪ್ ಎನಿಥಿಂಗ್. ಕೆಲಸ ನಿಲ್ಲಿಸಲೇಬಾರ್ದು. ಸೊ ಅಂದ್ರೆ ಅಗ್ರಿಮೆಂಟ್ ಅಲ್ಲಿ ಡ್ಯೂರೇಷನ್ ಕೂಡ ಹಾಕಿರ್ತೀರಾ ನೀವು? ಖಂಡಿತ 6 to 6 months, 8 months, 10 months, 12 months, ವಾಟ್ ಎವರ್ ಇಸ್ ದ ಟೈಮ್ ವರ್ಕ್ ಸ್ಕೋಪ್, ಬೇಸ್ಡ್ ಆನ್ ದ ವರ್ಕ್ ಸ್ಕೋಪ್ ಅದರಲ್ಲಿ ಹಾಕಿರ್ತೀವಿ. ಇಷ್ಟು ದಿನದಲ್ಲಿ ಮುಗಿಸ್ತೇವೆ ಖಂಡಿತ ಅಂತ ಹೇಳ್ಬಿಟ್ಟು ಅದು ಮುಗಿಸ್ಲೇಬೇಕು ನಾವು. ಬಿಕಾಸ್ ಪ್ರಾಫಿಟ್ ಜಾಸ್ತಿ ಇಲ್ಲ. ವಿ ಆರ್ ರನ್ನಿಂಗ್ ಅ ಶೋ ಬಿಟ್ವೀನ್ 2 to 3% ಆಫ್ ಪ್ರಾಫಿಟ್. ಸೊ ವಿ ಹ್ಯಾವ್ ಟು ಕಂಪ್ಲೀಟ್. ಓಕೆ ದಟ್ಸ್ ವೆರಿ ನೈಸ್, ದಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಆಮೇಲೆ ನಾನು ಆ ಪ್ರಶ್ನೆ ಕೇಳಿದ್ದೇನೆಂದರೆ, ಈಗ ನಾವೇ ಆ್ಯಕ್ಚುಲಿ ಇದು ಆಗಲ್ಲ. ಈಗ ನನಗೆ ಯಾರು ಯಾವ ಬಿಸ್ನೆಸ್ಸಲ್ಲಿ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವ್ರಿಗೆ ಮಾತ್ರ ಈಗ ನೀವು ಒಂದು ಸೀಕ್ರೆಟ್ ಹೇಳಿದ್ರಿ ಅಂತ ಹೇಳಿ ನಾನು ಮಾಡೋಕ್ಕಾಗಲ್ಲ. ಬಿಕಾಸ್ ಅಲ್ಲಿ ಹೇಳಿದ್ರಂತ ಎಷ್ಟೋ ವಿಚಾರಗಳಿರ್ತವೆ, ಹೇಳಕ್ಕಾಗದಿರೋಂಥ ವಿಚಾರಗಳಿರ್ತವೆ. ಈಗ ಅದೇ ನೀವು ಹೇಳಿದ್ರಲ್ಲ, ಈಗ ಎಲ್ಲಿ ಎಷ್ಟು ಯೂಸ್ ಮಾಡ್ಬೇಕನ್ನೋ ನಮ್ಗೆ ಗೊತ್ತಿರಲ್ಲ, ಕಾಮನ್ ಮ್ಯಾನ್ ಗೊತ್ತಿರಲ್ಲ. ಸೊ ಹಿಂಗಾಗಿ ನಾವು ಆ ಥರದ ರಿಸ್ಕ್ ತೊಗೊಳಕ್ ಹೋಗ್ಬಾರ್ದು ಅಂತ ನನಗನ್ಸುತ್ತೆ. ಸೊ ಯಾರು ಯಾವ ಕ್ಷೇತ್ರದಲ್ಲಿ ಬೆಸ್ಟ್ ಆಗಿದಾರೋ, ಬೆಸ್ಟ್ ಎಕ್ಸ್ಪರ್ಟ್ ಇರ್ತಾರೋ ಅವ್ರ ಸರ್ವಿಸ್ ತೊಗೊಳೋದು ಯಾವಾಗಲೂ ಏನೋ ಗುಡ್ ಥಿಂಗ್. ನಾನು ಒಬ್ಬ ಕ್ಲೈಂಟ್, ಅವ್ರ ಹೆಸರು ನಾರಾಯಣ್ ಅಂತ. ನಮ್ಮ ರಿಯಾಜ್ ಅವರ ಕ್ಲೈಂಟ್. ಅವರು ಮನೆ ಕನ್ಸ್ಟ್ರಕ್ಷನ್ ಆಗಿದೆ. ಅವ್ರ ಹತ್ರ ಹೋಗಿ ಅವರ ಮಾತುಗಳನ್ನ ಕೇಳೋಣ. ಸೊ ಅವ್ರ ಬಗ್ಗೆ ನೀವು ಅವ್ರು ಮಾತಾಡೋಕ್ಕಿಂತ ಮುಂಚೆ ನೀವೇನಾದ್ರು ಹೇಳಕ್ಕೆ ಇಷ್ಟಪಡ್ತಾರೆ ಇಂಟ್ರೊಡಕ್ಷನು? ಸರ್, ನಾನು ಹೇಳಿದ್ರೆ ಜನ ಮೇ ಬಿ ಅದು ಥಿಂಕ್ ಮಾಡ್ತಾರೆ, ಈ ರೇಟ್ ಕಟ್ಟಕ್ಕಾಗಲ್ಲ ಅಂತ ಕೆಲವು ಜನ ಬೈತಾರೆ ಕಮೆಂಟ್ಸಲ್ಲಿ. ನೋಡಿ, ಇವಾಗ ನೆಗೆಟಿವ್ ಕಮೆಂಟ್ಸ್ ಹಾಕೋರು ನಮ್ಮ ಕಾಂಪಿಟೇಟ್ರು. ಅವ್ರು ಏನಂದ್ರೆ ಇವ್ರು ವ್ಯಾಪಾರ ಹಾಳು ಮಾಡ್ತಾರೆ ಕಡಿಮೆ ರೇಟು ಕೊಟ್ಟು ಅಂತ ಹೇಳ್ಬಿಟ್ಟು. ದೇ ವಿಲ್ ನೆವರ್ ಅಗ್ರಿ. ಬಟ್ ನಾನು ಹೇಳಕ್ಕಂದ್ರೆ ಕ್ಲೈಂಟ್ ಹೇಳಿದ್ರೆ ಇಟ್ಸ್ ಮಚ್ ಬೆಟರ್. ಲೆಟ್ ದ ಕ್ಲೈಂಟ್ ಸ್ಪೀಕ್ ಸರ್. ಅವ್ರು ಹೇಳೋದು ಎಲ್ಲಿ ಅವ್ರು ಫೀಡ್ಬ್ಯಾಕ್ ಕೊಡಲಿ. ಲೆಟ್ ದ ಕ್ಲೈಂಟ್ ಎಕ್ಸೆಪ್ಟ್ ವಾಟ್ ಎವರ್ ದ ರಿಯಾಲಿಟಿ. ಇದು ಏನು ಗ್ರೌಂಡ್ ಫ್ಲೋರ್ ಪ್ಲಸ್ G+2. G+2. ಸೊ G+2 ಬಿಲ್ಡಿಂಗನ್ನು ನಮ್ಮ ರಿಯಾಜ್ ಅವರಿಂದ ಕಟ್ಟಿಸಿರುವಂಥ ನಾರಾಯಣ್ ಅವರು ತಮ್ಮ ಅನುಭವದ ಬಗ್ಗೆ, ತಮ್ಮ ಮನೆಯ ಬಗ್ಗೆ ಏನು ಹೇಳ್ತಾರೆ ಬನ್ನಿ ಒಂದ್ಸಲ ಕೇಳೋಣ. ಆ್ಯಕ್ಚುಲಿ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಅವರು ನಮಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆ್ಯಕ್ಚುಲಿ ಅನ್ಕೊಂಡ ಟೈಮ್ಗಿಂತ ಒಂದು ತಿಂಗಳು ಮುಂಚೆನೇ ಕೊಟ್ಟಿದ್ದಾರೆ. ವೆರಿ ರೀಸನಬಲ್ ಪ್ರೈಸಸ್ ಆ್ಯಂಡ್ ವೆರಿ ಗುಡ್ ಕನ್ಸ್ಟ್ರಕ್ಷನ್. ಒಳ್ಳೆ ಟೀಮ್ ರಿಯಾಜ್ ಸರ್ ಅವರು. ಆ್ಯಕ್ಚುಲಿ ವಿ ಆರ್ ಥ್ಯಾಂಕ್ಫುಲ್ ಫಾರ್ ರಿಯಾಜ್ ಸರ್ ಆನ್ ಟೀಮ್. ಮೇಡಮ್, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ನೀವೇನು ಮನೆ ಲಕ್ಷ್ಮಿ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಬೇಗ ಕೊಟ್ಟಿದ್ದೀರಾ, ಮತ್ತೆ ನಮಗೆ ತುಂಬ ಇಷ್ಟ ಆಯಿತು. ನಮಗೆಲ್ಲ ನೋಡಿದವ್ರಿಗೆಲ್ಲ ತುಂಬ ಇಷ್ಟ ಆಯ್ತು. ನಮ್ಮ ಫ್ರೆಂಡ್ಸ್ಗೆಲ್ಲ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಅಂತ. ಕೆಲಸದವರು ಅಷ್ಟೇ ಬೇಗ ಮಾಡಿದ್ರು. So we reached out to Riaz through YouTube. Amele we saw his work, all most of his videos. Amele I think my father reached out to him, and even the process was very quick. And since the time, I think it's been 7-8 months. Yeah, I think very it was very quick. 9 months. Yeah, we were expecting it to be completed by 1.5 year, to be honest, but I think it was way too sooner. So, and we are really happy with the work, and he's always been I think very supportive. Always been available. Yeah. I think we actually constructed another house elsewhere, but our experience was not that great. But I think with Mr. Riaz, it was very professional, and he actually catered to all our requirements. And the quality of the material was amazing. He also gave us so many options to choose from. I think the experience was great. Definitely, I would definitely recommend him to everybody that I know.
So thank you, Riaz, and you have anything? Yeah, and the team, of course. I think the engineer, the Ganesh, was very helpful. yeah, they listen to every detail we said, and I think it's come out really well, and we are extremely happy with the work he's done. So thanks again. Thank you. It is very impressive work by Riaz. So from the starting, we had a good experience with him, and if time permits, we are planning for another project with Riaz. So hope it works. Very soon. Thank you. ಸೊ ತುಂಬ ಒಳ್ಳೆ ಮಾತುಗಳನ್ನ ಹೇಳಿದರು ನಾರಾಯಣ್ ಅವರು. ಎನಿ ರಿಮಾರ್ಕ್ಸ್ ರಿಗಾರ್ಡಿಂಗ್ ದಟ್? ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಓಕೆ. ಸೊ ಕಳೆದ ಸಂಚಿಕೆಯಲ್ಲಿ ನಾವು ಅತ್ಯಂತ ಕಡಿಮೆ ಅನ್ನೋದಕ್ಕಿಂತ ಅತ್ಯಂತ ರೀಸನಬಲ್ ಬೆಲೆಯಲ್ಲಿ ಹೇಗೆ ಒಂದು ಮನೆಯನ್ನು ಕಟ್ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಈಗ ಒಂದು ಎಕ್ಸಾಂಪಲ್ ತೊಗೊಂಡು ನಾನು ಈ ಒಂದು ಕಾರ್ಯಕ್ರಮ ಮಾಡ್ತೀನಿ. ಆ ಎಕ್ಸಾಂಪಲ್ ಏನಂದರೆ, ಈಗ ನಾವು ನೋಡಿ ನಮ್ಮದೆಲ್ಲ ನಾವು ಫಸ್ಟ್ ಬೆಂಗಳೂರಿಗೆ ಬಂದಾಗ, ಅದು ಬೆಂಗಳೂರಿಗೆ ಬಂದು ಸ್ವಲ್ಪ ದಿನ ಆದಮೇಲೆ 30-40 ಸೈಟ್ ತೊಗೋಬೇಕನ್ನೋದೇ ಒಂದು ಕಾಮನ್ ಮ್ಯಾನ್ ಡ್ರೀಮ್. ಕಾಮನ್ ಮ್ಯಾನ್ ಸ್ಟ್ರೀಮ್. ಆ 30-40 ಸೈಟಲ್ಲಿ ಒಂದು ಗ್ರೌಂಡ್ ಪ್ಲಸ್ ಫಸ್ಟ್ ಫ್ಲೋರ್ ಕಟ್ಕೋಬೇಕು. ಇಲ್ಲ ಬೇಡ, ಇನ್ನು ಸ್ವಲ್ಪ ಹಿಂದೆ ಹೋದರೆ, ಈಗ ಎಲ್ಲರೂ ಹಂಗೆ ಕಟ್ಕೋತಾರೆ. ಮುಂಚೆ ಹೋದರೆ ಬರೀ ಗ್ರೌಂಡ್ ಫ್ಲೋರ್ ಸಾಕು, ಈಗಲೂ ಇರ್ಬೋದು ಗ್ರೌಂಡ್ ಫ್ಲೋರ್ ಸಾಕು ಅನ್ನೋರು. ಸೊ ಈ ಥರದ್ದು ಆಸೆ ಕನಸು ಇಟ್ಕೊಂಡಿರುವಂಥವ್ರು ತುಂಬ ಜನ ಇದ್ದಾರೆ. ಸೊ ನನ್ನ ಪ್ರಶ್ನೆ ಏನಂದರೆ, ಗ್ರೌಂಡ್ ಪ್ಲಸ್ ಫಸ್ಟ್ ಫ್ಲೋರ್ ಕಟ್ಟೋಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಾ? ಬರೀ ಗ್ರೌಂಡ್ ಫ್ಲೋರ್ ಕಟ್ಟೋಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಾ? ಸರ್, ಬರೀ ಗ್ರೌಂಡ್ ಫ್ಲೋರ್ ಅಂದರೆ ಮೋಸ್ಟ್ಲಿ ಯಾವ ಬಿಲ್ಡರು ರೆಡಿ ಇರಲ್ಲ ಕಟ್ಟಕ್ಕೆ. ದ ರೀಸನ್ ಬಿಕಾಸ್ ದೇ ವಿಲ್ ನಾಟ್ ಮೇಕ್ ಎನಿ ಮನಿ. ಇವತ್ತಿನ ಮಾರ್ಕೆಟ್ ರೇಟು 28 to 30 lakhs ಚಾರ್ಜ್ ಮಾಡ್ತಾರೆ ಓನ್ಲಿ ಗ್ರೌಂಡ್ ಫ್ಲೋರ್ 30-40 ಸೈಟ್ ಕಟ್ಟಕ್ಕೆ. 2 BHK ಮನೆ 2 BHK ಮನೆ ಗ್ರೌಂಡ್ ಫ್ಲೋರಲ್ಲಿ 28 to 30 lakhs ಇನ್ ಬಿಟ್ವೀನ್ ಚಾರ್ಜ್ ಮಾಡ್ತಾರೆ. ನಮ್ಮ ಕಂಪನಿಯ ರೇಟು 21 lakhs ವಿ ಚಾರ್ಜ್ ಫಾರ್ ಓನ್ಲಿ ಗ್ರೌಂಡ್ ಫ್ಲೋರ್ 30-40 ಸೈಟು. ಗ್ರೌಂಡ್ ಆ್ಯಂಡ್ ಫಸ್ಟ್ ಫ್ಲೋರ್ 30-40 ಸೈಟು, ಕಾಂಪೌಂಡ್ ವಾಲ್, ಗೇಟು ಎಲ್ಲ ಸೇರಿ ಬೇಕಂದರೆ 35 lakhs ವಿ ಚಾರ್ಜ್ ಸರ್. 35 ಚಾರ್ಜ್ ಟೋಟಲ್ 35 lakhs. ಮಾರ್ಕೆಟ್ ಪ್ರೈಸ್ 45 lakhs ವರೆಗಿದೆ ಆ್ಯಕ್ಚುಲಿ. ಸೊ ಸೇಮ್ ಅದಕ್ಕಾದರೆ ಬೆಟರ್ ಮೆಟೀರಿಯಲ್, ಸಿಮೆಂಟ್ ಬೆಟ್ರು ಎಲ್ಲ ಪ್ರತಿಯೊಂದು. ಆ್ಯಸ್ ಐ ಟೋಲ್ಡ್ ಯು, ಕೊಟೇಶನಲ್ಲಿ ಎಲ್ಲ ಪ್ರತಿ ಡೇಟಲ್ಲಿ ಬಂದುಬಿಡುತ್ತೆ. ಜಸ್ಟ್ ವಾಟ್ಸಪ್ ಮಾಡಿದ್ರೆ ಸಾಕು. ಓಕೆ, ಅದು ಒಂದು ಮಾತು ಅವ್ರು ಹೇಳ್ತಾ ಇದ್ರು. ಅಂದರೆ ನೀವೇನಾದರೂ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು ನಿಮ್ಮ ಮನೆಯಂದರೆ, ಈ ಒಂದು ನಂಬರ್ಗೆ, ಅವ್ರ ನಂಬರ್ ಏನು ಕೊಡ್ತಾ ಇದೀವಿ ಆ ನಂಬರ್ಗೆ ನಿಮ್ಮ ಹೆಸರು, ನಿಮ್ಮ ವಿಳಾಸ, ನಿಮ್ಮ ಸೈಟ್ ಎಲ್ಲಿದೆ ಮತ್ತು ಅದರ ಸೈಜ್ ಏನು ಮತ್ತು ಯಾವ ಥರ ಮನೆ ಕಟ್ಟಬೇಕು, ಎಷ್ಟು ಫ್ಲೋರ್ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀರಾ ಅದನ್ನು ದಯವಿಟ್ಟು ಕಳಿಸ್ಕೊಡಿ. ಅವ್ರು ನಿಮ್ಗೆ ಕೊಟೇಶನ್ ಕೊಡ್ತಾರೆ, ಆಮೇಲೆ ನೀವು ಯೋಚನೆ ಮಾಡ್ಬೋದು ಅದ್ರ ಬಗ್ಗೆ. ಬರೀ ಗ್ರೌಂಡ್ ಫ್ಲೋರ್ ಅಂದರೆ 21 ಲಕ್ಷ ಅಂತ ಹೇಳಿದ್ರಿ, ಮತ್ತು ಗ್ರೌಂಡ್ ಪ್ಲಸ್ ಫಸ್ಟ್ ಫ್ಲೋರ್ ಅಂದರೆ 35 ಲಕ್ಷ ಎಕ್ಸಾಕ್ಟ್ಲಿ, ವಿಚ್ ಇಸ್ ವೆರಿ ಲೆಸ್ ದೆನ್ ದ ಕಾಮನ್ ಸ್ಟ್ಯಾಂಡರ್ಡ್ ಮಾರ್ಕೆಟಿಂದ ತುಂಬ ಕಡಿಮೆ ರೇಟು, ಬಜೆಟ್ ಕಾನ್ಸೆಪ್ಟ್. ಸೊ ನನ್ನ ಪ್ರಶ್ನೆ ಏನಂತಂದರೆ, ಈಗ ಗ್ರೌಂಡ್ ಪ್ಲಸ್ ಫಸ್ಟ್ ಅಂತಲೇ ಅನ್ಕೊಳ್ಳೋಣ ನಾವು. ಯಾಕಂದ್ರೆ ತುಂಬ ಜನ ಈ ಗ್ರೌಂಡ್ ಫ್ಲೋರ್ ಫಸ್ಟ್ಗೆ ಹೋಗ್ತಾರೆ. ಯಾಕಂದರೆ ಈ ಗ್ರೌಂಡಲ್ಲಿ ಏನಿರುತ್ತೆ ಮತ್ತು ಫಸ್ಟ್ ಫ್ಲೋರಲ್ಲಿ ಏನಿರುತ್ತೆ. ಈಗ 2 BHK ಅಂತ ನಾವು ಮಾತಾಡಿದ್ವಿ. ಗ್ರೌಂಡ್ ಅಂದರೆ 2 BHK ಅನ್ಕೊಳ್ಳೋಣ. ಬಟ್ ಗ್ರೌಂಡ್ ಫ್ಲೋರಲ್ಲಿ ಎಷ್ಟು BHK ಇರುತ್ತೆ, ಫಸ್ಟ್ ಫ್ಲೋರಲ್ಲಿ ಎಷ್ಟು BHK ಇರುತ್ತೆ? ಸೊ ನಾರ್ಮಲ್ ಆಗಿ ಐ ಟೆಲ್ ಪೀಪಲ್ ಥಿಂಕ್ ಆಫ್ ಫ್ಯೂಚರ್. ಸದ್ಯಕ್ಕೆ ನನಗೆ 2 ಬೆಡ್ರೂಮ್ ಸಾಕಂತ ನಿಮ್ಮನ್ನ ಕನ್ಕ್ಲೂಷನ್ ಮಾಡಿಕೊಂಡು ಸಣ್ಣ ಥಾಟ್ರಲ್ಲಿ ಮಾಡಬೇಡಿ. ಲೆಟ್ಸ್ ಥಿಂಕ್ ಲಿಟಲ್ ಬಿಗ್. ಮದುವೆ ಆಗ್ತೀರಾ, ನಿಮ್ಮ ಮಕ್ಕಳು ನೆಕ್ಸ್ಟ್ ಅವ್ರ ಜನ್ರೇಷನ್ ಅದೇ ಮನೇಲಿರಬೇಕು, 70-80 years ಆ ಮನೇಲಿ ಇರೋ ಥರ ಪ್ಲ್ಯಾನ್ ಮಾಡಿ ಗೋ ಫಾರ್ 3 BHK ಇನ್ ಫಸ್ಟ್ ಫ್ಲೋರ್ ಫಾರ್ 35 lakhs. 3 BHK ಮನೆ ಮಾಡಿಕೊಡ್ತೀನಿ. 2 ಟಾಯ್ಲೆಟ್ ಇರುತ್ತೆ, ಕಿಚನ್ ಇರುತ್ತೆ. ಯು ಮೈಟ್ ಹ್ಯಾವ್ ಯುವರ್ ರಿಲೇಟಿವ್ಸ್, ನಿಮ್ಮ ಕಿಡ್ಸು ಎಲ್ಲರಿಗೂ ಸಪ್ರೇಟ್ ರೂಮು. ಲಿವ್ ಲೈಫ್ ಲೈಕ್ ಎ ಕಿಂಗ್ ಸೈಜ್ ಫಸ್ಟ್ ಫ್ಲೋರಲ್ಲಿ. ಗ್ರೌಂಡ್ ಫ್ಲೋರಲ್ಲಿ ಒಂದು 2 BHK ಮನೆ ಕಟ್ಕೊಳ್ಳಿ. ಇಫ್ ಯು ಡೋಂಟ್ ಹ್ಯಾವ್ ಎನಿ SUVs ಇದ್ದರೆ, ಕಾರ್ ಇದ್ದರೆ ಗೋ ಫಾರ್ 1 BHK. ಸೊ ಆ ಥರ ಕಾನ್ಸೆಪ್ಟಲ್ಲಿ ಮಾಡಿದ್ರೆ 35 lakhs ಮಾಡ್ಕೊಬೋದು ಸರ್. ಯಾಕಂದರೆ SUVಗೆ ಮಿನಿಮಮ್ 18 feet ಪಾರ್ಕಿಂಗ್ ಜಾಗ ಬೇಕು ಸ್ಟ್ರೈಟಾಗಿ ನಿಲ್ಸೋಕ್ಕೆ. ಮತ್ತು 1 BHK ಮನೆ ಕಟ್ಟಕ್ಕೆ 450 square feet ಇದ್ದರೆ ನಾಮಿನಲಾಗಿ ಪರ್ಫೆಕ್ಟಾಗಿ ಬರುತ್ತೆ ಸೈಜು. ಸೊ ಬೇಸ್ಡ್ ಆನ್ ದಿಸ್. ಇಲ್ಲ ನನ್ನ ಹತ್ರ SUV ಇಲ್ಲ, ನನಗೆ ಸಿಡಾನ್ ಕಾರೇ, ಫ್ಯೂಚರಲ್ಲೂ ನಾನು ಸಿಡಾನೇ ಇಟ್ಕೊತೀನಿ, ಯಾವ SUV ಇರಲ್ಲ ಅಂತ ನೀವು ಕನ್ಕ್ಲೂಷನಲ್ಲಿ ಇದ್ದರೆ, ದೆನ್ ಯು ಕ್ಯಾನ್ ಕನ್ಸ್ಟ್ರಕ್ಟ್ 2 BHK. 2 BHK ಸಿಟಿ ಲಿಮಿಟ್ಸಲ್ಲಿ ಸದ್ಯಕ್ಕೆ 15,000 to 20,000 ರೆಂಟ್ ಹೋಗ್ತದೆ. ಲೈಕ್ ನೀವು ಇವಾಗ ನಾವಿರೋ ಮಾರ್ತಲ್ಲಿ ತೊಗೊಂಡ್ರೆ 2 BHK 30,000 ರೆಂಟ್ ಇದೀವಿ ಸದ್ಯಕ್ಕೆ. ಸೊ ವೆನ್ ಯು ಪ್ಲ್ಯಾನ್ ಅಕಾರ್ಡಿಂಗ್ಲಿ ಇದು EMIಗೆ ಆಗುತ್ತೆ, ಪ್ಯಾಸಿವ್ ಇನ್ಕಮ್ ಅಂತ ಹೇಳ್ಕೊಬೋದು. ಇಲ್ಲ ನನಗೆ ರೆಂಟು ಟೆನೆಂಟ್ ಎಲ್ಲ ಯಾರು ಇರಬಾರ್ದು, ಐ ವಾಂಟ್ ಟು ಹ್ಯಾವ್ ಮೈ ಓನ್ ಡ್ಯೂಪ್ಲೆಕ್ಸ್ ಹೌಸ್ ಅಂದರೆ ಹಂಗೂ ಮನೆ ಕಟ್ಕೊಳ್ಳಿ, ನೋ ಇಶ್ಯೂ. ವಿಲ್ ಗೆಟ್ ಯು ಫಾರ್ 35 lakhs. ದ ಸೇಮ್ ಕೆಳಗಡೆಯಿಂದ ಸ್ಟೇರ್ ಕೇಸ್, ಒಳಗಡೆ ಹೋಗಕ್ಕೆ ಇನ್ನರ್ ಸ್ಟೇರ್ ಕೇಸು, ಡಬಲ್ ಸೀಲಿಂಗ್ ಹೈಟು ಎಲ್ಲ ಮಾಡ್ಕೊಬೋದು. ಆ್ಯಂಡ್ ಯು ಕ್ಯಾನ್ ಹ್ಯಾವ್ 3 BHK ಫ್ಲಾಟ್ ಅಗೇನ್ ಇನ್ ದಟ್, ಆರ್ 4 BHK ಆಲ್ಸೋ, ನೋ ಇಶ್ಯೂ. ಸೊ ಗ್ರೌಂಡ್ ಫ್ಲೋರಲ್ಲಿ ನಿಮ್ಮದು SUV ಇದ್ದರೆ ಸಿಂಗಲ್ BHK ಮಾಡ್ಕೊಳ್ಳಿ, ಬೆಸ್ಟ್. ಆಮೇಲೆ ಇನ್ನೊಂದೇನು ಹೇಳ್ತಾ ಇದ್ದಾರೆ ಅಂದರೆ, ಮೇಲೆ ಅಂದರೆ ಫಸ್ಟ್ ಫ್ಲೋರಲ್ಲಿ 3 BHK ಮಾಡ್ಕೊಡ್ತಾ ಇದ್ದಾರೆ ನೀವು. ಎಕ್ಸಾಕ್ಟ್ಲಿ ಅಲ್ವಾ? ಥಿಂಕ್ ಆಫ್ ಫ್ಯೂಚರ್. ಸೊ
ಬಿಕಾಸ್ ಇಟ್ ಮ್ಯಾಟರ್ಸ್. ಸೊ ಇಟ್ ಮ್ಯಾಟರ್ಸ್ ಅಂಡ್ ನೋ ಬಿಲ್ಡರ್ ವಿಲ್ ಗಿವ್ ಸಜೆಷನ್. ಎಲ್ಲರೂ 2 BHK ಮಾಡಿ ಅಂತಾರೆ. 3 BHK ಮಾಡಿದಾಗ ಮೋರ್ ವಾಲ್, ಮೋರ್ ಮೆಟೀರಿಯಲ್, ಮೋರ್ ಕಾಸ್ಟಿಂಗ್, ಪ್ರತಿಯೊಂದು ಮೂರ್ ಆಗುತ್ತೆ. ಮೋರ್ ನಂಬರ್ ಆಫ್ ಡೋರ್ಸ್, ಮೋರ್ ನಂಬರ್ ಆಫ್ ವಿಂಡೋಸ್, ಪ್ರತಿಯೊಂದು. ಬಟ್ ಆಲ್ವೇಸ್ ಐ ಥಿಂಕ್ ಡೂ ಗುಡ್ ಇನ್ ಆರ್ಡರ್ ಯು ವಿಲ್ ಗೆಟ್ ಮೋರ್ ಬಿಸ್ನೆಸ್. ಇದರಲ್ಲಿ ಉಳಿತಾಯ ಮಾಡಿ ನಾನು ಅದನ್ನ ಇದು ಮಾಡ್ಬೇಕಂತಿಲ್ಲ. ಜಾಸ್ತಿ ಕೊಟ್ಟರೆ ಜನ ಜಾಸ್ತಿ ಬರ್ತಾರೆ, ಸಿಂಪಲ್. ಹಂಗೆ. ಸೊ ಡಿಮಾರ್ಟ್ ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಅಂತ ಹೇಳ್ಬೋದು. ಸಿಂಪಲ್. ಓಕೆ, ಜಾಸ್ತಿ ಮಾಡಿ ಕಡಿಮೆ ದುಡ್ಡು ತಗೊಳ್ಳಿ ಒಬ್ಬರಿಂದ, ಬಟ್ ತುಂಬಾ ಜನ ಬರ್ತಾರೆ, ಹಿಂಗಾಗಿ ಎಕ್ಸಾಕ್ಟ್ಲಿ ಅಲ್ವಾ? ಎಕ್ಸಾಕ್ಟ್ಲಿ ಈಗ ಟರ್ನ್ ಓವರ್ ಬಿಸ್ನೆಸ್. 2019 ಅಲ್ಲಿ ನೀವು ಹೇಳ್ತಾ ಇದ್ರಿ ಇದ್ರ ಬಗ್ಗೆ ಮಾಡಿದ್ರಿ ಅಂತ ಹೇಳಿ. 2021-22 ಅಂದ್ರೆ ಒಂದು 4-5 ವರ್ಷ ಆಯ್ತಾ, 5-6 ವರ್ಷ ಆಗ್ತಾ ಬಂತು. 3 years exactly. ಈಗ ನಿಮ್ದು ಬಿಸ್ನೆಸ್ ಬಹುಶಃ ಬೆಳೆದಿರ್ಬೇಕು ಈ ಒಂದು ಅವಧಿನಲ್ಲಿ. ಖಂಡಿತ ನೀವು ಒಬ್ಬರೇ ಮಾಡಕ್ಕಾಗದೇ ಇರ್ಬೋದು. ಖಂಡಿತ. ಐ ಹ್ಯಾವ್ ಅ ಟೀಮ್ ಆಫ್ ಇಂಜಿನಿಯರ್ಸ್. ಇವಾಗ ವಿ ಆರ್ ಗ್ರೋನ್ ಲೈಕ್ ಎನಿಥಿಂಗ್. ಇನಿಷಿಯಲಿ ನಾನು ಐ ವಾಸ್ ಅ ಸಿಂಗಲ್ ಮ್ಯಾನ್ ರನ್ನಿಂಗ್ ದ ಶೋ ಮಾರ್ನಿಂಗ್ ಟು ಈವ್ನಿಂಗ್. ಇವಾಗ ಟೀಮ್ ಆಫ್ ಸಪೋರ್ಟ್ ಇದ್ದಾರೆ. ಐ ಹ್ಯಾವ್ ಮೈ ಓನ್ ವಾರಿಯರ್ ಹೂ ಗಿವ್ ದರ್ ಬ್ಲಡ್ ಆ್ಯಂಡ್ ಸ್ವೆಟ್ ಲೈಕ್ ಎನಿಥಿಂಗ್ ಟು ದ ಕಂಪನಿ. ಹಾನೆಸ್ಟ್ ಆಗಿರೋ ಲಾಯಲ್ ಟೀಮ್ ಮೆಂಬರ್ಸ್ ಇದ್ದಾರೆ. By them, again, my team is my backbone. Our support in the we are also grown, sir. ನನ್ನ ಒಂದು ಪ್ರಶ್ನೆ ಏನಂತಂದರೆ, ಈಗ ಕೆಲವೊಂದು ಸಲ ಏನಾಗುತ್ತೆ, ನಾವು ಈಗ ನೀವು ಬೆಂಗಳೂರಲ್ಲೇ ನೀವು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರಲ್ವ, ಬೆಂಗಳೂರಿಂದ ಹೊರವಲಯದಲ್ಲಿದ್ದರೆ, ಬೇರೆ ಊರಲ್ಲಿದ್ದರೆ? ಗುಡ್ ಕ್ವಶನ್, ಬಟ್ ಅನ್ಫಾರ್ಚುನೇಟ್ಲಿ ಇವಾಗ ಸದ್ಯಕ್ಕೆ ಆಗಲ್ಲ ಸರ್. ಓಕೆ. ಪ್ರಾಬ್ಲಮ್ ಏನಂದರೆ ದ ಪ್ರಾಫಿಟ್ ಲೆವೆಲ್ ಇಸ್ ಟೂ ಲೋ. ಇಟ್ ಡಸಂಟ್ ಮೀನ್ ಟು ಸೇ 1,800-2,000 ಕೊಟ್ಟರೆ ತುಮಕೂರಲ್ಲಿ ಮಾಡ್ತೀನಂತ. ಈ ವ್ಯಾಪಾರ ಇಲ್ಲಿ ಬಿಟ್ಬಿಟ್ಟು ನಾನು ಬೇರೆ ಕಡೆ ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗಲ್ಲ. ಬಿಕಾಸ್ ಐ ನೀಡ್ ಟು ಗಿವ್ ಮೈ ಇನ್ಪುಟ್ ಇನ್ ಆ್ಯಂಡ್ ಔಟ್ ಎವ್ರಿ ಡೇ. ಅದಿಲ್ದಾಗ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಸೊ ಕಾಸ್ಟಿಂಗು ತುಂಬ ಕಡಿಮೆ ಇರೋದ್ರಿಂದ, ನಮ್ಗೆ ಪ್ರಾಫಿಟ್ ಕಡಿಮೆ ಇರೋದ್ರಿಂದ ಅದನ್ನು ತುಂಬ ಮೈನ್ಯೂಟಾಗಿ ನೋಡಬೇಕಾಗಿರುತ್ತೆ. ಒಂದು ಸ್ಮಾಲ್ ಎರರ್ ಕ್ಯಾನ್ ಕಾಸ್ ಮಿ ಅ ಹ್ಯೂಜ್ ಲಾಸ್. ಆ ಎರರನ್ನು ಮಾತೇ ಇರಬಾರ್ದು. ಮಿಸ್ಟೇಕ್ಸ್ ಅಕರ್ಸ್, ಬಟ್ ದೊಡ್ಡದಾಗಿ ಯಾವುದು ನಡೆದಾಗ ನೋಡ್ಕೊಬೇಕು. ಡೇ ಇನ್ ಡೇ ಇನ್ ಆ್ಯಂಡ್ ಔಟಲ್ಲಿ ನಾವು ಇರಬೇಕು. ಅದನ್ನು ಮಾನಿಟ್ರ್ ಮಾಡುವಾಗ ಅದನ್ನು ವಿ ಆರ್ ನಾಟ್ ಇನ್ ಅ ಸಿನಾರಿಯೋ ಟು ಎಕ್ಸ್ಪ್ಯಾಂಡ್. ಆ್ಯಂಡ್ ಮೋರ್ ಓವರ್ ದ ವೇ ಆಫ್ ಅವರ್ ಕಂಪನೀಸ್ ಗ್ರೋತ್ ಇಲ್ಲಿ ಬೆಂಗಳೂರಲ್ಲೇ ನಾವು ಮಾಡೋಕ್ಕಾಗ್ತಿಲ್ಲ. ಆ ಒಂದು ಸಿನಾರಿಯೋಲ್ಲಿದ್ದೀವಿ. ಇವಾಗ ಬೆಂಗಳೂರಲ್ಲೇ 6 to 8 months ವೇಟಿಂಗ್ ಪೀರಿಯಡ್ ಇದೆ. ಇಮಿಡಿಯೇಟ್ಲಿ ತೊಗೊಳಕ್ಕಾಗಲ್ಲ ಆ ಥರ. ಇಟ್ ಡಿಪೆಂಡ್ಸ್. ಪಕ್ಕದಲ್ಲೇ ಆ ಸೈಟ್ ಪಕ್ಕದಲ್ಲಿ ಎಲ್ಲಾದ್ರೂ ಸೈಟ್ ಇದೆ ಅಂದರೆ ವಿ ಮೈಟ್ ಎಕ್ಸೆಪ್ಟ್. ಇಲ್ಲಾಂದರೆ 6 to 8 months ಟೈಮ್ ತೊಗೊತಿದ್ದೀವಿ ಆ್ಯಕ್ಚುಲಿ. ಸೊ ಸದ್ಯಕ್ಕೆ ಬೇರೆ ಊರಿನವ್ರಿಗೆ ಆಗುತ್ತಲ್ಲ ಅಂತ. ಒಂದು ನಿಮ್ಮ ಹತ್ರ ಇನ್ನೊಂದು ಬಿಸ್ನೆಸ್ ಐಡಿಯಾ ಇದೆ ನಿಮಗೆ. ನಿಮ್ಮ ಥರನೇ ಇನ್ನೊಂದಷ್ಟು ಲೀಡರ್ಗಳನ್ನ ನೀವು ಟ್ರೈನ್ ಮಾಡಿ. ಐ ಆಮ್ 200% ವಿತೌಟ್ ಚಾರ್ಜಿಂಗ್ ಸಿಂಗಲ್ ಪೆನಿ ಐ ಆಮ್ ರೆಡಿ ಟು ಡೂ. ಎಷ್ಟು ಜನ ಬೇಕಾದ್ರೂ ಬರಲಿ. ಹೌದಾ? ದೇಶಕ್ಕೆ ಒಳ್ಳೇದಾಗಲಿ, ನಮ್ಮ ಕರ್ನಾಟಕಕ್ಕೆ ಒಳ್ಳೇದಾಗಲಿ, ನಮ್ಮ ಜನತೆಗೆ ಒಳ್ಳೇದಾಗಲಿ, ಖಂಡಿತ ನಾನು ಮಾಡಿಕೊಡ್ತೀನಿ. ಬಟ್ ಒನ್ಲಿ ಥಿಂಗ್, ಈ ವ್ಯಾಪಾರದಲ್ಲಿ ಬರೋ ದುಡ್ಡು ಫಸ್ಟ್ ಪಾಕೆಟ್ಗೆ ಇಕ್ಕೋದು, ಫ್ರೆಂಡ್ಸ್ ಜೊತೆ ಖರ್ಚು ಮಾಡೋದು, ಗಾಡಿ ತೊಗೊಳೋದು, ಎಕ್ಸ್ಟ್ರಾ ಆ್ಯಕ್ಟಿವಿಟಿ ಇರಬಾರ್ದು. ಈ ವ್ಯಾಪಾರ ದುಡ್ಡು ಇದರಲ್ಲೇ ಇರಬೇಕು. ನಾನು ಮಾಡಿದ್ದು ಫಸ್ಟು ಅದೇ. ಇದರಿಂದ ₹1 ನನ್ನ ಖರ್ಚಿಗೆ ಎತ್ಕೊತಿರಲಿಲ್ಲ. ನಾನು ಸ್ವತಃ ಖರ್ಚಿಗೆ ಎತ್ತಿಲ್ಲ. ನನ್ನ ಗಾಡಿ ಪೆಟ್ರೋಲು ನನಗೆ ಬರೋ ಅದರ್ ಇನ್ಕಮ್ನಿಂದ ಯೂಸ್ ಮಾಡ್ತಿದ್ದೆ. ಫಸ್ಟ್ ಐ ಡಿಡ್ ಎಕ್ಸ್ಪೆರಿಮೆಂಟ್ ಫಾರ್ 1,550 ಐ ಕ್ಯಾನ್ ಡೂ ಅನ್ನೋ ಥರ ಲೆಕ್ಕ ಮಾಡ್ಬಿಟ್ಟು ಮಾಡಿದಾಗ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್, ನಾನು ದುಡ್ಡು ಕ್ಲೈಂಟ್ ಕೊಟ್ಟಿದ ತಕ್ಷಣ ಪಾಕೆಟಲ್ಲಿ ಇಟ್ಟು ಖರ್ಚು ಮಾಡಿದರೆ ಐ ಕಾಂಟ್ ಬಿ ದಿಸ್ ಬಿಗ್ ಟುಡೇ. ಬಹಳಷ್ಟು ಜನ ಮೋಸ ಹೋಗೋದು ಇದರಿಂದಾನೆ. ಕಾಂಟ್ರಾಕ್ಟರ್ಸ್ ದೇ ಟೇಕ್ ಮನಿ, ದೇ ಮಿಸ್ಯೂಸ್ ಆಫ್ ಫಂಡ್. ಬೇರೆದು ಖರ್ಚು ಮಾಡ್ಬಿಡ್ತಾರೆ, ದುಡ್ಡಿರಲ್ಲ ಮನೆ ಕಟ್ಟಕ್ಕೆ. ಆ ದುಡ್ಡು ಅಲ್ಲೇ ಯೂಸ್ ಮಾಡ್ಬೇಕು, ಎಲ್ಲೂ ಬೇರೆ ಮಿಸ್ಯೂಸೇ ಆಗಬಾರ್ದು. ದೆನ್ ಯು ಕ್ಯಾನ್ ಕಂಪ್ಲೀಟ್ ಯುವರ್ ಪ್ರಾಜೆಕ್ಟ್ ಇನ್ ಅ ವೆರಿ ಸಕ್ಸಸ್ಫುಲ್ ವೇ. ಸೊ ಯಾರಾದರೂ ಇರಲಿ, ಇಫ್ ದ ಫ್ಯಾಮಿಲಿ ಈಸ್ ವೆಲ್ ಸಪೋರ್ಟಿವ್, ಅವ್ರು ಬಿಸ್ನೆಸ್ ಮಾಡಬೇಕು, ಇಂಜಿನಿಯರ್ ಆಗಿದ್ದಾರೆ, ಇಲ್ಲ ಬಿಸ್ನೆಸ್ ಐಡಿಯಾ ಇದೆ, ಬಂದು ಹೆಂಗೆ ಮಾಡಲಿ ಅಂತ ಕೇಳಿ ನಾನು ಖಂಡಿತ ಹೇಳ್ಕೊಡ್ತೀನಿ. ಕಾಸ್ಟಿಂಗು ನಾನು ಸ್ವತಃ ಎಲ್ಲಿ ಸೋರ್ಸ್ ಮಾಡ್ತೀನೋ ಆ ಜಾಗನೇ ಹೇಳ್ಕೊಡ್ತೀನಿ. ಅಲ್ಲೇ ಮೆಟೀರಿಯಲ್ ತೊಗೊಂಡ್ಲೆ ದೇಶಕ್ಕೆ ಒಳ್ಳೇದಾಗಲಿ ಅಷ್ಟೇ. This is very, very, very unbelievable. Very large hearted. ಸರ್, ಎಷ್ಟೇ ಇವಾಗ ನನಗೆ ನಾಳೆ ಬರಬೇಕಾಗಿರೋ ₹10 ದೇವ್ರು ಬರೆದಿದ್ದಾರೆ. ಐ ಆಮ್ ನಾಟ್ ಡೂಯಿಂಗ್ ಎನಿಥಿಂಗ್. ನಾನು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಹೊರಡೆ ಹೋಗೋದು ಮಾತ್ರ ನನ್ನ ಕರ್ತವ್ಯ. ಡೇ ಸ್ಟಾರ್ಟ್ ಆ್ಯಂಡ್ ಕ್ಲೋಸಸ್ ದೇವ್ರು ಆಲ್ರೆಡಿ ಬರೆದಿದ್ದಾರೆ. ನಾವು ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಎಲ್ಲ ನಾವೇ ತಿನ್ಬೇಕಾದ್ರೆ ಆಗಲ್ಲ. ಎಲ್ಲರೂ ತೊಗೊಂಡು ಎಲ್ಲರೂ ಇದು ಮಾಡಲಿ. ಅಲ್ಲ, ಇದನ್ನು ನೀವು ಹೇಳ್ತೀನಿ ಅಂತ ಹೇಳ್ತಾ ಇದ್ದೀರಾ, ಬಟ್ ನೀವು ಅದನ್ನು ಫ್ರಾಂಚೈಸಿ ಮಾಡೆಲ್ ಮಾಡ್ಬೋದಲ್ವಾ? ಅದರಲ್ಲೂ ದುಡ್ಡು ಹೋಗುತ್ತೆ. ಅದು ಅವರು ನನ್ನ ಕಂಪನಿ ಹೆಸರಲ್ಲಿ ಇನ್ನೊಬ್ರು ಫ್ರಾಂಚೈಸಿ ಕೊಟ್ಬಿಟ್ಟು ಅವ್ರ ಫೋನ್ ಸ್ವಿಚ್ ಆಫ್ ಮಾಡಿದ್ರೆ ದೇ ವಿಲ್ ಸ್ಕೋಲ್ಡ್ ಅಸ್. ಈ ವ್ಯಾಪಾರದಲ್ಲಿ ಸ್ವತಃ ಐ ಕಾಂಟ್ ಸಪೋರ್ಟ್ ಎನಿ ಅನ್ನೋನ್ ಪರ್ಸನ್ ಬಿಕಾಸ್ ಮನಿ ಈಸ್ ಇನ್ವಾಲ್ವ್ಡ್. ₹5 ಲಕ್ಷ ₹10 ಲಕ್ಷ ಕ್ಲೈಂಟ್ ಸಾಮಾನು ದುಡ್ಡು ಕೊಟ್ಟಿದ ತಕ್ಷಣ ಅವ್ರ ಮೈಂಡ್ ಹಿಂಗೆ ಚೇಂಜ್ ಆಗಿಬಿಡುತ್ತೆ. ಮೈಂಡ್ ಜಸ್ಟ್ ಹಿಂಗೆ ಚೇಂಜ್ ಆಗುತ್ತೆ. ಫ್ರೆಂಡು ತಿರುಪತಿಗೆ ಕರೆದ್ರು, ಇದೆ ಅಲ್ಲಿ ಹೋಗೋಣ ಅಂದರು, ಇಲ್ಲಿ ಗೋವಾಗೆ ಟ್ರಿಪ್ ಹೋಗೋಣ ಅಂದರು ಅಂತ ಹೇಳ್ಬಿಟ್ಟು ಮೈಂಡಲ್ಲಿ ಡೈವರ್ಟ್ ಆಗಬಾರ್ದು. ಇದು ನನ್ನ ದುಡ್ಡಲ್ಲ, ಇದು ಅವ್ರ ಮನೆದು, ಅವ್ರ ದುಡ್ಡು, ಅವ್ರು ಖರ್ಚಾಗಬೇಕು. ಅದು ಬಿಟ್ಟರೆ ₹1 ಎಲ್ಲೂ ಖರ್ಚಾಗಲ್ಲ. ಈ ಮೈಂಡ್ ಸೆಟ್ ಪಕ್ಕ ಆಗಿದ್ರೆ ಯು ಕ್ಯಾನ್ ಡೂ ವಂಡರ್ಸ್. But still you are ready to train the people. Those 100%. Whoever has a will, they can ask me. They can contact me, no issue. ನೋಡಿ, ತುಂಬ ಒಳ್ಳೆ
ಅವಕಾಶ. ಯಾರಿಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಅವ್ರನ್ನ ಖಂಡಿತ ಸಂಪರ್ಕಿಸಿ. ಖಂಡಿತ. ಯಾಕಂದ್ರೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ. ಅದೇ ಉದ್ದೇಶ ನಿಮ್ಮಲ್ಲಿ ಇರಬೇಕು, ಅದು ಬೇಸಿಕಲಿ. ಖಂಡಿತ. ಸಿಂಪಲ್ ಆಸ್ ಸರ್, ಈಗ ಇನ್ನೊಂದು ಪ್ರಶ್ನೆ ಕೇಳ್ಬೇಕು ಅನ್ಕೊಂಡ್ರೆ, ಈಗ ಒಂದು ಮನೆ ಕಟ್ಟಕ್ಕೆ ಬರ್ಬೇಕು ಅನ್ಕೊಂಡವರು ಲೋನ್ ಮಾಡ್ಕೊಂಡಿರ್ತಾರೆ, ಸೈಟ್ ಮೇಲೆ ಲೋನ್ ಇರುತ್ತೆ, ಕನ್ಸ್ಟ್ರಕ್ಷನ್ಗೂ ಲೋನ್ ತೊಗೊಂಡಿರ್ತಾರೆ. ಕೆಲವ್ರ ಹತ್ರ ಮಾತ್ರ, ಭಾಳ ಕಡಿಮೆ ಪರ್ಸೆಂಟೇಜ್ ಜನರ ಹತ್ರ ಟೋಟಲ್ ದುಡ್ಡು ಕನ್ಸ್ಟ್ರಕ್ಷನ್ಗೆ ಅಷ್ಟು. ಸೊ ಇದನ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ನೀವು? ಅಂದರೆ ನಾನು ಹೇಳೋದು, ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಬರಬೇಕಾದ್ರೆ ಅವ್ರು ಏನು ರೆಡಿಯಾಗಿ ಬರಬೇಕು ಅನ್ನೋದು, ಫಿನಾನ್ಷಿಯಲಿ ಬೇರೆ ಬೇರೆ ವಿಚಾರಗಳು. ಇವಾಗ ನಾರ್ಮಲ್ ಆಗಿ ನಮ್ಮ ಹತ್ರ ಬರೋರು ಭಾಳಷ್ಟು ಜನ ಮನೆ ಕಟ್ಟೋ ಡ್ರೀಮ್ ಇರಲ್ಲ, ಪ್ರಾಪರ್ಟಿ ಇದ್ದಿರುತ್ತೆ. ಅಪ್ಪ ಸೈಟ್ ತೊಗೊಂಡಿರೋದು, ಇಲ್ಲ ಅಮ್ಮ ಸೈಟ್ ತೊಗೊಂಡಿರೋದು, ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಇರುತ್ತೆ. ಸರ್, ನನ್ನ ಹತ್ರ 10 ಲಕ್ಷ ರೂಪಾಯಿ ಇದೆ, ಮನೆ ಕಟ್ಟಬೇಕು, ಹೆಂಗೆ ಮಾಡಲಿ ಅಂತ ಕೇಳ್ತಾರೆ. ನಾನು ಹೇಳೋದೇ, ಟ್ರಾನ್ಸ್ಪರೆಂಟ್ ಆಗಿರಿ. ನಿಮ್ಮ ಹತ್ರ 50 ಲಕ್ಷ ಇದೆ, 30 ಲಕ್ಷ ಇದೆ, ಏನಿದೆ ಹೇಳಿ, ಐ ವಿಲ್ ಟ್ರೈ ಟು ಹೆಲ್ಪ್ ಯು ಫ್ರಮ್ ಮೈ ಎಂಡ್. ಇನ್ ದ ಸೆನ್ಸ್ EMI ಕಾನ್ಸೆಪ್ಟ್ ಅಂತ ಇಲ್ಲ. ಬ್ಯಾಂಕ್ ಲೋನಿಗೆ ಭಾಳಷ್ಟು ಏಜೆಂಟ್ ನಮ್ಮ ಹತ್ರ ನಂಬರ್ ಕೊಟ್ಟಿದ್ದಾರೆ. ಸರ್, ಕಸ್ಟಮರ್ಸ್ ರೆಫರ್ ಮಾಡಿ, ಅದೇನಾಗುತ್ತೋ ಅವ್ರು ನಾವು ಮಾಡ್ಕೊಡ್ತೇವೆ ಅಂತ ಹೇಳ್ಬಿಟ್ಟು ನಾವು ಅಂಥವ್ರಿಗೆ ರೆಫರ್ ಮಾಡ್ತೀವಿ. ಬ್ಯಾಂಕ್ನಿಂದ ಲೋನ್ ಸಿಗುತ್ತೆ. ಬಟ್ ಇನಿಷಿಯಲಿ 20% ಆಫ್ ದ ಕಾಸ್ಟ್ ನೀವು ಸ್ಪೆಂಡ್ ಮಾಡಬೇಕು. ಇವಾಗ ನಿಮ್ಮ ಸ್ವತಃ ದುಡ್ಡಿರಬೇಕು. ಇವಾಗ ಒಂದು 50 ಲಕ್ಷ ರೂಪಾಯಿಗೆ ಮನೆ ಕಟ್ತಾರೆ ಅಂದರೆ 10 ಲಕ್ಷ ರೂಪಾಯಿ ಇನಿಷಿಯಲಿ ನೀವು ಇದ್ದು ಪ್ಲಿಂತ್ ಲೆವೆಲ್ ಕ್ರಾಸ್ ಆದಮೇಲೆ ಬ್ಯಾಂಕ್ ಅವರು ಡಿಸ್ಪೋಸ್ ಮಾಡೋದು ಫಸ್ಟ್ ಇನ್ಸ್ಟಾಲ್ಮೆಂಟ್ ನಿಮಗೆ. ಬಟ್ ಅಪ್ರೂವ್ ಆಗುತ್ತೆ ಲೋನು. ಇನಿಷಿಯಲಿ ನಿಮ್ಮ ಸ್ವಂತ ದುಡ್ಡು ಇಟ್ಕೊಂಡು ಮನೆ ಸ್ಟಾರ್ಟ್ ಮಾಡಬೇಕು. ಸೊ ದಟ್ ಇಸ್ ಹೌ ಇಟ್ ವರ್ಕ್ಸ್. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲ ಅಂದರೆ ಒಂದ್ಸಲ ಶುರು ಆದಮೇಲೆ ನಿಮ್ಗೆ ಬಹುಶಃ ಆ ಥರ ಎಕ್ಸ್ಪೀರಿಯನ್ಸ್ ಆಗಿರುತ್ತಾ? ದುಡ್ಡು ಅಂದರೆ ಒಂದು ಫ್ಲೋ, ಈಗ ನೀವು 6 ತಿಂಗಳಲ್ಲಿ 1 ವರ್ಷದಲ್ಲಿ ಕಟ್ಟಬೇಕು ಅಂದ್ಕೊಂಡಿರ್ತೀರಿ, ಅದಕ್ಕೊಂದು ಇಂಧನ ಬೇಕು ಅಂದರೆ ನಾವು ದುಡ್ಡು ಕೊಡಬೇಕಾಗುತ್ತೆ. ಹೌದು ಸರ್, ಸ್ಟೇಜ್ ಬೈ ಸ್ಟೇಜ್ ನಾವು ಒಂದು ಕೊಟೇಶನ್ ಕೊಟ್ಟು ಮಾತುಕತೆ ಎಲ್ಲ ಆಗಿ ಅವ್ರು ನಮ್ಮ ಸೈಟ್ಸ್ ವಿಸಿಟ್ ಮಾಡೋದು, ನಾವು ಅವ್ರನ್ನ ಎಂಕ್ವೈರಿ ಮಾಡೋದು, ಆ ಸೈಟ್ ಲೊಕೇಶನ್ ಹೆಂಗಿದೆ ಚೆಕ್ ಮಾಡ್ತೀವಿ. ಕೆಲವು ಜಾಗದಲ್ಲಿ ಕೆಳಗಡೆ ಬಂಡೆ ಇರುತ್ತೆ. ಬಂಡೆ ಇದ್ದರೆ ಬೇಸಿಕ್ ಕೊಟೇಶನ್ ಏನು ಕೊಟ್ಟಿರ್ತೋ ಆ ಕೊಟೇಶನ್ ವ್ಯಾಲಿಡೇ ಆಗಲ್ಲ. ಬಿಕಾಸ್ ಆ ಬಂಡೆನ ಒಡೆದು ಕಲ್ಲು ತೆಗೆಯೋದು ಮಾತ್ರ ಇಟ್ ವಿಲ್ ಕಾಸ್ಟಸ್ ಲೈಕ್ 2 or 3 lakhs. ಕೆಲವು ಜಾಗದಲ್ಲಿ ಕೆಳಗಡೆ ಬಾವಿ ಇರುತ್ತೆ, ಲೇಔಟ್ ಮಾಡೋರು ಮಾರ್ಬಿಟ್ಟು ಹೋಗ್ಬಿಡ್ತಾರೆ, ಎಲ್ಲ ಚೆನ್ನಾಗಿದೆ ಅನ್ನೋ ಥರ. ಬಾವಿ ಇದ್ದರೆ ಬಿಲ್ಡಿಂಗ್ ಅದ್ರ ಮೇಲೆ ನಿಂತ್ಕೊಳ್ಳಲ್ಲ. ಕೆಲವು ಜಾಗದಲ್ಲಿ ಮಣ್ಣು ಸೇರಿಲ್ಲ, 20 ಅಡಿವರೆಗೂ ಫಿಲ್ಲಿಂಗ್ ಇರುತ್ತೆ. ನಾವು ಆ ಸಾಯಿಲ್ ಟೆಸ್ಟಿಂಗ್ ಮಾಡಿಸ್ತೀವಿ, ಬಟ್ ಅದು ಅಡಿಷ್ನಲ್ ಕಾಸ್ಟ್ ಆಗುತ್ತೆ. ಅದೆಲ್ಲ ಮಾಡಿನೇ ಕೆಲಸ ಸ್ಟಾರ್ಟ್ ಮಾಡೋದು. ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ದೇರ್ ವಿಲ್ ಬಿ ಲಾಟ್ ಆಫ್ ಹಿಕಪ್ಸ್. ಆದಷ್ಟು ನಾವು ಸಪೋರ್ಟ್ ಮಾಡ್ತೀವಿ, ಖಂಡಿತ ಇಲ್ಲ ಅಂತಿಲ್ಲ. ಬಟ್ ಇಫ್ ಸಮಥಿಂಗ್ ಇಸ್ ದೇರ್ ಫಿಶಿ ದೆನ್ ವಿಲ್ ರೀವರ್ಕ್ ಆನ್ ಇಟ್. ಬಟ್ ದೇರ್ ಇಸ್ ಅ ಸೊಲ್ಯೂಷನ್ ಫಾರ್ ಎವ್ರಿಥಿಂಗ್. ಸರ್, ಈಗ ಬೆಂಗಳೂರಲ್ಲಿ ಈಗ ನೀವು ಈಗ ಮಾರತಹಳ್ಳಿ ಅಂತ ಹೇಳಿದ್ರಿ. ಈಗ ಮಾರತಹಳ್ಳಿ ಲ್ಯಾಂಡ್ ಬೇರೆನೇ ಇರುತ್ತೆ, ನೀವು ಆನೆಕಲ್ಗೆ ಹೋದ್ರೆ ಅಲ್ಲಿ ಬೇರೆನೇ ಇರುತ್ತೆ ಅಲ್ವಾ? ಸೊ ಬೇಸ್ಡ್ ಆನ್ ದ ಲೊಕೇಶನ್ ಏನಾದರೂ ಚಾರ್ಜಸ್ ಚೇಂಜ್ ಆಗುತ್ತೆ, ವೇರಿ ಆಗುತ್ತೆ? ಸರ್, ಬ್ಯಾಂಗ್ಳೂರ್ ಫುಲ್ ಒಂದೇ ರೇಟ್, ಎಲ್ಲ ಕಡೆ ಒಂದೇ. ಬೇಸಿಕ್ ನಾವೇನು ಕೇಳ್ತೀವಿ ಅಂದರೆ ಕ್ಲೈಂಟ್ಸ್ ಹತ್ರ ಮಿನಿಮಮ್ 20 feet ರೋಡ್ ಇರಬೇಕು, ಟ್ರಕ್ ಒಳಗಡೆ ಬರೋಕ್ಕೆ, ಮೆಟೀರಿಯಲ್ ಅನ್ಲೋಡ್ ಮಾಡೋಕ್ಕೆ, ರೋಡಲ್ಲಿ ಮೆಟೀರಿಯಲ್ ಹಾಕೋಕ್ಕೆ ಜಾಗ ಇರಬೇಕು. ಇದೆಲ್ಲ ಇದ್ದರೆ ವಿ ಟೇಕ್ ಅಪ್ ದ ಪ್ರಾಜೆಕ್ಟ್ಸ್. ಕೆಲವು ಜಾಗ ತುಂಬ ಕಂಜೆಸ್ಟೆಡ್ ಆಗಿರುತ್ತೆ, ಗಾಡಿ ಒಳಗಡೆ ಬರೋಕ್ಕಾಗಲ್ಲ, ಕಾರ್ಸ್ ನಿಂತಿರುತ್ತೆ. ಸೊ ಗಾಡಿಯವ್ರು ಬಂದು ನಿಂತ್ಕೊಂಡಿರ್ತಾರೆ, ನೆಕ್ಸ್ಟ್ ಟೈಮ್ ಗಾಡಿಯವ್ರು ಬರಲ್ಲ ಅಲ್ಲಿ. ಸೊ ಇದೆಲ್ಲ ಪ್ರಾಬ್ಲಮ್. ಅಂಥ ಜಾಗದಲ್ಲಿ ನಾವು ಕೈ ಹಾಕಲ್ಲ. ಕೆಲವು ಕ್ಲೈಂಟ್ಸ್ ತುಂಬ ಚೆನ್ನಾಗಿರ್ತಾರೆ, ಕೆಲವು ಕ್ಲೈಂಟ್ಸ್ ಮಾತಾಡ್ತಾನೆ ತುಂಬ ವರ್ಟಾಗಿ ಮಾತಾಡ್ತಾರೆ. ವಿ ನೆವರ್ ಟಚ್ ಸಚ್ ಕ್ಲೈಂಟ್ಸ್. ಯಾಕಂದರೆ ಇವ್ರ ಜೊತೆ ನಾವು 8-10 ತಿಂಗಳು ಟ್ರಾವೆಲ್ ಮಾಡಬೇಕು, ಒಂದೇ ಮೈಂಡ್ ಸೆಟ್ಟಲ್ಲಿ ಇರಬೇಕು. ಇಟ್ಸ್ ವೆರಿ ಹಾರ್ಡ್ ಟು ಹ್ಯಾವ್ ಎವ್ರಿ ಒನ್ ದ ಸೇಮ್, ರೈಟ್? ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ, ಅದೆಲ್ಲ ಇದೆ ಆ್ಯಕ್ಚುಲಿ. ಸೊ ಆ ಥರ 30-40 ಮನೆಯ ಡ್ರೀಮನ್ನು, ಅಂದರೆ ಕನಸನ್ನು ನನಸು ಮಾಡೋ ಕೆಲಸದಲ್ಲಿ ನಮ್ಮ ರಿಯಾಜ್ ಅವರು ನಿರತರಾಗಿದ್ದಾರೆ. ಸೊ ನಾವು ಒಂದು ಕ್ಲೈಂಟ್ ಟೆಸ್ಟಿಮೋನಿಯಲ್ ಕೂಡ ನೋಡಿದ್ವಿ. ಸೊ ನೀವು ಕನ್ಸ್ಟ್ರಕ್ಷನ್ ಮಾಡಿರುವಂಥ ಮನೆ ಎದುರುಗಡೆ ನೀವು ಪಾಸ್ ಆದರೆ ನಿಮಗೇನು ಅನಿಸುತ್ತೆ ರಿಯಾಜ್ ಅವರೇ? ಟು ಹ್ಯಾಪಿ. ಬಿಕಾಸ್ ಆ ಬಿಲ್ಡಿಂಗ್ ಕೊಟ್ಟಿರೋ ಪ್ರಾಫಿಟ್ ಬಂದ್ಬಿಟ್ಟು ನನಗೆ 1 ಲಕ್ಷನೋ 2 ಲಕ್ಷನೋ ಇರ್ಬೋದು ಹಾರ್ಡ್ಲಿ. ಬಟ್ ಆ ಬಿಲ್ಡಿಂಗ್ ನೆಕ್ಸ್ಟ್ 80 to 100 years ಇರುತ್ತೆ. ಸೊ ಮೈ ಹಾರ್ಟ್ ಆ್ಯಂಡ್ ಸ್ವೆಟ್ ಆಫ್ ವಾಟ್ ಎವರ್ ಐ ಹ್ಯಾವ್ ಗಿವನ್ ಆ ಬಿಲ್ಡಿಂಗಲ್ಲಿ ನೋಡಿದಾಗ ತುಂಬ ಖುಷಿಯಾಗಿರುತ್ತೆ. ದಟ್ ಪ್ರಾಫಿಟ್ ಇಸ್ ನಥಿಂಗ್. ಆ 2 ಲಕ್ಷ 3 ಲಕ್ಷ ಏನಿರಲ್ಲ, ಹೋಗಿರುತ್ತೆ ಅದು. ಬಟ್ ನಾವು ಕಟ್ಟಿರೋ ಬಿಲ್ಡಿಂಗು, ಆ ಕಡೆ ಮನೆಯವ್ರು ಹೋದ್ರೆ ಬನ್ನಿ ಒಂದು ಟೀ ಕುಡ್ದು ಹೋಗಿ, ಕಾಫಿ ಕುಡಿ ಬನ್ನಿ, ಅದಕ್ಕೆ ಒಂದು ಮರ್ಯಾದೆ ಇರುತ್ತಲ್ಲ, ದಟ್ ಈಸ್ ಟೋಟ್ಲಿ ಟು ದ ನೆಕ್ಸ್ಟ್ ಲೆವೆಲ್ ಆ್ಯಕ್ಚುಲಿ. ಅದು ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಆ್ಯಕ್ಚುಲಿ. ಆ್ಯಂಡ್ ದಟ್ ಟು ನನ್ನ ಟಾರ್ಗೆಟ್ ಆಫ್ ಕ್ಲೈಂಟ್ಸ್ ಬಂದ್ಬಿಟ್ಟು ಮಿಡಲ್ ಕ್ಲಾಸ್. ಹಾನೆಸ್ಟಾಗಿ ಹೇಳ್ಬೇಕಾದ್ರೆ, ಇವಾಗ ನೀವು ಕೋಟ್ಯಾಧಿಪತಿ, ನೀವು ಬಂದ್ಬಿಟ್ಟು ನನಗೆ ಮನೆ ಕಟ್ಟಬೇಕು, ನನ್ನ ಪ್ರಾಪರ್ಟಿ ಹಿಂಗಿದೆ, ನನಗೆ ಪ್ಯಾಲೇಸ್ ಥರ ಮನೆ ಕಟ್ಟಿದ್ರೆ ನನ್ನ ಕೈ ಹಾಕಲ್ಲ, ನನಗೆ ಅದು ಬೇಕಾಗಿಲ್ಲ. ಅವ್ರ ಹತ್ರ ಕೋಟ್ಯಾರ್ಲಿದೆ, ಅವ್ರಿಗೆ ಭಾಳಷ್ಟು ಕಾಂಟ್ರಾಕ್ಟರ್ ಇದ್ದಾರೆ ಅವ್ರ ಕಟ್ಟಕ್ಕೆ. ನನಗೆ ಮಿಡಲ್ ಕ್ಲಾಸ್ ಮನೆ ಕಟ್ಟಿದಾಗ ಅವ್ರು ನಮ್ಮನ್ನು ನೋಡೋ ರೀತಿಯೇ ಬೇರೆ ಥರ ಇರುತ್ತೆ. ಬಿಕಾಸ್ ದೇ ನೋ ದ ವ್ಯಾಲ್ಯೂ ನಮ್ಮಂಥವ್ರು. ಕೋಟ್ಯಾಧಿಪತಿಗೆ ದೇ ಹ್ಯಾವ್ ಸೋ ಮೆನಿ ಅದರ್ ಕಾಂಟ್ರಾಕ್ಟರ್ಸ್ ಹೂ ಕ್ಯಾನ್ ಡೂ ಫಾರ್ 3,000, 2,500, 2,000 rupees ಸ್ಕ್ವೇರ್ ಫೀಟ್ಗೆ. ವಿ ಆರ್ ನಾಟ್ ರಿಕ್ವೈರ್ಡ್ ಫಾರ್ ದೆಮ್. ಆ್ಯಂಡ್ ಅವ್ರು ನಮಗೆ ಮರ್ಯಾದೆ ಕೊಡ್ದಾಗಿರೋ ಜಾಗದಲ್ಲಿ ನಾನು ಕೆಲಸ ಮಾಡೋದೇ ಇಲ್ಲ. ಮರ್ಯಾದೆ ಇರಬೇಕು, ಫಂಡಮೆಂಟಲ್ ರೆಸ್ಪೆಕ್ಟ್. ಬಿಕಾಸ್ ಐ ಆಮ್ ಟೂ ಸ್ಟ್ರೈಟ್ ಫಾರ್ವರ್ಡ್, ಹಾನೆಸ್ಟ್ ಪರ್ಸನ್. ಮರ್ಯಾದೆ ಸ್ವಲ್ಪ ಕಡಿಮೆ ಆಯ್ತಂದರೆ ಕೆಲಸ ಬಿಟ್ಬಿಡ್ತೀನಿ ಅಂಥ ಪರ್ಸನ್. ಸೊ ಸ್ವಲ್ಪ ಕೆಲವು ವಿಷಯಗಳು ನಾವು ಸ್ಟ್ರಿಕ್ಟ್ ಆಗಿರ್ತೀವಿ ಇದರಲ್ಲಿ. ಆದಷ್ಟು ಹಾನೆಸ್ಟ್ ಆಗಿರೋರಿಗೆ ನಾರ್ಮಲ್ ಕೋಪ ಬರುತ್ತೆ. ಆಫ್ಕೋರ್ಸ್
ಯಾಕಂದ್ರೆ ಸರಿ ಇದ್ರು ಕೂಡ ಕೆಲವೊಂದ್ಸಲ ಬ್ಲೇಮ್ ಎಕ್ಸಾಕ್ಟ್ಲಿ ಸೊ ಇರದೇ ಹೇಳಿದಾಗ ಸಿಟ್ಟು ಬಂದೇ ಬರುತ್ತೆ. ಖಂಡಿತ ಅಂಥವ್ರು ನಾವು ಆ್ಯಕ್ಚುಲಿ. ಸೊ ಅದರಿಂದ ನಾನು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಮೇಲೆ ನಾನು ಇದು ಮಾಡಲ್ಲ. ಒಂದು 35 lakhs ಮನೆ ಕಟ್ಕೊಡ್ತೀವಲ್ಲ, ಅದರಲ್ಲಿ ಲಾಭ 1 ಲಕ್ಷ 2 ಲಕ್ಷ ರೂಪಾಯಿ ಇರಲ್ಲ. ಆನ್ ಟೈಮ್ಸಲ್ಲಿ ಏನೂ ಬರಲ್ಲ. ಅದರ್ ಇಶ್ಯೂಸ್ ಇರುತ್ತೆ, ಮೆಟೀರಿಯಲ್ ಸರಿಯಾಗಿ ಸಿಗಿರಲ್ಲ, ಏನೋ ಒಂದು ಇರುತ್ತೆ, ಸಿಮೆಂಟ್ ರೇಟ್ ಜಾಸ್ತಿ ಆಗಿರುತ್ತೆ, ಸ್ಟೀಲ್ ರೇಟ್ ಜಾಸ್ತಿ ಆಗಿರುತ್ತೆ. ದೆನ್ ವಿ ಬರ್ನ್ ಅವರ್ ಫಿಂಗರ್. ಇವಾಗ January 2025 10% ಆಫ್ ರಾ ಮೆಟೀರಿಯಲ್ ಇನ್ಕ್ರೀಸ್ ಆಗಿದೆ. ಸ್ಯಾಂಡು, ಅಗ್ರಿಗೇಟು, ನಿಮಗೆ ಬ್ಲಾಕು ಇದೆಲ್ಲ 10% ಇನ್ಕ್ರೀಸ್ ಆಗಿದೆ. ಬಟ್ ನಾವು ಅದೇ ಇದರಲ್ಲಿ ಇವತ್ತವರೆಗೂ ಒದ್ದಾಡ್ಕೊಂಡು ವಿ ಆರ್ ಮ್ಯಾಚಿಂಗ್. ಸೊ ದಿಸ್ ಇಸ್ ಹೌ ಆ್ಯಕ್ಚುಲಿ. ಇನ್ನು ಇದಕ್ಕಿಂತ ಒಂದು ಮುಂಚಿನ ಪ್ರಶ್ನೆ ಕೇಳ್ತೀನಿ ನಾನು. ಈಗ ಅದು ನಿಮ್ಮ ಫೀಲ್ಡ್ ಅಲ್ಲ, ಬಟ್ ಸ್ಟಿಲ್ ಐ ಆಮ್ ಆಸ್ಕಿಂಗ್ ದಟ್ ಪ್ರಶ್ನೆ. ಈಗ ಒಂದು ಯೂಶ್ವಲಿ ಒಂದು ಮನೆ ಅಂದರೆ ನಾವು ಲೈಫ್ ಲಾಂಗ್ ಅಂತಲೇ ಅನ್ಕೋತೀವಿ. ಖಂಡಿತ. ಸೊ ಹಿಂಗಾಗಿ ದ ಚೂಸಿಂಗ್ ದ ಸೈಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬೈಯಿಂಗ್ ದ ರೈಟ್ ಕೈಂಡ್ ಆಫ್ ಸೈಟ್ ಅಲ್ವಾ? ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಯಾಕೆಂದರೆ ತುಂಬ ಜನರಿಗೆ ಒಂದು ಆಸೆ ಇರುತ್ತಲ್ಲ, ಅದ್ರ ಏನಾದರೂ ಯು ವಾಂಟ್ ಟು ಗಿವ್ ಸರ್? ಸೈಟ್ ಬೇಸಿಕ್ಲಿ ನಾನು ನಾರ್ಮಲಾಗಿ ಹೇಳೋದೇನೆಂದರೆ, ರೋಡ್ನಿಂದ ಸೈಟ್ ಕೆಳಗಡೆ ಇರಬಾರ್ದು, ಸೈಟ್ ಮೇಲೆ ಇರಬೇಕು, ರೋಡ್ ಕೆಳಗಡೆ ಇರಬೇಕು. ಓಕೆ. ದ್ಯಾಟ್ ಈಸ್ ಮೋಸ್ಟ್ ಆಫ್ ದ ಪೀಪಲ್ ಫೇಲ್ ಇನ್ ದಟ್ ವೇ. ಏನಾಗುತ್ತೆ ಅಂದರೆ, ನಿಮ್ಮ ಸಿವೇಜ್ ವಾಟ್ರು ಇಲ್ಲ ನಿಮ್ಮ ಕಾವೇರಿ ವಾಟ್ರು ಪ್ರತಿಯೊಂದಕ್ಕೂ ನಿಮಗೆ ಆಕ್ಸೆಸಿಬಲ್ ಕರೆಕ್ಟಾಗಿರುತ್ತೆ. ಇವಾಗ ನಿಮಗೆ ಬಂದ್ಬಿಟ್ಟು ನೀವು ಏರಿಯಾ ಕೆಳಗಡೆ ಇದ್ದರೆ ಸಿವೇಜ್ ವಾಟ್ರ್ ಮೇಲೆ ರನ್ ಆಗಲ್ಲ. ಮಳೆ ನೀರು ಬಂದರೆ ಅಲ್ಲೇ ಸ್ಟೋರ್ ಆಗಿಬಿಡುತ್ತೆ. ಆ ಕಡೆ ಬ್ಯಾಕ್ ಸೈಡ್ ಇನ್ನೊಂದು ಲೇಔಟ್ ಇರುತ್ತೆ, ಬಟ್ ಅವ್ರು ಕ್ಲೋಸ್ ಮಾಡಿ ಇಟ್ಟಿರ್ತಾರೆ, ನೀರು ಆ ಕಡೆ ಫ್ಲೋ ಆಗಲ್ಲ. ಸೊ ಅಂಥ ಇಶ್ಯೂಸ್ ಎಲ್ಲ ಇರುತ್ತೆ. BWSSB ಅವರೇ ಬಂದು ನೋಡ್ತಾರೆ, ಈ ರೋಡ್ ಲೆವೆಲ್ನಿಂದ 6 ಅಡಿ ಕೆಳಗಡೆ ಇದೆ, ಹೆಂಗೆ ತೊಗೊಂಬರೋದು ಅಂತ ಹೇಳ್ಬಿಟ್ಟು ದ ವರ್ಕ್ ಗೆಟ್ಸ್ ಡಿಲೇಡ್. ದೆರ್ ಇಸ್ ಅ ಸೊಲ್ಯೂಷನ್ ಫಾರ್ ಎವ್ರಿಥಿಂಗ್, ಬಟ್ ದ ವರ್ಕ್ ಗೆಟ್ಸ್ ಡಿಲೇಡ್. ಪ್ರತಿ ಸತಿ ಮಳೆ ಬಂದರೆ ನೀರು ನಿಂತ್ಕೊಂಡಿರುತ್ತೆ ಮನೆ ಮುಂದೆ. ಸೊ ಎಲ್ಲಾದರೂ ಮಳೆ ನೀರು ಬಂದ್ರೆ ಇದು ಇಮಿಡಿಯೇಟ್ ವಾಡೆ ಬರುತ್ತೆ. ಇಂಥ ಇಶ್ಯೂಸ್ ಎಲ್ಲ ಇರುತ್ತೆ. ಮತ್ತು ಸೈಟ್ ತೊಗೊತಾರೆ, ರಾಜಕಾಲುವೆ ಹತ್ರ ತೊಗೊಬೇಡಿ, ಕೆರೆ ಹತ್ರ ತೊಗೊಬೇಡಿ, ಇದೆಲ್ಲ ಅವಾಯ್ಡ್ ಮಾಡಿ ಅಷ್ಟೇ. ಗವರ್ಮೆಂಟ್ ನಾರ್ಮ್ಸ್ನ ಫಾಲೋ ಮಾಡಿ, ಯು ವಿಲ್ ಬಿ ಸೇಫ್ ಆ್ಯಕ್ಚುಲಿ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಅಲ್ಲಿ ನೀವು ಸರಿಯಾಗಿದ್ದರೆ ಇಲ್ಲಿ ಸರಿ ಮಾಡೋಕ್ಕೆ ಸಾಧ್ಯ. ಖಂಡಿತ. ಇನ್ನು ಈ ಪರ್ಮಿಷನ್ಗಳದೆಲ್ಲ ಇರ್ತಾವಲ್ಲ, ಅದಕ್ಕೆಲ್ಲ ನೀವು ಖಂಡಿತ ಹೆಲ್ಪ್ ಮಾಡ್ತೀವಿ ಸರ್. ಅದೆಲ್ಲ ಎಲ್ಲ ಕಾಂಟ್ಯಾಕ್ಟ್ಸ್ ಇದೆ, ಎಲ್ಲ ಮಾಡ್ಕೊಡ್ತೀವಿ, ಪ್ರಾಬ್ಲಮ್ ಇಲ್ಲ. ಸೊ ಈಗ ಒಂದು ಮನೆ ನಿಮ್ಮ ಸೈಟ್ ಕೊಟ್ಟರೆ ಒಂದು ವರ್ಷ ಆದಮೇಲೆ ಬಂದರೆ ಏನೂ ಸಮಸ್ಯೆಗಳಿರಬಾರ್ದು ಬೇಸಿಕಲಿ. ಹೌದು, ಮನುಷ್ಯನಿಗೆ ಅಷ್ಟೇ ಅಲ್ವಾ ಇರೋದು. ಖಂಡಿತ. ಎಲೆಕ್ಟ್ರಿಸಿಟಿನೋ ನೀರಿಂದೋ ಇನ್ನೊಂದು ಸಮಸ್ಯೆಗಳಿರ್ಬಾರ್ದು. ಅದು ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಖಂಡಿತ. ದಟ್ ಯು ಟೇಕ್ ಕೇರ್. 100% ಆದಷ್ಟು ಮಾಡ್ಕೊಡ್ತೀವಿ. ಓಕೆ. ಸೊ ದಟ್ ಈಸ್ 30-40 ಸೈಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಗ್ರೌಂಡು ಮತ್ತು ಗ್ರೌಂಡ್ ಪ್ಲಸ್ ಫಸ್ಟ್ ಫ್ಲೋರ್ ಮಾತಾಡ್ತಾ ಇದ್ವಿ. 3 BHK ಮಾತಾಡಿದ್ವಿ. ನಿಮ್ಮ ಮನಸ್ಸಲ್ಲಿರೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟಿದ್ದೀನಿ ಅಂತ ನಾನು ಅನ್ಕೋತೀನಿ. ಯಾಕೆಂದರೆ ಇದು 90% ಜನರ ಮನಸ್ಸಲ್ಲಿರುವಂಥ ಪ್ರಶ್ನೆ. 30-40 ಮನೆ ಕಟ್ಟಬೇಕು ಅಂದ್ಕೊಂಡವ್ರಿಗೆ ಓಕೆ, ನೀವು ಏನಾದರೂ ಇನ್ನೊಂದು ಸಜೆಷನ್ ಅಥವಾ ಇನ್ನೊಂದು ಒಂದು ಕಿವಿ ಮಾತು ಹೇಳೋಕ್ಕೆ ಏನಾದರೂ ಇಷ್ಟಪಡ್ತೀರಾ? ಸರ್, ಲೈಫ್ ವಿಲ್ ನಾಟ್ ಬಿ ದ ಸೇಮ್. 30-40 ಮನೆ ಕಟ್ತಿದ್ದೀನಿ, ನಿಮ್ಮ ಹತ್ರ ಒಂದು 30 ಲಕ್ಷ ಇದೆ ಅಂದರೆ ನೀವು ಥಿಂಕ್ ಮಾಡ್ಬೋದು, ನನಗೆ ಇವಾಗ ಸದ್ಯಕ್ಕೆ ನನಗೆ ಇದು ಸಾಕಂತ ಹೇಳ್ಬಿಟ್ಟು. ಯಾವ ಸಾಲ ಇಲ್ಲ, ಲೈಫ್ ಸೇಫ್ ಆಗಿದೆ ಅಂದರೆ ಟೇಕ್ 15-20 lakhs ಲೋನ್, G+2 ಆಗಿ ಮನೆ ಕಟ್ಟಿ. 1 ಫ್ಲೋರ್ ನಿಮಗೆ ಇಟ್ಕೊಳ್ಳಿ, 2 ಫ್ಲೋರ್ ಟೆನೆಂಟ್ ಕೊಡಿ. ಪ್ಯಾಸಿವ್ ಇನ್ಕಮ್ ಇಸ್ ವೆರಿ ಮಚ್ ಮ್ಯಾಂಡೇಟ್ರಿ ಫಾರ್ ದ ಫ್ಯೂಚರ್. ಕೋವಿಡ್ ಹಸ್ ಥಾಟ್ ಅಸ್ ದಿಸ್ ಲೆಸನ್. ಒಂದೇ ಇನ್ಕಮ್ನ ನಂಬ್ಕೊಂಡಿರಬಾರ್ದು. ಖಂಡಿತ ನಮಗೆ ಮಲ್ಟಿಪಲ್ ಇನ್ಕಮ್ಸ್ ಇದ್ದರೆ ವಿ ವಿಲ್ ಸಸ್ಟೈನ್ ಫಾರ್ ಲಾಂಗ್ ಆ್ಯಂಡ್ ಸೇಫ್. ಸೊ ಆ ಥರ ಇನ್ಕಮ್ ಮಾಡ್ಕೊಳ್ಳಿ, ಫ್ಯೂಚರ್ಗೆ ನಿಮಗೆ ಬೆಟರ್ ಆಗುತ್ತೆ. ಸೊ ಇಲ್ಲ ನಾನು ಇವಾಗ ಇದು ಸಾಕಂತ ಇರ್ತಾರೆ ಭಾಳಷ್ಟು ಜನ, ಫ್ಯೂಚರ್ ವಿಲ್ ನಾಟ್ ರಿಮೈನ್ ದ ಸೇಮ್, ಲವ್ಡ್ ಒನ್ಸ್ ವಿಲ್ ನಾಟ್ ಬಿ ದ ಸೇಮ್, ಎಲ್ಲ ಚೇಂಜ್ ಆಗ್ಬೋದು ಲೈಫಲ್ಲಿ. ಮಲ್ಟಿಪಲ್ ಇನ್ಕಮ್ಸ್ ಇದ್ದರೆ ಯು ವಿಲ್ ಬಿ ಸೇಫ್. ನಾನು ಆಲ್ವೇಸ್ ಐ ಸಜೆಸ್ಟ್ ಮೈ ಪೀಪಲ್, G+1 ಹೋದಾಗ ಟ್ರೈ ಟು ಪುಷ್ ಯುವರ್ ಸೆಲ್ಫ್. ಒಳಗಡೆ ಇಂಟೀರಿಯರ್ ಜಾಸ್ತಿ ಖರ್ಚು ಮಾಡಬೇಡಿ. ಅವ್ರಿಗೆ ಹೊಟ್ಟೆ ಒರೆಸ್ಬೇಕು, ಇವ್ರಿಗೆ ಹೊಟ್ಟೆ ಒರೆಸ್ಬೇಕಂತ ಖರ್ಚು ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಇನ್ಕಮ್ಮು ನೀವು ಸೇಫ್ ಆಗಿರ್ಬೇಕಾದ್ರೆ ನಿಮ್ಮ ಫೌಂಡೇಶನ್ ಚೆನ್ನಾಗಿರ್ಬೇಕು, ಅದನ್ನು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಐ ಆಲ್ವೇಸ್ ಟೆಲ್ ಮೈ ಕ್ಲೈಂಟ್ಸ್ ಆ್ಯಕ್ಚುಲಿ. ಇಂಟೀರಿಯರ್ಸ್ ಜಾಸ್ತಿ ಖರ್ಚು ಮಾಡಿದಾಗ ಸ್ಟ್ರಕ್ಚರಲ್ ಮಾಡಿ. ಎಷ್ಟೋ ಜನ ನನ್ನ ಹತ್ರ ಮನೆ ಕಟ್ಟಿದ್ದಾರೆ G+2, 50 lakhs ರೆಂಟ್ ಬರ್ತಿದೆ, ಅವರು ಇದ್ದಾರೆ ಅದೇ ಮನೆಯಲ್ಲಿ, ಆ ಥರ ಮಾಡ್ಕೊಂಡಿದ್ದಾರೆ. 50,000 lakhs ಅಂದರೆ 50,000 ರೆಂಟ್ ಬರ್ತಿದೆ, 50 lakhs ಖರ್ಚು ಮಾಡಿ. ಸೊ ಅದು EMI ಕಟ್ಟೋಕ್ಕಾಗತ್ತೆ, ಯಾವುದಕ್ಕೊಂದು ಆಗುತ್ತೆ, ಅವ್ರ ಮಗಳು ಮದುವೆಗೆ ಆಗುತ್ತೆ, ಸಮಥಿಂಗ್ ಇಸ್ ದೇರ್ ಲೈಕ್ ರೈಟ್. ಆ ಥರ ಪ್ಲ್ಯಾನ್ ಮಾಡಿ ಆಲ್ವೇಸ್. ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಡೌಟ್ ಖಂಡಿತ ಬಂದರೆ ನನ್ನ ಹತ್ರ ಮಾತಾಡಿ. ವಾಟ್ ಎವರ್ ಇಸ್ ಯರ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅದು ಹೇಳಿ, ಆದಷ್ಟು ಹೆಲ್ಪ್ ಮಾಡ್ತೀವಿ ನಿಮ್ಗೆ ಯಾವ ಥರ ಮಾಡ್ಬೋದು ಅನ್ನೋ ಥರ. ಬಿಕಾಸ್ ಕಾಮನ್ ಮ್ಯಾನ್ ವಿಲ್ ನಾಟ್ ಹ್ಯಾವ್ ಎ ನಾಲೆಜ್ ಆಸ್ ಮಚ್ ಅಸ್ ವಿ ಹ್ಯಾವ್. ಅದನ್ನು ವಿ ಆರ್ ಓಕೆ ವಿತ್ ಶೇರಿಂಗ್ ಯು. ಈಗ G+1 ಬಗ್ಗೆ ಮಾತಾಡಿದ್ರು ಮುಂಚೆ. G+2 ಮಾಡ್ಕೋಬೇಕು ಅನ್ಕೊಂಡ್ರೆ G+3 ಮಾಡ್ಕೋಬೇಕು, G+4 ಮಾಡ್ಕೋಬೇಕು, ಮಿಡ್ ಕ್ಲಾಸ್ ಅನ್ಕೊಳ್ಳೋಣ ನಾವು. ಖಂಡಿತ ಅಂಥವ್ರಿಗೂ ಕನಸಿರುತ್ತೆ, ಎಲ್ಲೋ ಕಷ್ಟಪಟ್ಟಿರ್ತಾರೆ, ದುಡ್ಡು ತಂದ್ರೆ ಅಂಥವ್ರಿಗೂ ನೀವು ಮಾಡ್ಕೊಡ್ತೀರಲ್ವಾ? ಖಂಡಿತ ಸರ್. G+4 ಎಷ್ಟೋ ಜನ ಬರ್ತಾರೆ, PG ಬಿಲ್ಡಿಂಗ್ ಕಟ್ಟಬೇಕು, ಕಮರ್ಷಿಯಲ್ ಪ್ರಾಪರ್ಟಿ, ನಮ್ಮ ಫಾದರ್ ಹಾರ್ಡ್ ಆ್ಯಂಡ್ ಮನಿ ಪ್ರಾಪರ್ಟಿ ಇದೆ, ಬಟ್ ನನ್ನ ಹತ್ರ ದುಡ್ಡಿಲ್ಲ ಸರ್, ಲೋನ್ ಮಾಡ್ಕೊಡಿ ಅಂತಾರೆ. ಎಷ್ಟೋ ಜನ ಬರ್ತಾರೆ ಆ ಥರ. ಸೊ PG ಬಿಲ್ಡಿಂಗ್ ಮಾಡಿದ್ರೆ 4 ಲಕ್ಷ ರೂಪಾಯಿ ಬಾಡಿಗೆ ಬರುತ್ತೆ. ಅವ್ರ ಲೈಫ್ ಹಾಗೆ ಅಪ್ಸೈಡ್ ಡೌನ್ಸ್ ಚೇಂಜ್ ಆಗಿಬಿಡುತ್ತೆ ಟೋಟ್ಲಿ. ಅದು ಡೆಡ್ ಪ್ರಾಪರ್ಟಿ ಆಗಿರುತ್ತೆ.
ನಮ್ಮ ವಿಡಿಯೋ ನೋಡಿ ಎಷ್ಟೋ ಜನಕ್ಕೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ, ಓ ಹಿಂಗೆ ಮನೆ ಕಟ್ಬೋದಾ, ಇಷ್ಟು ಅಮೌಂಟಲ್ಲಿ ಆಗುತ್ತೆ. ಬಿಕಾಸ್ G+4 30-40 ಸೈಟಿಗೆ ವಿ ಚಾರ್ಜ್ ಓನ್ಲಿ 85 lakhs ಇನ್ಕ್ಲೂಡಿಂಗ್ ಎವ್ರಿಥಿಂಗ್. ದಟ್ ಮೀನ್ಸ್ ಎವ್ರಿಥಿಂಗ್ G+4ಗೆ. ಬೇರೆಯವರು 1.25 ಕೋಟಿ, 1.20 ಲಕ್ಷ, 1.30 ಲಕ್ಷ ಚಾರ್ಜ್ ಮಾಡ್ತಾರೆ. ಸೊ ದಿಸ್ ಇಸ್ ಅವರ್ ಟೋಟಲ್ ಎಲ್ಲ ರೆಡಿ ಆಗಿಬಿಡುತ್ತೆ 85 lakhsಗೆ. ಸೊ 5200 square feet ಆಫ್ ಬಿಲ್ಟಪ್ ಇದೆ. ದಟ್ ಇನ್ಕ್ಲೂಡ್ಸ್ ಗೇಟ್, ಕಾಂಪೌಂಡ್ ವಾಲ್, ಪ್ರತಿಯೊಂದು ವಿತ್ ಲಿಫ್ಟ್ ರೂಮ್ ಆಕ್ಸೆಸ್. ಲಿಫ್ಟ್ ರೂಮು ಯೂಸ್ ಮಾಡೋಕ್ಕೆ ಮಿಷಿನ್ ಮಾತ್ರ ಇರಲ್ಲ, ರೂಮ್ ಇರುತ್ತೆ, ಪ್ರತಿಯೊಂದು ಇರುತ್ತೆ ಅದರಲ್ಲಿ. ಸೊ ಇದೆಲ್ಲ 85 lakhs ಅಂದಾಗ ಕಾಮನ್ ಮ್ಯಾನ್ಗೆ ಒಂದು ಥಾಟ್ ಬರುತ್ತೆ, ಓ ನನಗೆ ಆಲ್ರೆಡಿ 20 lakhs ಇದೆ, ಇನ್ನೊಂದು 60 lakhs ನಾನು ಲೋನ್ ಹಾಕಬೇಕು, 80 lakhs, ಒಂದು ಕ್ಯಾಲ್ಕುಲೇಷನ್ ಬರುತ್ತೆ. ಸೊ ಇಟ್ಸ್ ಈಸಿ ಫಾರ್ ದೆಮ್. ಕೆಲವರು PG ಬಿಲ್ಡಿಂಗ್ ಕಟ್ಟಬೇಕಂತಾರೆ, PG ಬಿಲ್ಡಿಂಗ್ ಕಟ್ಟಿ ಫಾರ್ ದ ಸೇಮ್ ಪ್ರೈಸ್ ಐ ವಿಲ್ ಗೆಟ್ ಯು ಡನ್, ನೋ ಇಶ್ಯೂ, ಲೆಟ್ ಯುವರ್ ಲೈಫ್ ಚೇಂಜ್ ಫಾರ್ ಎವರ್. ಸೊ ನಾನು PG ಬಿಲ್ಡಿಂಗ್ ಬಗ್ಗೆ ಇನ್ನಷ್ಟು ಪ್ರಶ್ನೆಗಳಿದೆ, ಅದು ನಾನು ಮುಂದಿನ ಭಾಗದಲ್ಲಿ ಕೇಳ್ತೀನಿ. ಯಾಕಂದರೆ ಬೆಂಗಳೂರಲ್ಲಿರುವಂಥವ್ರಿಗೆ ಈ ಪ್ಯಾಸಿವ್ ಇನ್ಕಮ್ ಒಂದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. 200% ಕೂಡ ಅದ್ರ ಜೊತೆಗೆ ಸ್ವಲ್ಪ ನೀವು ನಿಮ್ಮ ಹತ್ರ ಲ್ಯಾಂಡ್ ಇದೆ ಅಂತಂದಾಗ ನೀವು ಈ ಥರ ಬಿಲ್ಡಿಂಗ್ ಕಟ್ಬಿಟ್ರೆ ನಿಮ್ಮ ಲೈಫ್ ರಿಯಾಜ್ ಅವ್ರು ಹೇಳಿ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಬಟ್ ನನಗೆ ತುಂಬ ಅಟ್ರಾಕ್ಟಿವ್ ಅನಿಸಿದ್ದೇನೆಂದರೆ ground+4 ಕಟ್ಟಿದರೆ ಅವ್ರು ಚಾರ್ಜ್ ಮಾಡ್ತಾರೆ 85 lakhs. ಓನ್ಲಿ 85 lakhs. ಸ್ವಲ್ಪ ನಂಬಕ್ಕೆ ಕಷ್ಟ. ನಾನು ಪರ್ಸ್ನಲಿ ಹಾಗೆ ನಾನು PG ಬಿಲ್ಡಿಂಗ್ ಕರ್ಕೊಂಡು ಹೋಗ್ತೀನಿ ಬನ್ನಿ. ಓಕೆ PG ಬಿಲ್ಡಿಂಗ್ ಓನರ್ನ ಮಾತಾಡ್ಸೋಣ, ಅವ್ರ ಹತ್ರನೇ ಕೇಳೋಣ. ಓಕೆ, ಖಂಡಿತ ನಾನು ನಂಬ್ತಾ ಇದ್ದೀನಿ, ಸದ್ಯಕ್ಕಂತ ನಾನು ನಂಬ್ತಾ ಇದ್ದೀನಿ ನಿಮ್ಮನ್ನು. ಬಟ್ ನಾನು ಮನೆ ಆಲ್ರೆಡಿ ತೊಗೊಂಡಿರೋದ್ರಿಂದ ನಾನು ಇವ್ರ ಸರ್ವಿಸ್ ತೊಗೊಳಕ್ಕಾಗ್ತಿಲ್ಲ. ಮುಂದೆ ಮನೆ ಕಟ್ಟಿಸ್ಬೇಕು ಅಂದರೆ ಬಹುಶಃ ನಾನು ರಿಯಾಜ್ ಅವ್ರಿಗೆ ಫೋನ್ ಮಾಡಿ. ಖಂಡಿತ ಅಟ್ ಯುವರ್ ಸರ್ವಿಸ್ ಆಲ್ವೇಸ್. ಥ್ಯಾಂಕ್ ಯು. ಸೊ ಇದು 30-40 ಸೈಟಲ್ಲಿ ನಾವು ಏನೆಲ್ಲ ಆಪ್ಷನ್ಗಳನ್ನ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ. ಈ ಕುರಿತಾಗಿ ಏನೋ ಪ್ರಶ್ನೆ ಇದ್ದರೆ, ಡೌಟ್ ಇದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಗೆ ತಿಳಿಸಿದರೆ ಬಹುಶಃ ಅವ್ರ ಟೀಮ್ನವ್ರು ಅದಕ್ಕೆ ರೆಸ್ಪಾಂಡ್ ಮಾಡ್ಬೋದು, ಅಥವಾ ನಮಗೆ ಹೇಳಿದ ನಾವೇ ರೆಸ್ಪಾಂಡ್ ಮಾಡ್ತೀವಿ. ಇಲ್ಲ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನೀವು ಕನ್ಸ್ಟ್ರಕ್ಷನೇ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಾ, ಒಂದು ಪ್ಲ್ಯಾನ್ ಇತ್ತು, ಬಟ್ ಈ ವಿಡಿಯೋ ನೋಡಿ ನಿಮ್ಗೆ ಅನಿಸ್ತಾ ಇದೆ ನಾನು ಶುರು ಮಾಡ್ಬೋದು ಅಂಥೇಳಿ, ಹಾಗಾದರೆ ದಯವಿಟ್ಟು ಅವ್ರ ಆಫೀಸ್ಗೆ ಹೋಗಿ, ಅವ್ರ ಫೋನ್ ನಂಬರ್ ಮೂಲಕ ಅವ್ರ ಆಫೀಸ್ಗೆ ಹೋಗಿ ಅವ್ರ ಜೊತೆ ಮಾತಾಡಿ ನಿಮ್ಗೆ ಅವಾಗ ನಿಮಗೆ ಓಕೆ ಪರವಾಗಿಲ್ಲ ಅಂತ ಅನಿಸಿದಾಗ ನೀವು ಡಿಸಿಷನ್ ಮಾಡ್ಕೊಳ್ಳಿ. ಇಲ್ಲಿ ವಿಡಿಯೋ ನೋಡಿ ಏನು ಡಿಸಿಷನ್ ತೊಗೊಳ್ಳೋದು ಬೇಕಾಗಿಲ್ಲ ನೀವು, ಅಲ್ವಾ ರಿಯಾಜ್ ಅವರೇ? ವ್ಯಾಲಿಡ್ ಸರ್, 200%. ಯಾರನ್ನೂ ಟ್ರಸ್ಟ್ ಮಾಡಬೇಡಿ ಈ ಪ್ರಪಂಚದಲ್ಲಿ, ದಯವಿಟ್ಟು ಯಾರನ್ನೂ ಟ್ರಸ್ಟ್ ಮಾಡಬೇಡಿ. 1-to-1 ಮಾತಾಡಿ, ಆಫೀಸ್ಗೆ ಬನ್ನಿ, ನಮ್ಮ ಪ್ರಾಜೆಕ್ಟ್ಸ್ ನೋಡಿ, ಪ್ರತಿಯೊಂದು ನೋಡ್ಬಿಟ್ಟು ಟೇಕ್ ಕನ್ಕ್ಲೂಷನ್. ನಾನು ನಿಮ್ಮನ್ನು ನಂಬಲ್ಲ, ನೀವು ನಮ್ಮನ್ನು ನಂಬಬೇಡಿ. ಬಿಕಾಸ್ ಈವನ್ ಐ ಡೋಂಟ್ ಟ್ರಸ್ಟ್ ಎನಿವನ್ ಬ್ಲೈಂಡ್ಲಿ. ಕ್ಲೈಂಟ್ಸ್ ಕೆಲಸ ತೊಗೊಳಕ್ಕೆ ಮುಂಚೆ ಚೆನ್ನಾಗಿರ್ತಾರೆ, ಕೆಲಸ ತೊಗೊಂಡ್ಮೇಲೆ ಚೇಂಜ್ ಆಗ್ತಾರೆ. ಅದರಿಂದ ಕಮರ್ಷಿಯಲ್ ಬಿಲ್ಡಿಂಗ್ಗಳು ಎಸ್ಪೆಷಲಿ PGಗಳನ್ನ ಕಟ್ಟಿಸ್ಬೇಕನ್ನೋ ತುಂಬ ಜನ ಆಸೆ ಪಡ್ತಾರೆ, ಅಂಥರ ಬಗ್ಗೆ ಕೇಳಬೇಕು. ಆಮೇಲೆ ಕೆಲವೊಂದು ಕಾಮನ್ ಡೌಟ್ಸ್ ಇದೆ. ಫಾರ್ ಎಕ್ಸಾಂಪಲ್ ರೆಡ್ ಬ್ರಿಕ್ಕನ್ನು ನಾವು ಯಾಕೆ ಯೂಸ್ ಮಾಡ್ತಾ ಇಲ್ಲ, ವಿಂಡೋಸ್ಗಳನ್ನ ವುಡನ್ ವಿಂಡೋ ಯಾಕೆ ಯೂಸ್ ಮಾಡ್ತಾ ಇಲ್ಲ, ಮತ್ತು ಈಗ ಮರಳು ಅಂತಂದರೆ ಸ್ಯಾಂಡೇ ಯೂಸ್ ಮಾಡ್ತೀವಿ. ಈ ಥರದ ವಿಚಾರಗಳ ಬಗ್ಗೆ ಮಾತಾಡಬೇಕು ನಾನು ಇವತ್ತಿನ ಎಪಿಸೋಡಲ್ಲಿ. ಓಕೆ. ಬಟ್ ಎಲ್ಲಕ್ಕಿಂತ ಮುಖ್ಯ ಒಂದು ಸಿಂಪಲ್ ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ನಾವು ಈ ಬಿಲ್ಡರ್ಗಳು ಅಥವಾ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತೆ ಯೂಶ್ವಲಿ ನೋಡೋದು ಹೇಗಿರ್ತಾರೆ ಅಂತಂದ್ರೆ, ಅವರು ಒಂಥರ ಚೈನ್ ಎಲ್ಲ ಹಾಕೊಂಡಿರ್ತಾರೆ, ಬಂಗಾರದೆಲ್ಲ ಹಾಕೊಂಡಿರ್ತಾರೆ. ಓಕೆ, ತುಂಬ ದಪ್ಪ ಇರುತ್ತೆ. ನಾನೊಂದ್ಸಲ ಕೇಳಿದೆ ಒಬ್ರಿಗೆ, ಆ್ಯಕ್ಚುಲಿ ಕೇಳಿದೆ, ಸರ್ ಯಾಕೆ ನೀವು ಈ ಥರ ಎಲ್ಲ ಹಾಕೋತೀರಾ, ಇಷ್ಟು ದಪ್ಪನ ಹಾಕೋತೀರಾ ಅಂತ ಕೇಳಿದೆ. ಅವ್ರು ಏನು ಹೇಳಿದ್ರು ಅಂದರೆ, ಇಲ್ಲ ಸರ್ ಅದೇನಂದರೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಜನ ಅನ್ಕೋಬಾರ್ದು, ಫಸ್ಟ್ ನಾವು ತೋರಿಸ್ಬೇಕು ನಾವು ರಿಚ್ಚು ಅಂತ ಹೇಳಿ. ಸೊ ಅದಕ್ಕೆ ನಾವು ಹಾಕೋತೀವಿ ಅಂತಂದ್ರು. ನಾಳೆ ಅಂದರೆ ಈ ದುಡ್ಡಿಲ್ದರೂ ದುಡ್ಡು ಕೊಟ್ಬಿಟ್ರೆ ಅವ್ನು ಏನು ಮಾಡ್ತಾನೆ ಗೊತ್ತಾಗಲ್ಲ. ನಮ್ಮ ಹತ್ರ ದುಡ್ಡಿದೆ ಸರ್, ನಾವೆಲ್ಲ ರಿಚ್ ಇದ್ದೀವಿ ಅಂತ ತೋರಿಸ್ಬೇಕು, ಅದಕ್ಕೆ ಮಾಡ್ತೀವಿ ಅಂತಂದರು. ನಾನು ಇರ್ಬೋದೇನೋ ಅಂದ್ಕೊಂಡೆ. ಎಲ್ಲರೂ ಹಂಗಲ್ಲ, ಬಟ್ ಕೆಲವೊಬ್ರು ನಾನು ನೋಡಿದ್ದೀನಿ. ಬಟ್ ನೀವು ಆ ಥರದ್ದು ಏನೂ ಇಲ್ಲ, ಯು ಲುಕ್ ಲೈಕ್ ಎ ವೆರಿ ನಾರ್ಮಲ್ ಪರ್ಸನ್ ಲೈಕ್ ಅಸ್. ವೈ ಇಟ್ಸ್ ಅ ಗುಡ್ ಕ್ವಶನ್ ಸರ್. ಆ್ಯಕ್ಚುಲಿ ರೀಸನ್ ಏನಂದರೆ ಸಿಂಪಲ್ ಸರ್, ಪೀಪಲ್ ಟ್ರಸ್ಟ್ ಮೈ ವರ್ಕ್. ಇನ್ನೊಂದು, ನಾನು ಸ್ವತಃ ನಾನು ಹೇಳೋ ಥರ 2 ಲಕ್ಷ 3 ಲಕ್ಷ 60-70 ಲಕ್ಷ ಬಿಲ್ಡಿಂಗ್ ಕಟ್ಟಿದ್ಮೇಲೆ ಬರುವಾಗ ಐ ಕಾಂಟ್ ಸ್ಪೆಂಡ್ 10 lakhs ಆನ್ ಜ್ಯುವೆಲರಿ. ಓಕೆ ಓಕೆ, ಐ ವಿಲ್ ನಾಟ್ ಹ್ಯಾವ್ ಬಜೆಟ್ ಫಾರ್ ದಟ್. ನಿಮ್ಮ ದುಡ್ಡು ನಿಮ್ಮ ಬಿಲ್ಡಿಂಗ್ ಯೂಸ್ ಮಾಡಿದ್ರೆ ಐ ವಿಲ್ ಬಿ ಸೇಫ್. 2,000 ರೂಪಾಯಿ ಕಟ್ಟೋರು ಆಗಲ್ಲ ಅಂತಾರಲ್ಲ, ಅಂಥವ್ರ ಹತ್ರ ನೋಡಿ ಅಷ್ಟು ದೊಡ್ಡ ಗೋಲ್ಡ್ ಇರುತ್ತೆ. ಎಲ್ಲಿಂದ ಬರ್ತಿದೆ ಪ್ರೈಸ್? 2,000. ನಾನು 1,550 ಬಿಲ್ಡಿಂಗ್ ಕಟ್ತಿದ್ದೀನಿ. ಐ ಕಾಂಟ್ ಅಫೋರ್ಡ್ ಟು ಡೂ ಆಲ್ ದಟ್. ಬಟ್ ನಿಮಗೂ ಆಸೆ ಇರಬೇಕಲ್ವ ಹಂಗೆಲ್ಲ ಹಾಕೋಬೇಕಂತ? ಇಲ್ಲ, ಹಂಗಿಲ್ಲ ಸರ್. ಮನೆ ಕಟ್ಟಿ ಒಂದು ಮಿಡಲ್ ಕ್ಲಾಸಿಗೆ ಮನೆ ಹ್ಯಾಂಡ್ ಓವರ್ ಮಾಡ್ತೀವಲ್ಲ, ದಟ್ ಈಸ್ ದ ರಿಯಲ್ ಹ್ಯಾಪಿನೆಸ್. ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್. ಇವಾಗ ಇಫ್ ಯು ಆರ್ ಅ ಗುಡ್ ಹಾರ್ಟೆಡ್ ಪರ್ಸನ್, ಲೆಟ್ಸ್ ಅಸ್ಯೂಮ್, ಖಂಡಿತ ವಿ ಆರ್ ಆಲ್ ಅ ಗುಡ್ ಹಾರ್ಟೆಡ್ ಪರ್ಸನ್. ನೀವು ಯಾರಿಗಾದ್ರೂ ಒಬ್ರು ಹೆಲ್ಪ್ ಮಾಡಿದಾಗ ಯು ಫೀಲ್ ಸಮಥಿಂಗ್ ಪ್ರಿವಿಲೇಜ್ಡ್. ನಾನು ಯಾರಿಗೂ ಮೋಸ ಮಾಡಿಲ್ಲಪ್ಪ, ನಾನು ನಿಯತ್ತಾಗಿದ್ದೀನಿ, ಒಳ್ಳೇದು ಮಾಡಿದ್ದೀನಿ, ನೈಟ್ ಆರಾಮಾಗಿ ಮಾಡ್ಕೊಬೋದು. ಇವತ್ತಿಗೂ ಹೇಳ್ತೀನಿ, ಟಚ್ ವುಡ್, 1 ರೂಪಾಯಿ ಸಾಲ ಇಲ್ದಾಗಿರೋ ಮನುಷ್ಯ ನಾನು. ನೋ EMIs, ನೋ ಫೋರ್ಜರಿ ಲೈಫ್ಸ್, ಯಾವುದಿಲ್ಲ.
ನೈಟ್ 9:30 ಗಂಟೆಗೆ ಮೈ ಫೋನ್ ಅಲ್ಲಿ ಬೀನ್ ಸೈಲೆಂಟ್ ಮೋಡ್ ಅಲ್ಲಿ ಗೋ ಟು ಸ್ಲೀಪ್ ಪೀಸ್ಫುಲ್ ಬಿಕಾಸ್ ಯಾರ ಮನೇನ ಹಾಳು ಮಾಡಿಲ್ಲ, ಎಲ್ಲರೂ ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿದ್ದಾರೆ ಅಷ್ಟೇ. ಸಿಂಪಲ್ ಆಸ್ ದಟ್ ಈಸ್ ದ ಪ್ರಿವಿಲೇಜ್ ಆ್ಯಕ್ಚುಲಿ. ಈಗ ನಾನು 2,000 ರೂಪಾಯಿಗೆ ಮನೆ ಕಟ್ತಾ ಗೋಲ್ಡ್ ಹಾಕೊಂಡ್ಬಿಟ್ಟು ಟೂರ್ ಮಾಡ್ಕೊಂಡು ಆರಾಮಾಗಿ, ದುಡ್ಡಿಲ್ಲ ಸರ್, ರೇಟ್ ಜಾಸ್ತಿ ಆಗುತ್ತೆ, ರೇಟ್ ವರ್ಕೌಟ್ ಆಗಿಲ್ಲ ಸರ್, ಅಯ್ಯೋ ಜಗಳ ಮಾಡ್ತಾರೆ, ವರ್ಕೌಟ್ ಆಗಿಲ್ಲ ಸರ್, ಅಯ್ಯೋ ದರಿದ್ರ ನಿಮ್ಮ ಬಿಲ್ಡಿಂಗ್ ಯಾಕೆ ತೊಗೊಂಡೋ ಗೊತ್ತಿಲ್ಲ ಅಂತಾರೆ. ಅದೇ ಒಂದು ಕ್ಲೈಂಟ್ ನನಗೆ ಫೋನ್ ಮಾಡಿದರು, ಐ ಜಸ್ಟ್ ಶೇರ್ ಯು ದಿಸ್ ಎಕ್ಸ್ಪೀರಿಯನ್ಸ್ ಆಫ್ಟರ್ ಸೀಯಿಂಗ್ ಸಮ್ ಆಫ್ ಮೈ ವಿಡಿಯೋಸ್. ಎ ಕಾಲ್ ಮೀ, ಹೇಳಿದ್ರು ಸರ್ ನಿಮ್ಮಂಥವ್ರು ನನಗೆ ಸಿಕ್ಕಿಲ್ಲ ಸರ್ ಮನೆ ಕಟ್ಟುವಾಗ. ಒನ್ ಆಫ್ ಮೈ ಬಿಲ್ಡರ್ ಹಿ ವಾಸ್ ಹ್ಯಾವಿಂಗ್ ದಿಸ್ ಸ್ಕೂಟಿ ಆ್ಯಕ್ಟಿವ್ ಥರ ಗಾಡಿ ಯಾವುದೋ ಇದ್ದಿದೆ ಕೆಲಸ ತೊಗೊಂಡಾಗ. ಆ್ಯಂಡ್ ಐ ಹ್ಯಾವ್ 2 ಗರ್ಲ್ಸ್, ಐ ಆಮ್ ಎ ರಿಟೈರ್ಡ್ ಪರ್ಸನ್, ಇಬ್ಬರಿಗೂ ಮನೆ ಕಟ್ಕೊಡ್ಬೇಕು ನನ್ನ ಡಾಟರ್ಸ್ಗೆ ಅಂತ ಹೇಳ್ಬಿಟ್ಟು ನಾನು ಕೆಲಸ ಸ್ಟಾರ್ಟ್ ಮಾಡಿದೆ. ನಾವು ಹೀ ಹ್ಯಾಸ್ ಫೋರ್ಡ್ ಇಂಡೋವರ್. Okay sir, I am in the same vehicle. Now he is in Ford Endeavour. He is not answering my phone. Building complete agilla. 85 to 90% payment ತಗೊಂಡ್ಬಿಟ್ಟಿದ್ದಾರೆ. Building is halfway. 85 to 90% ದುಡ್ಡು ತೊಗೊಂಡ್ರೆ ಫೋರ್ಡ್ ಇಂಡೋವರ್ ತೊಗೊಬೋದು, ಯಾವ್ದು ಬೇಕೋ ತೊಗೊಬೋದು. ಎಂಡ್ ಆಫ್ ದ ಡೇ ದಟ್ ಈಸ್ ವಾಟ್. ಅದೇ ನಾನು ಹೇಳಿದ್ನಲ್ಲ, ನಿಮ್ಮ ಇಂಟೆನ್ಷನ್ ಕ್ಲಿಯರ್ ಆಗಿದ್ದು ನೀವು ಇದೇ ಮಾಡಬೇಕಂತ ನಿಮ್ಮ ಟಾರ್ಗೆಟ್ ಪ್ಲ್ಯಾನ್ ಇದ್ದರೆ ಯು ವಿಲ್ ಸಕ್ಸೀಡ್. ಶಾರ್ಟ್ಕಟ್ಸ್ ಹುಡುಕಿದ್ರೆ ಯು ಕ್ಯಾನ್ ರನ್ ದ ಶೋ ಫಾರ್ ಅ ಲಾಂಗ್ ರನ್. ಸೊ ನೀವು ಲಾಂಗ್ ರನ್ ಪ್ಲೇಯರ್ ಆಗಬೇಕು ಅಂದರೆ ನೀವು ನಿಯತ್ತಾಗೇ ಇರಬೇಕಾಗತ್ತೆ, ನೀವು ಆನೆಸ್ಟಾಗೇ ಇರಬೇಕಾಗತ್ತೆ. ನೀವು ಕಡಿಮೆ ದುಡ್ಡು ಬರ್ಬೋದು, ಕಡಿಮೆ ಲಾಭ ಬರ್ಬೋದು ಇನಿಷಿಯಲಿ, ಬಟ್ ಎಟ್ ದ ಎಂಡ್ ಯು ವಿಲ್ ಬಿ ವಿನ್ನರ್. ಎಕ್ಸಾಕ್ಟ್ಲಿ. ಒಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡೆ, ಈಗ ನಿಮಗೆ ಆಸೆ ಇಲ್ಲ ಒಪ್ಕೊಂಡೆ, ನಿಮ್ಮ ಮನೆಯವ್ರಿಗೂ ಆಸೆ ಇಲ್ವಾ? ಇಲ್ಲ, ಅವರು ಲೈಕ್ ಅವ್ರು ನೋಡ್ತಾರಲ್ಲ ಸರ್ ರಿಯಾಲಿಟಿ ಏನಂತ ಹೇಳ್ಬಿಟ್ಟು. ಇವಾಗ ಹೆಂಗೆ ಹೇಳೋದು, ಇವಾಗ ನಾನೊಂದು ಆಶೀರ್ವಾದ ತೊಗೊಂಡು ಮನೆಗೆ ಹೋದರೆ ದಟ್ ಹ್ಯಾಪಿನೆಸ್ ರಿಮೈನ್ಸ್ ಇನ್ಸೈಡ್ ಮೈ ಫ್ಯಾಮಿಲಿ. ನಮ್ಮ ತಂದೆ ತಾಯಿ ಖುಷಿಯಾಗಿರ್ತಾರೆ, ನಮ್ಮ ಫ್ಯಾಮಿಲಿ ವೈಫ್ ಖುಷಿಯಾಗಿರ್ತಾರೆ, ಕಿಡ್ಸ್ ಖುಷಿಯಾಗಿರ್ತಾರೆ. ಇಲ್ನೆಸ್ ಬರಲ್ಲ, ದೇವರು ಅನ್ವಾಂಟೆಡ್ ಇಲ್ನೆಸ್ಸು, ಅನ್ವಾಂಟೆಡ್ ಥಿಂಗ್ಸು ನಿಮ್ಮ ಲೈಫಲ್ಲಿ ಬರೋದನ್ನೆಲ್ಲ ಅವಾಯ್ಡ್ ಮಾಡ್ತಾರೆ. ಸೊ ವೆನ್ ಯು ಡೂ ಗುಡ್ ಡೀಡ್ಸ್ ಅಷ್ಟೇ ಸಿಂಪಲ್. ಸೊ ದಟ್ ಮ್ಯಾಟರ್ಸ್ ಅ ಲಾಟ್. ಆಮೇಲೆ ಇನ್ನೊಂದು ಸರ್ ನಾನು ಅಬ್ಸರ್ವ್ ಮಾಡಿದ್ದೇನೆ ಅಂದರೆ, ತುಂಬ ಜನ ನನಗೆ ಬೇರೆ ಬೇರೆ ಲೆವೆಲಲ್ಲಿ ಅಧಿಕಾರಿಗಳು, ಬೇರೆ ಬೇರೆ ಕ್ಷೇತ್ರದ ವ್ಯಕ್ತಿಗಳೆಲ್ಲ ಪರಿಚಯ ಆಗಿರ್ತಾರೆ. ಯಾರು ಬೇರೆ ರೀತಿಯಿಂದ ದುಡ್ಡು ತೊಗೊಂಡಿರ್ತಾರಲ್ಲ, ಅದು ಒಳ್ಳೆ ಕೆಲಸಕ್ಕೆ ಯೂಸ್ ಆಗಲ್ಲ. ಖಂಡಿತ ಆಗಲ್ಲ ಸರ್, ಅದು ಎಲ್ಲೋ ಹಾಳಾಗುತ್ತೆ. ಖಂಡಿತ ಏನೋ ಒಂದು ಕೆಟ್ಟಕ್ಕೆ ಹೋಗುತ್ತೆ. ಯಾಕೆ ಅಂತಂದರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ ಅಷ್ಟೊಂದು. ಎಕ್ಸಾಕ್ಟ್ಲಿ. ಅದು ತುಂಬ ನಿಮಗೆ ಈಸಿಯಾಗಿ ಸಿಕ್ಬಿಟ್ಟಿರುತ್ತೆ ಆ ದುಡ್ಡು. ಖಂಡಿತ ಖಂಡಿತ. ಸೊ ಅದು ಅದೇ ಥರ ಹೋಗ್ಬಿಡುತ್ತೆ. ಹೀಗಾಗಿ ನಿಯತ್ತಾಗಿ ಗಳಿಸಿರೋ ದುಡ್ಡು ಇರುತ್ತಲ್ಲ, ಅದು ನಿಮ್ಮ ಜೊತೆಗೆ ಇರುತ್ತೆ ಖಂಡಿತ ಆ್ಯಕ್ಚುಲಿ. ಸೊ ಹಾಗೆ ಆ ವ್ಯಾಲ್ಯೂಗಳನ್ನ ಇಟ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಖಂಡಿತ. ರಿಯಾಜ್ ಅವರು ತುಂಬ ಒಳ್ಳೆ ಮಾತುಗಳನ್ನ ಹೇಳಿದರು. ಈಗ ಮತ್ತೆ ನಾವು ವಾಪಸ್ ಬಿಸ್ನೆಸ್ಸಿಗೆ ಬರೋದಾದರೆ, ಈಗ ನಾವು ಮನೆಗಳ ಬಗ್ಗೆ ಲಾಸ್ಟ್ 2 ಎಪಿಸೋಡ್ಗಳಲ್ಲಿ ಸಾಕಷ್ಟು ವಿಚಾರಗಳು ಮಾತಾಡಿದ್ವಿ. ಇವತ್ತು ನಾನು ಕಮರ್ಷಿಯಲ್ ಇನ್ನೂ ಸ್ವಲ್ಪ ಮುಂದೆ ಹೋಗಿ, ಈಗ ಮಿಡ್ ಕ್ಲಾಸ್ನವ್ರಿಗೆ ಅಪ್ಪರ್ ಮಿಡ್ ಕ್ಲಾಸ್ ಆಗ್ಬೇಕಂತಿರುತ್ತೆ, ಅಪ್ಪರ್ ಮಿಡ್ ಕ್ಲಾಸ್ನವ್ರು ರಿಚ್ ಆಗ್ಬೇಕಂತಿರುತ್ತೆ, ಪ್ರತಿಯೊಬ್ಬರಿಗೂ ಬೆಳಿಬೇಕಂತ ಆಸೆ ಇದ್ದೇ ಇರುತ್ತೆ. ಸೊ ಹಾಗೆ ಬೆಂಗಳೂರಲ್ಲಿ ಇರೋವಂಥವ್ರಿಗೆ ಒಂದು ಆಸೆ ಏನಂದರೆ, ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಮಾಡಬೇಕು, ಒಂದು PG ಮಾಡಬೇಕು, ಒಂದು 20-30 ರೂಮ್ಗಳನ್ನ ಮಾಡಿಬಿಟ್ರೆ ಪ್ರತಿ ತಿಂಗಳು ನಿಮಗೆ ಇನ್ಕಮ್ ಬರ್ತಾ ಇರುತ್ತೆ ಅನ್ನೋದೊಂದಿರುತ್ತೆ. ಮತ್ತು ಯೂಶ್ವಲಿ ಬೆಂಗಳೂರಿನಲ್ಲಿ ಯಾರು ಹುಟ್ಟಿ ಬೆಳೆದಿರ್ತಾರೆ ಅಥವಾ ಅವ್ರಿಗಿರಲ್ಲ, ಬೆಂಗಳೂರಿನಲ್ಲಿ ಯಾರು ಬಂದಿರ್ತಾರೆ ಅವ್ರಿಗಿರಲ್ಲ, ಬೆಂಗಳೂರಿನಲ್ಲೇ ಇರ್ತಾರಲ್ಲ ರೆಸಿಡೆಂಟ್ಸು, ಅವ್ರಿಗೆ ಖಂಡಿತ ಒಂದು ಬಿಲ್ಡಿಂಗ್ ಇರುತ್ತೆ ಅಥವಾ ಒಂದು ಲ್ಯಾಂಡ್ ಇರುತ್ತೆ, ಖಂಡಿತ ಒಂದು ಪ್ಲಾಟ್ ಇರುತ್ತೆ. ಅಂಥವ್ರಿಗೆ ನೀವು ಹೇಗೆ ಸಜೆಸ್ಟ್ ಮಾಡ್ತೀರಾ, ಏನು ಹೇಳ್ತೀರಾ? ಪ್ರೈಮ್ ಲೊಕೇಶನಲ್ಲಿ ಲ್ಯಾಂಡ್ ಇದ್ದರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ವಿಲ್ ಹೆಲ್ಪ್ ಯು ಗೆಟ್ ಯುವರ್ PG ಕನ್ಸ್ಟ್ರಕ್ಟೆಡ್ ಫಾರ್ ಅ ವೆರಿ ರೀಸನಬಲ್ ಪ್ರೈಸ್. ನಮ್ಮ ಪ್ರೈಸ್ ಕಾಂಪಿಟೇಷನ್ಗೆ ಯಾರು ಇರಲ್ಲ ಖಂಡಿತ. ಓಕೆ. ಫಾರ್ ದ ಸೇಮ್ ಪ್ರೈಸ್ 1550 ಫಾರ್ ದ ಸೇಮ್ ಪ್ರೈಸ್ PG ಬಿಲ್ಡಿಂಗು. ಓಕೆ. ಅಗೇನ್ ಇಫ್ ಯು ಆಸ್ಕ್ ಮೀ ಹೆಂಗಾಗುತ್ತೆ ವೈ ಅಂತ ಹೇಳಿದ್ರೆ, ದಟ್ ವೈ ಹ್ಯಾಸ್ ಅ ಸಿಂಪಲ್ ಕ್ವಶನ್. ಇವಾಗ ನಾನು ಓನ್ಲಿ ಗ್ರೌಂಡ್ ಫ್ಲೋರ್ ಮನೆ ಕಟ್ಟಿದ್ರೆ ಐ ವಿಲ್ ಚಾರ್ಜ್ ಯು ಆಸ್ 21 lakhs, ವಿಚ್ ಇಸ್ ಆಲ್ಮೋಸ್ಟ್ 2,000 rupees per square feet ಅನ್ನೋ ಥರ. ಫೌಂಡೇಶನಲ್ಲಿ ನನಗೆ 5 to 6 lakhs rupees ಖರ್ಚಾಗುತ್ತೆ ಓನ್ಲಿ ಗ್ರೌಂಡ್ ಫ್ಲೋರ್ ಕಟ್ಟುವಾಗ. ನೀವು ಎಷ್ಟು ಬಿಲ್ಡಿಂಗ್ ಮೇಲೆ ಹೋಗ್ತಿರೋ ಅಷ್ಟೇ ನಮಗೆ ಕಾಸ್ಟ್ ಕಡಿಮೆ ಆಗುತ್ತೆ. ದಟ್ ವಿ ಮೇಕ್ ಸಮ್ ಎಕ್ಸ್ಟ್ರಾ ಪ್ರಾಫಿಟ್. PG ಬಿಲ್ಡಿಂಗ್ ಅಂದಾಗ ಸಾಮಾನ್ಯವಾಗಿ ಜನರು 5 floors 6 floors 7 floorವರೆಗೂ ಇವತ್ತು ಬೆಂಗಳೂರಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ, ವಿಚ್ ಇಸ್ ನಾಟ್ ಲೀಗಲಿ ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಬಟ್ ಅಗೇನ್ ಎಲ್ಲರೂ ವಿಶ್ ಮಾಡೋದು 5 6 7 floors ಬಿಲ್ಡಿಂಗ್ ಕಟ್ತವ್ರೆ. ಎಷ್ಟು ಬಿಲ್ಡಿಂಗ್ ಮೇಲೆ ಹೋಗುತ್ತೋ ಅಷ್ಟೇ ನಮಗೆ ಪ್ರಾಫಿಟ್ ಇರುತ್ತೆ. ಸೊ ದಟ್ ವಿ ಗಿವ್ ಬ್ಯಾಕ್ ಟು ದ ಕ್ಲೈಂಟ್ಸ್. ಅದರಲ್ಲಿ ಎಕ್ಸ್ಟ್ರಾ ಖರ್ಚು ನಮಗೂ ಇರುತ್ತೆ. ಇವಾಗ ಒಂದು 2 BHK ಮನೆ ಕಟ್ಟಿದಾಗ ನಂಬರ್ ಆಫ್ ಪಾರ್ಟಿಷನ್ ವಾಲ್ಸ್ ಆರ್ ಲೆಸ್, ನಂಬರ್ ಆಫ್ ವಿಂಡೋಸ್ ಆರ್ ಲೆಸ್, ನಂಬರ್ ಆಫ್ ಡೋರ್ಸ್ ಆರ್ ಲೆಸ್, ಪ್ರತಿಯೊಂದು ಲೆಸ್. PG ಬಿಲ್ಡಿಂಗ್ ಅಂದಾಗ ಮೋರ್, ಬಟ್ ನೀವು ವರ್ಟಿಕಲ್ ಆಗಿ ಮೇಲೆ ಗ್ರೋ ಆಗ್ತಿದ್ದೀರಾ. ಸೊ ಇನ್ ದಟ್ ವೇ ವಿ ಮೇಕ್ ಸಮ್ ಪ್ರಾಫಿಟ್ ಆ್ಯಂಡ್ ವಿ ಗಿವ್ ಇಟ್ ಬ್ಯಾಕ್ ಟು ದ ಕ್ಲೈಂಟ್ಸ್ ಅಗೇನ್. ರೂಮ್ಗಳು ಜಾಸ್ತಿ ಇರ್ತವೆ, ಕಿಟಕಿಗಳು ಜಾಸ್ತಿ ಇರ್ತವೆ, ಬಾಗಿಲುಗಳು ಜಾಸ್ತಿ ಇರ್ತವೆ, ಮತ್ತು ಟಾಯ್ಲೆಟ್ ಜಾಸ್ತಿ ಇರ್ತವೆ ಅಲ್ವಾ? 40 50 30 ಟಾಯ್ಲೆಟ್ಸ್ ಒಂದು ಬಿಲ್ಡಿಂಗ್ ಇರುತ್ತೆ.
ಪೈಪಿಂಗ್ ಜಾಸ್ತಿ ಬೇಕಾಗುತ್ತೆ, ಖಂಡಿತ. ಇದೆಲ್ಲದ್ರೂ ಕೂಡ ನೀವು ಲಾಭ ಮಾಡ್ಬೋದು ಅದರಲ್ಲೂ ಬಿಕಾಸ್ ಅಗೇನ್ ಸೀಕ್ರೆಟ್ ಇಸ್ ಸಿಂಪಲ್ ಸರ್. ಎಷ್ಟು ಬಿಲ್ಡಿಂಗ್ ಮೇಲೆ ಹೋಗುತ್ತೋ ಅಷ್ಟೇ ಪ್ರಾಫಿಟ್ ಇರುತ್ತೆ. ಓನ್ಲಿ ಗ್ರೌಂಡ್ ಫ್ಲೋರಲ್ಲಿ ನೀವು 5,000 ಸ್ಕ್ವೇರ್ ಫೀಟ್ 10,000 ಸ್ಕ್ವೇರ್ ಫೀಟ್ ಕಟ್ಟಿದ್ರೆ ಲಾಭ ಇರಲ್ಲ. ಹಾನೆಸ್ಟ್ ಆಗಿ ಹೇಳ್ಬೇಕಾದ್ರೆ ಎಷ್ಟು ಮೇಲೆ 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 ಬಿಲ್ಡಿಂಗ್ ಹೋಗುತ್ತೋ ವಿ ಮೇಕ್ ಪ್ರಾಫಿಟ್. ಓಕೆ ಸರ್, ಈಗ ನೀವು ಪಿ ಜಿಗಳನ್ನ ಕಟ್ಟಿಸಿರೋದ್ರ ಬಗ್ಗೆ ನೀವು ಹೇಳಿದ್ರಿ. ಬಟ್ ಈಗ ಕೆಲವರಿಗೆ ಪಿ ಜಿ ಕಟ್ಟೋಕ್ಕಾಗದೇ ಇರ್ಬೋದು, ಕಮರ್ಷಿಯಲ್ ಬಿಲ್ಡಿಂಗ್ ಆದರೂ ಕಮರ್ಷಿಯಲ್ ಬಿಲ್ಡಿಂಗ್ ಮಾಡಬೇಕು ಅಂದರೆ ಒಂದು 30-40 40-60 ಲ್ಯಾಂಡ್ ಇರುತ್ತೆ. ಅದು ಪಿ ಜಿಗೂ ತುಂಬ ಸೂಟಬಲ್ ಆಗಿರಲ್ಲ. ಇನ್ನೂ ಅದಕ್ಕೆ ಮೇನ್ ರೋಡಲ್ಲಿದ್ದರೆ ಪಿ ಜಿಗಿಂತ ಬೇರೆ ಯಾವುದೋ ಕಮರ್ಷಿಯಲ್ ಯಾವುದೋ ಒಂದು ಶೋರೂಮು ಇನ್ನೊಂದಕ್ಕೆ ಈಸಿ ಆಗಿರುತ್ತೆ. ಹೌದು. ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನಿಮ್ಮ ಕಮರ್ಷಿಯಲ್ ಪ್ರಾಪರ್ಟಿ ಜಸ್ಟ್ ಏನಿಲ್ಲ, ನನಗೆ ರೂಫ್ ಹಾಕಿ ಬೇಸ್ಮೆಂಟ್ ಪಾರ್ಕಿಂಗ್ ಬೇಕು ಆ ಥರ ಹೇಳಿದ್ರೆ 1,250 ಮಾಡ್ಕೊಡ್ತೀವಿ ಸರ್ ಸ್ಕ್ವೇರ್ ಫೀಟು. ಬಿಕಾಸ್ ದೇರ್ ಇಸ್ ನೋ ಪಾರ್ಟಿಷನ್ ವಾಲ್ಸ್, ಮಧ್ಯದಲ್ಲಿ ಪಾರ್ಟಿಷನ್ ವಾಲ್ಸ್ ಏನು ಬರಲ್ಲ. ಹೆವಿ ಫೌಂಡೇಶನ್ ಇರುತ್ತೆ, ಕಾಲಮ್ಸ್ ಬಂದಿರುತ್ತೆ, ರೂಫ್ ಇರುತ್ತೆ, ಎಲಿವೇಶನ್ ಗ್ಲಾಸಸ್ ನಮ್ಮ ಸ್ಕೋಪ್ರಲ್ಲಿ ಬರಲ್ಲ. ಅದೆಲ್ಲ 1,250 ಸ್ಕ್ವೇರ್ ಫೀಟಿಗೆ ಮನೆ ಕನ್ಸ್ಟ್ರಕ್ಟ್ ಮಾಡ್ಕೊಡ್ತೀವಿ ಕಮರ್ಷಿಯಲ್ ಪ್ರಾಪರ್ಟಿಗೆ. 1,250 ಮಾಡ್ಕೊಡ್ತೀವಿ. ಬಿಕಾಸ್ ನನಗೆ ಬೇಕಾಗಿರೋ ಪ್ರಾಫಿಟ್ ಮೈನೂಟ್, ತುಂಬ ಮೈನರ್ ಇದ್ದರೆ ಸಾಕು. ದೊಡ್ಡ ಪ್ರಾಫಿಟ್ ನನ್ನ ಕಾನ್ಸೆಪ್ಟ್ ಆಫ್ ಬಿಸ್ನೆಸ್ಸಲ್ಲಿ ಯಾವತ್ತೂ ಇದ್ದಿಲ್ಲ ಜೀವನದಲ್ಲಿ. ಕಡಿಮೆ ಪ್ರಾಫಿಟಲ್ಲಿ ಮೋರ್ ಟರ್ನ್ ಓವರ್ ಅಷ್ಟೇ. ಸೊ ಅದು ಈಗ ಒಬ್ಬ ಲ್ಯಾಂಡ್ ಓನರ್ಗೆ ನೀವು ಕಮರ್ಷಿಯಲ್ ಪ್ರಾಪರ್ಟಿ ಮಾಡ್ಬೇಕನ್ನೋರ್ಗೆ ಏನು ಹೌ ಡು ಯು ಸಜೆಸ್ಟ್, ಯಾವ್ದು ಮಾಡಬೇಕು ಅಂತ ನೀವೇನು ಹೇಳಿ? ಅಕಾರ್ಡಿಂಗ್ ಟು ಏರಿಯಾ ವಿ ಸಜೆಸ್ಟ್ ಸರ್. ಬೇಸಿಕ್ಲಿ ಏರಿಯಾ ಡಿಪೆಂಡ್ಸ್, ಹೆಂಗಿದೋ ನೋಡಿ ಅದಕ್ಕಂತ ಅವ್ರಿಗೆ ಐಡಿಯಾ ಕೊಡ್ತೀವಿ. ಮೋಸ್ಟ್ಲಿ ಸೆಮಿ ಕಮರ್ಷಿಯಲ್ ಆಗಿದ್ದರೆ ಗ್ರೌಂಡು ಫಸ್ಟು ಕಮರ್ಷಿಯಲ್ ಕೊಡಿ, ಅದ್ರ ಮೇಲೆ ರೆಸಿಡೆನ್ಷಿಯಲ್ ಮಾಡಿ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ಸ್ ಮಾಡಿಕೊಟ್ರೆ ಅದು ಬಾಡಿಗೆ ಬರ್ತಾ ಇರುತ್ತೆ. ಸೊ ವಿ ಆಲ್ವೇಸ್ ಸಜೆಸ್ಟ್ ದ ಪೀಪಲ್ ಆನ್ ಬೇಸ್ಡ್ ಆನ್ ದಟ್. ಪಿ ಜಿನೇ ಮಾಡಬೇಕು ಅನ್ಕೊಂಡವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಖಂಡಿತ ಪಿ ಜಿ ಮಾಡಿ. ಯಾರು ಪಿ ಜಿ ಮಾಡಬೇಕು ನಿಮ್ಮ ಪ್ರಕಾರ? ಪಿ ಜಿ ಕಮರ್ಷಿಯಲ್ ಪ್ರಾಪರ್ಟಿ ಟು ಕಮರ್ಷಿಯಲ್ ಆಗಿ ಎಲ್ಲೆಲ್ಲ ಇದೋ IT ಹಬ್ಸ್ ಎಲ್ಲೆಲ್ಲ ಇದೋ ಅಲ್ಲಿ 100% ಪಿ ಜಿಗೆ ಟ್ರೈ ಮಾಡಿ. ಬಿಕಾಸ್ ಯು ವಿಲ್ ಮೇಕ್ ಲಾಟ್ ಆಫ್ ಮನಿ. 4.5, 6, 7 ಲ್ಯಾಕ್ವರೆಗೂ ರೆಂಟ್ ಬರುತ್ತೆ. ಪಕ್ಕದಲ್ಲಿ ಯೂನಿವರ್ಸಿಟೀಸ್ ಇದೆ, ಖಂಡಿತ ಪಿ ಜಿ ಕನ್ಸ್ಟ್ರಕ್ಟ್ ಮಾಡಿ. 5 to 6 lakhs ಇಸ್ ನಾಟ್ ಅ ಸ್ಮಾಲ್ ಮನಿ. ಲೈಫ್ ಸೆಟ್ಲ್ ಆಗಿಬಿಡುತ್ತೆ. ಸೊ ಎಷ್ಟು ಲ್ಯಾಂಡಲ್ಲಿ ನೀವು 30-40 ಸೈಟಲ್ಲಿ ಸೂಪರಾಗಿ ಪಿ ಜಿ ಬಿಲ್ಡಿಂಗ್ ಮಾಡ್ಬೋದು ಸರ್. 30-40 ಸೈಟಲ್ಲಿ ಒಂದು ಫ್ಲೋರಲ್ಲಿ 5 to 6 ರೂಮ್ಸ್ ಪ್ರೊವೈಡ್ ಮಾಡ್ಬೋದು ಒಂದು ಫ್ಲೋರಲ್ಲಿ. ಸೊ 6 ರೂಮ್ಸ್ ಬಹಳ ಸಿಕ್ಕಾಬಡೆ ಜನರು ಇದ್ದಾರೆ. ದೇ ಕಮ್ ಅಂಡ್ ದೇ ಟೇಕ್ ದ ಎಂಟೈರ್ ಬಿಲ್ಡಿಂಗ್. ನೀವು ನಡೆಸೋ ಅವಶ್ಯಕತೆನೇ ಇಲ್ಲ. ಬಿಲ್ಡಿಂಗ್ ಹ್ಯಾಂಡ್ ಓವರ್ ಕೊಟ್ಬಿಡಿ, ಅವರೇ ನೋಡ್ಕೊತಾರೆ. 4 to 5 lakhs 6 lakhsವರೆಗೂ ರೆಂಟ್ ಕೊಡ್ತಾರೆ. ಪ್ರತಿ ತಿಂಗಳು ಕ್ರೆಡಿಟ್ ಆಗಿಬಿಡುತ್ತೆ. ಬಟ್ ಬಿಲ್ಡಿಂಗ್ ವಿಲ್ ನಾಟ್ ರಿಮೈನ್ ದ ಸೇಮ್. ಡರ್ಟಿ ಆಗುತ್ತೆ, ಸ್ವಲ್ಪ ಡ್ಯಾಮೇಜ್ ಜಾಸ್ತಿ ಇರುತ್ತೆ, ಯಾಕಂದರೆ ಅಷ್ಟು ಜನ ಇರ್ತಾರೆ ಬಿಲ್ಡಿಂಗಲ್ಲಿ. ಇಂಪ್ಯಾಕ್ಟ್ ಇರುತ್ತೆ ಖಂಡಿತ, ಬಟ್ ಯು ಮೇಕ್ ಹ್ಯೂಜ್ ಮನಿ. ಡಬಲ್ ದ ಟೈಮ್ ಯು ಮೇಕ್ ಮನಿ. ಇಫ್ ಸಮನ್ ಇಸ್ ವಿಲ್ಲಿಂಗ್ ಟು ಮೇಕ್ ಸಮ್ ಗುಡ್ ಮನಿ, ಪಿ ಜಿ ಇಸ್ ಅ ಗುಡ್ ಆಪ್ಷನ್ ಆ್ಯಕ್ಚುಲಿ. ಆ್ಯಂಡ್ ಅಗೇನ್ ಬ್ಯಾಂಗ್ಳೂರಲ್ಲಿ ಪ್ರತಿಯೊಬ್ಬರಿಗೂ ಅದು ಗೊತ್ತಿದೆ, ಎಲ್ಲರೂ ಮಾಡ್ತಾವ್ರಿ ಈ ನಡುವೆ ಆ್ಯಕ್ಚುಲಿ. ಆಮೇಲೆ ಇನ್ನೊಂದು ಐಡಿಯಾ ಹೇಳಿದ್ರಿ ನೀವು, ಅಂದರೆ ಇನ್ನೊಂದು ವಿಚಾರ ಹೇಳಿದರು. ನನ್ನ ಫ್ರೆಂಡ್ ಇತ್ತೀಚೆಗೆ ಹೇಳಿದ್ರು, ನಂಗೆ ಇಲ್ಲ ಮುಂಚೆ ಗೊತ್ತಿರಲಿಲ್ಲ. ಅವ್ರದ್ದು ಇದರ ಕಮರ್ಷಿಯಲ್ ಪ್ರಾಪರ್ಟಿ ಇದೆ, ಬಟ್ ಅವರು ಆ ಒಂದು ರೆಂಟ್ ಅಲ್ಲಿ ಯಾರು ರೆಂಟಲ್ಲಿ ಇದನ್ನು ಕೂಡ ಗೊತ್ತಿಲ್ಲ ಇವ್ರಿಗೆ, ಅದನ್ನೆಲ್ಲ ಇನ್ನೊಬ್ರು ಹ್ಯಾಂಡಲ್ ಮಾಡ್ತಾರೆ. ಖಂಡಿತ. ಸೊ ಇದು ಬಹಳ ಇಂಪಾರ್ಟೆಂಟ್ ವಿಚಾರ, ಯಾಕಂದ್ರೆ ಇದು ನಾವು ಬರಲ್ಲ. ಮನೆ ಕಟ್ಟಿಸಬಹುದು, ಐ ಮೀನ್ ಪಿ ಜಿ ಕಟ್ಟಿಸಬಹುದು, ದುಡ್ಡಿದೆ, ನೀವು ಹೇಳಿದ್ರೆ ನೀವು ಕಟ್ಕೊಡ್ಬಹುದು. ಬಟ್ ಅವ್ರು ಯಾರು ಮೇಂಟೈನ್ ಮಾಡೋದು ಯಾರು? ಅದನ್ನ ನೀರು, ಅಡುಗೆ, ಊಟ, ತಿಂಡಿ, ಆಮೇಲೆ ಬಾಡಿಗೆ ತಗೊಳ್ಳೋದು, ಆಮೇಲೆ ಏನೋ ಒಂದು ಖರ್ಚಿರುತ್ತೆ. ಖಂಡಿತ ಅದನ್ನ ನೋಡ್ಕೊಳ್ಳೋಕೆ ಜನ ಇದ್ದಾರೆ. ಖಂಡಿತ. ಇವಾಗ ಇನ್ನೊಂದು ಮಾತು ಹೇಳ್ತೀನಿ ಸರ್. ದ ಮೆನಿ ಪೀಪಲ್ ಹೂ ಹ್ಯಾವ್ ಸೆಟಲ್ ಡೌನ್ ಇನ್ ಅಮೆರಿಕಾ, US ರಲ್ಲೋ, ಕೆನಡಾರಲ್ಲೋ, ನ್ಯೂಜಿಲ್ಯಾಂಡ್ರಲ್ಲೋ ಎಲ್ಲ ಸೆಟ್ಲ್ ಆಗಿದ್ದಾರೆ. ದೇ ಹ್ಯಾವ್ ಅ ಪ್ರಾಪರ್ಟಿ. ಇಲ್ಲಿ ಬ್ಯಾಂಗ್ಳೂರಲ್ಲಿ ಇವತ್ತಿನ ಡೇಟಿಗೆ ಪ್ರಾಪರ್ಟಿ ಇದೆ, someone is going to occupy your property, to be honest, because land value 2 times after COVID increase ಆಗಿದೆ. ಪ್ರಾಪರ್ಟಿ ವಿಚ್ ವಾಸ್ 10,000 ಇವಾಗ ಆಲ್ರೆಡಿ 25,000 ಇದೆ. ಆ ಥರ ಪ್ರೈಸಸ್ ಹೋಗ್ತಿದೆ. ಲ್ಯಾಂಡ್ ಐಸೋಲೇಟೆಡ್ ಆಗಿರಬಾರ್ದು. ಇಫ್ ಹ್ಯಾವ್ ಮನಿ, ಅರೇಂಜ್ ಸಮ್ ಮನಿ, ಕನ್ಸ್ಟ್ರಕ್ಟ್ ಮಾಡಿ ಬಿಲ್ಡಿಂಗ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಂತ ಕಂಪನೀಸ್ ಇದೆ. ದೇ ವಿಲ್ ಟೇಕ್ ಕೇರ್ ಆಫ್ ದ ಬಿಲ್ಡಿಂಗ್. ಎವ್ರಿ ಮಂತ್ ಬಿಫೋರ್ 5th ದೇ ವಿಲ್ ಕ್ರೆಡಿಟ್ ಯುವರ್ ರೆಂಟ್ ಇನ್ ಟು ಯುವರ್ ಅಕೌಂಟ್. ನೀವು ಬಿಲ್ಡಿಂಗ್ ಕಡೆ ಬರಬೇಕು, ನೀರಿದ, ಕರೆಂಟ್ ಇದೆ, ಯಾವುದೋ ತಲೆ ಕೆಡ್ಸ್ಕೊಳಂಗಿಲ್ಲ, ಎಲ್ಲ ಮಾಡೋಕ್ಕಿದ್ದಾರೆ, ಜನ ಇದ್ದಾರೆ. ಸೊ ದೋಸ್ ಆರ್ ದ ಬೆಸ್ಟ್ ಆಪ್ಷನ್ಸ್ ಆ್ಯಕ್ಚುಲಿ. ನೋಡಿ, ಕಮರ್ಷಿಯಲ್ ಪ್ರಾಪರ್ಟಿ ಮಾಡ್ಬೇಕು ಅನ್ಕೊಂಡ್ರೆ ಇದಕ್ಕಿಂತ ಬೆಸ್ಟ್ ಅಡ್ವೈಸ್ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಭಾಳ ಚೆನ್ನಾಗಿ ಹೇಳಿದರು ನಮ್ಮ ರಿಯಾಜ್ ಅವರು. ಈಗ ಸರ್ ಮತ್ತೆ ವಾಪಸ್ ಒಂದಷ್ಟು ಕಾಮನ್ ಪ್ರಶ್ನೆಗಳನ್ನ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ನಮ್ಮ ಮನಸ್ಸಲ್ಲಿರುವಂಥ ಪ್ರಶ್ನೆಗಳು. ಅದರಲ್ಲಿ ಮೊದಲನೇದು, ನಾವು ಮುಂಚೆ ನೋಡ್ತಿದ್ವಿ ಬ್ರಿಕ್ ಬಿಲ್ಡಿಂಗ್ಗಳನ್ನ ಜಾಸ್ತಿ ನೋಡ್ತಿದ್ವಿ. ರೆಡ್ ಬ್ರಿಕ್ ತುಂಬ ನೋಡೋಕೆ ಚೆಂದ ಆ್ಯಕ್ಚುಲಿ ಹೇಳ್ಬೇಕು ಅಲ್ವಾ? ಇಂಡಿಯನ್ ಕ್ಲಾಸಿಕ್ ಕನ್ಸ್ಟ್ರಕ್ಷನ್. ಬಟ್ ಈಗ ನಾವು ಆ ಥರದ್ದು ನೋಡಲ್ಲ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಗೇನ್ ದ ರೀಸನ್ ಬಿಕಾಸ್ ರೆಡ್ ಬ್ರಿಕ್ ಆಗಿರಲಿ, ವುಡನ್ ವಿಂಡೋ ಆಗಿರಲಿ, ಮತ್ತು ನಿಮಗೆ ಎಮ್ ಸ್ಯಾಂಡ್ ಇಲ್ಲ, ರಿವರ್ ಸ್ಯಾಂಡಿಂದ ಎಮ್ ಸ್ಯಾಂಡ್ ಆಗಿರಲಿ, ಅವೈಲೇಬಿಲಿಟಿ ಆಫ್ ಮೆಟೀರಿಯಲ್ಲು, ಕಾಸ್ಟಿಂಗು ಇದೆಲ್ಲನೇ ರಿಪ್ಲೇಸ್ ಆಗಿರೋದಕ್ಕೆ ಕಾರಣ. ಇವಾಗ ರೆಡ್ ಬ್ರಿಕ್ರಲ್ಲಿ ಒಂದು ಮೇಸನ್, ಒಂದು ಲೇಬರ್ ಕೊಟ್ಟರೆ ಅವ್ರ ವರ್ಕ್ ಪ್ರೊಡಕ್ಟಿವಿಟಿ ಒಂದಿನಕ್ಕೆ 50 ಸ್ಕ್ವೇರ್ ಫೀಟ್ ಇರುತ್ತೆ ವಾಲ್, ಫಾರ್ ಎಕ್ಸಾಂಪಲ್.
ಸಾಲಿಡ್ ಬ್ಲಾಕ್ ಕೊಟ್ಟರೆ ಅವರು 150 ಸ್ಕ್ವೇರ್ ಫೀಟ್ ಮಾಡಿಬಿಡ್ತಾರೆ ಕೆಲಸ. ಈಸಿ ಟು ಆ್ಯಕ್ಸಸ್, ಕಲ್ಲೆತ್ತಿಕ್ತಾ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ವರ್ಕ್ ವೇಜಸ್ಸು ಇವತ್ತಿನ ಡೇಟಿಗೆ ಕಾಸ್ಟ್ಲಿ. ಒಂದು ಮೇಸ್ತ್ರಿ ಸ್ಯಾಲ್ರಿ 1100 ಇದೆ. ಸೊ ಮೇಲ್ ಲೇಬರ್ ಸ್ಯಾಲ್ರಿ 700 rupees ಇದೆ. ಇವರಿಬ್ಬರದು ಸ್ಯಾಲ್ರಿ ಎಷ್ಟು ವರ್ಕೌಟ್ ಆಗುತ್ತೆ, ಎಷ್ಟು ದಿನದಲ್ಲಿ ಬಿಲ್ಡಿಂಗ್ ಮುಗಿಯುತ್ತೆ, ಇದೆಲ್ಲ ಕ್ಯಾಲ್ಕುಲೇಷನ್ ಇದೆ. ಬೇಸ್ಡ್ ಆನ್ ದಿಸ್ ಓನ್ಲಿ ದ ಇಟ್ ರಿಪ್ಲೇಸಸ್ ಆ್ಯಕ್ಚುಲಿ. ಇವಾಗ ರೆಡ್ ಬ್ರಿಕ್ಕು ಒಂದು ಇಟ್ಟಿಗೆ ಕಲ್ಲು ಚೆನ್ನಾಗಿರೋದು 11 ರೂಪಾಯಿ. ಆ್ಯಂಡ್ ನಿಯರ್ ಬೈ ಬ್ಯಾಂಗ್ಳೂರ್ ಸಿಟಿ ಇಟ್ಟಿಗೆ ಕಲ್ಲು ಫ್ಯಾಕ್ಟ್ರಿಗಳು ಎಲ್ಲೂ ಇಲ್ಲ. ನೀವು ಮಾಲೂರು ಹೋಗಬೇಕು, ಹೊಸಕೋಟೆ, ಈ ಥರ ಔಟ್ಸೈಡ್ ಹೋಗಬೇಕು. ಯಲಹಂಕ ಆ ಕಡೆ ಔಟ್ಸೈಡ್ ಹೋದ್ರೇ ಫ್ಯಾಕ್ಟ್ರೀಸ್ ಅಲೌ ಮಾಡಿರೋದು ಬ್ಯಾಂಗ್ಳೂರು ಗೌರ್ಮೆಂಟ್. ಆ್ಯಕ್ಚುಲಿ BBMP ಲಿಮಿಟ್ಸಲ್ಲಿ ಇರೋದು ಎಲ್ಲೂ ಬಿಡಲಿಲ್ಲ ಅವರು. ಬಿಕಾಸ್ ಅದು ಪೊಲ್ಯೂಷನು, ಡೆಸ್ಟು, ಹಾರ್ಮ್ಫುಲ್ನೆಸ್ ಇದೆಲ್ಲ ಬಂದು ರೆಸ್ಟ್ರಿಕ್ಷನ್, ಗೌರ್ಮೆಂಟ್ ರೆಸ್ಟ್ರಿಕ್ಷನ್ ಇದೆ. ಎವ್ರಿ ಒನ್ ಇಸ್ ಔಟ್ಸೈಡ್, ಸಿಟಿಲಿಲ್ಲ. ಟ್ರಾನ್ಸ್ಪೋರ್ಟ್ ಮಾಡಿ ಇಲ್ಲವರೆಗೂ ಬರೋದು, ರೇಟ್ ಇನ್ಕ್ರೀಸ್ ಆಗುತ್ತೆ. ಸೊ ಇಟ್ ಡಸನ್ ವರ್ಕೌಟ್. ಕಾಂಟ್ರಾಕ್ಟ್ರಿಗೂ ವರ್ಕೌಟ್ ಆಗಲ್ಲ, ಇಂಡಿವಿಜುವಲ್ ವರ್ಕೌಟ್ ಆಗಲ್ಲ. ಇವಾಗ ಸಾಲಿಡ್ ಬ್ಲಾಕ್ ಏನಿದೆ, ಕ್ವಾಲಿಟಿ ವೈಸ್ ಇಟ್ಸ್ ಆಲ್ಮೋಸ್ಟ್ ದ ಸೇಮ್, ಏನು ಡಿಫ್ರೆಂಟ್ ಏನಿಲ್ಲ. ದಟ್ ಈಸ್ ದ ರೀಸನ್ ವೈ ಸಾಲಿಡ್ ಬ್ಲಾಕ್ ಹ್ಯಾಸ್ ಬಿನ್ ರಿಪ್ಲೇಸ್ಡ್ ಫ್ರಮ್ ದ ರೆಡ್ ಬ್ರಿಕ್. ಇವತ್ತು ಭಾಳಷ್ಟು ಕ್ಲೈಂಟ್ ನನ್ನ ಹತ್ರ ಬರ್ತಾರೆ, ನನಗೆ ಅದರಲ್ಲಿ ಕಟ್ಟಿದ್ರೆ ಬಿಲ್ಡಿಂಗ್ 200 ವರ್ಷ ಇರುತ್ತೆ ಅನ್ನೋ ಥರ ಹೇಳ್ತಾರೆ. ಅಂತ ಏನಿಲ್ಲ, ಸೀನಿಲ್ಲ. ಆ್ಯಕ್ಚುಲಿ ಕ್ರ್ಯಾಕ್ ಬರಲ್ಲ ಅಂತಾರೆ. ಕ್ರ್ಯಾಕ್ ಬರುತ್ತೆ, ಇಟ್ಟಿಗೆ ಕಲ್ಲಲ್ಲಿ ಕಟ್ಟಿ, ಸಾಲಿಡ್ ಬ್ಲಾಕ್ರಲ್ಲಿ ಕಟ್ಟಿ, ಕ್ರ್ಯಾಕ್ ಅಂತೂ ಇದ್ದೇ ಇರುತ್ತೆ. ಹೊಸ ಬಿಲ್ಡಿಂಗ್ 3 to 4 years ಆಗುತ್ತೆ ಕ್ರ್ಯಾಕ್ ಸೆಟ್ಲ್ ಆಗೋಕ್ಕೆ. ಕ್ರ್ಯಾಕ್ ಖಂಡಿತ ಬರುತ್ತೆ, ಬಟ್ ಕ್ರ್ಯಾಕ್ ಕಡಿಮೆ ಬರೋಕ್ಕೆ ಏನಾಗುತ್ತೋ ಅದೆಲ್ಲ ಮೆಷರ್ಸ್ ತೊಗೊತೀವಿ ನಾವು. ಈ ಸಾಲಿಡ್ ಬ್ಲಾಕ್ ಅಂತ ಹೇಳಿದ್ರಲ್ಲ, ಅದನ್ನ ಇದರಿಂದ ಮಾಡಿರ್ತಾರೆ, ಸಿಮೆಂಟು. ಈಗ ಮಾಡ್ತಾ ಇರೋದು ಅದೇ ನಾವು. ಅದೇ ಸೇಮ್. ಬಟ್ ಸರ್, ಈಗ ಯಾರಿಗೊಬ್ರಿಗೆ ದುಡ್ಡು ಸ್ವಲ್ಪ ಇದೆ ಅಂತ ಅನ್ಕೊಳ್ಳಿ, ಓಕೆ, ಅವ್ರಿಗೆ ಚೆನ್ನಾಗಿ ಕಾಣಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ? ಇಟ್ಟಿಗೆಯಲ್ಲಿ ಕಟ್ಟಿ ಚೆನ್ನಾಗಿ ಕಾಣುತ್ತೆ ಅಂತ ಒಂದು ಮನಸ್ಸಲ್ಲಿದ್ದರೆ ಅಂಥವ್ರಿಗೆ ಕಟ್ಕೊಡ್ತೀರಾ ನೀವು? ಖಂಡಿತ ಮಾಡ್ಕೊಡ್ತೀವಿ ಸರ್. ಬಟ್ ಅಗೇನ್ ಐ ವಿಲ್ ಟೆಲ್, ಡೋಂಟ್ ಡು. ಸ್ವತಃ ನನಗೆ ಆದರೂ ನಾನು ಕಟ್ಟಲ್ಲ. ಬಿಕಾಸ್ ಆ್ಯಸ್ ಟೆಕ್ನಾಲಜಿ ಗೋಸ್ ಆನ್, ಇಂಪ್ರೂವ್ಮೆಂಟ್ ಇದ್ದಾಗ ಎಕ್ಸೆಪ್ಟ್ ಮಾಡ್ಕೋಬೇಕು. ಅರ್ಲಿಯರ್ ಡೇಸ್ರಲ್ಲಿ ಕನ್ಸ್ಟ್ರಕ್ಷನ್ ಬಂದ್ಬಿಟ್ಟು ಇಟ್ ವಾಸ್ ಕಾಲ್ಡ್ ಆಸ್ ಅ ಲೋಡ್ ಬೇರಿಂಗ್ ಕಾನ್ಸೆಪ್ಟ್ ಆಫ್ ಕನ್ಸ್ಟ್ರಕ್ಷನ್. ಲೋಡ್ ಬೇರಿಂಗ್ ಏನಂದರೆ ಗೋಡೆ ಮೇಲೆ ಗೋಡೆ ಬರುತ್ತೆ, ಪಿಲ್ಲರ್ಸು ಕಾಲಮ್ಸು ಇರಲಿಲ್ಲ ಅವಾಗ. ಅರ್ಥ ಆಯ್ತಾ ಸರ್? ಸೊ ಗೋಡೆ ಮೇಲೇ ಗೋಡೆ ಬರಬೇಕು. G+1 G+2 ಹಂಗೆ ಕಟ್ತಿದ್ರು. ಬಟ್ ಇವಾಗ ಫ್ರೇಮ್ಡ್ ಸ್ಟ್ರಕ್ಚರ್. ಸೊ ಫ್ರೇಮ್ಡ್ ಅಂದರೆ ಟೋಟಲ್ ಪಿಲ್ಲರ್ ಮೇಲೆ ಲೋಡ್ ಹೋಗುತ್ತೆ, ಬೀಮ್ಸು ಇದ್ರ ಮೇಲೆ ಲೋಡ್ ಹೋಗುತ್ತೆ. ಸೊ ಇವಾಗಿರೋ ಕಾನ್ಸೆಪ್ಟ್ ಪ್ರಕಾರ ನಾವು ಚೇಂಜ್ ಆಗಿದ್ದೇವೆ. ಅದೇ ಥರ ಮೆಟೀರಿಯಲ್ಸು ಅಷ್ಟೇ. ರಿವರ್ಸ್ ಹ್ಯಾಂಡ್ ಇವಾಗ ಸಿಗಲ್ಲ, ಸಿಗ್ತಿರೋದು ಅವೈಲಬಿಲಿಟಿ ತುಂಬ ಕಡಿಮೆ ಇದೆ. ಪ್ರೈಸಸ್ ತುಂಬ ಜಾಸ್ತಿ ಇದೆ. ಒಂದು ಲೋಡ್ 75,000 to 90,000 ಒಂದು ಲೋಡ್ ಇದೆ. ಎಮ್ ಸ್ಯಾಂಡು ನಿಮಗೆ 26,000 to 28,000 ಒಂದು ಲೋಡ್ ಸಿಗುತ್ತೆ. ಸೊ ದೇರ್ ಇಸ್ ಅ ಡಿಫ್ರೆಂಟ್ ಆನ್ ಕಾಸ್ಟಿಂಗ್ ಆಲ್ಸೋ. ಇನ್ನೊಂದು ಎಮ್ ಸ್ಯಾಂಡು ಕೋರಾಗಿ ಬರೋದು ಬಂಡೆಯಿಂದಾನೇ ಬರೋದು. ಇಟ್ಸ್ ನಾಟ್ ಅ ಕೆಮಿಕಲ್, ಇಟ್ಸ್ ನಥಿಂಗ್ ಲೈಕ್ ಇಟ್ ಆ್ಯಕ್ಚುಲಿ. ಸಿಮೆಂಟ್ಗೆ ಅದರದ್ದು ಸ್ಟ್ರೆಂತು ನಿಮಗೆ 100% ಸಿಗುತ್ತೆ. ಇಲ್ಲಿ ಇವಾಗ ರಿವರ್ಸ್ ಸ್ಯಾಂಡು ಭಾಳಷ್ಟು ಜಾಗದಲ್ಲಿ ಗಾಡಿ ನಿಂತಿರುತ್ತೆ ಸೇಲ್ಗೆ, ಬಟ್ ದೇ ವಿಲ್ ನಾಟ್ ಗಿವ್ ಯು ದ ಕ್ವಾಲಿಟಿ ಮೆಟೀರಿಯಲ್. ಅವ್ರು ಏನು ಮಾಡ್ತಾರೆ ಅಂದರೆ, ಇನ್ಸ್ಟೆಡ್ ಆಫ್ ರಿವರ್ ದೇ ವಿಲ್ ಬ್ರಿಂಗ್ ದ ಸೀಸೈಡ್ ಸ್ಯಾಂಡ್. ಅದರಲ್ಲಿ ಸಾಲ್ಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸಾಲ್ಟ್ ಇದ್ದರೆ ಸ್ಟೀಲು ರಸ್ಟ್ ಹಿಡಿಯುತ್ತೆ. ಕಾಂಕ್ರೀಟ್ ಯೂಸ್ ಮಾಡೋಂಗಿಲ್ಲ. ಅದು ಭಾಳಷ್ಟು ಜನ ಗೊತ್ತಿರಲ್ಲ. ಜನ ಹೇಳ್ತಾರೆ, ಇಲ್ಲ ಸರ್ ನನಗೆ ರಿವರ್ಸ್ ಸ್ಯಾಂಡೇ ಬೇಕು, ನಾನು ತೊಗೊಂಬಂದು ಕೊಡ್ತೀನಿ ನೀವು ಕಟ್ಟಿ ಅಂತಾರೆ. ನಾನು ಹೇಳ್ತೀನಿ, ಇಲ್ಲ ಸರ್ ನೀವು ತೊಗೊಂಬಂದು ಕೊಟ್ಟರೆ ನಾನು ಕಟ್ಟಲ್ಲ. ಬಿಕಾಸ್ ಅದು ಕ್ವಾಲಿಟಿ ಟೆಸ್ಟ್ ಮಾಡಬೇಕು. ಮುಂದೆ ಇರೋ ಮೆಟೀರಿಯಲ್ ಅವ್ರು ಏನು ಮಾಡ್ತಾರೆ, ಕೆಲವರು ಅದನ್ನು ನಾಲ್ಗೇರಲ್ಲಿಟ್ಟು ರಿವರ್ಸ್ ಸ್ಯಾಂಡನ್ನ ಟೆಸ್ಟ್ ಮಾಡ್ತಾರೆ, ಸಾಲ್ಟ್ ಇದೆ ಅಂತ ಹೇಳ್ಬಿಟ್ಟು. ಪರ್ಸನ್ ಹೂ ಹ್ಯಾಸ್ ಅನ್ ಎಕ್ಸ್ಪೀರಿಯನ್ಸ್. ಮುಂದೆ ಇರೋದು ಮಾತ್ರ ರಿವರ್ಸ್ ಸ್ಯಾಂಡ್ ಹಾಕೊಂಡಿರ್ತಾರೆ ಒಂದು ಲೋಡ್ರಲ್ಲಿ ತೊಗೊಂಡು ಡಿಸ್ಟ್ರಿಬ್ಯೂಟ್. ಬಿಕಾಸ್ ರಿವರ್ಸ್ ಸ್ಯಾಂಡ್ ಪ್ರೈಸ್ ತುಂಬ ಜಾಸ್ತಿ ಇರೋದ್ರಿಂದ ಸಿ ಸ್ಯಾಂಡ್ ಕಡಿಮೆ, ಏನು ರೇಟ್ ಇಲ್ಲ ಅದಕ್ಕೆ. ಆ ಥರ ಅದು ಟ್ರಾನ್ಸ್ಪೋರ್ಟ್ ಅದು ಇದೆ ಇರೋದು. ಸೊ ಬಟ್ ಇಟ್ ಹ್ಯಾಸ್ ಲಾಟ್ ಆಫ್ ಸಾಲ್ಟ್ ಇನ್ ಇಟ್. ಆ ಸಾಲ್ಟ್ ಬಂದು ಸ್ಟೀಲ್ಗೆ ಒಳ್ಳೆಯದಲ್ಲ. ಇಟ್ ವಿಲ್ ನಾಟ್ 10 to 15 years ನಿಮ್ಮ ಬಿಲ್ಡಿಂಗ್ ನಿಂತ್ಕೊಳ್ಳಲ್ಲ. ಸೊ ಅಂಥ ಎರರ್ಸ್ ಆಗಬಾರ್ದು. ಸೊ ದಟ್ ಈಸ್ ಅ ಕ್ರೂಷಲ್ ಇದು ಆ್ಯಕ್ಚುಲಿ. ಸೊ ನಾಲೆಜ್ ಇಲ್ದಾಗಿರೋರು ಏನು ಮಾಡ್ತಾರೆ, ಇದೆಲ್ಲ ಗೊತ್ತಿಲ್ಲದಾಗ ಎಕ್ಸ್ಪೆರಿಮೆಂಟ್ ಮಾಡ್ಬಿಡ್ತಾರೆ. ಸೊ ಐ ಆಲ್ವೇಸ್ ಟೆಲ್, ವೆನ್ ದೇರ್ ಇಸ್ ಅನ್ ಆಲ್ಟರ್ನೇಟಿವ್ ಬೆಟರ್ ಆಗಿರೋದು. ಇವಾಗ ಎಮ್ ಸ್ಯಾಂಡ್ರಲ್ಲಿ ನಿಮ್ಗೆ ಯಾವುದೇ ರೀತಿ ಸಾಲ್ಟ್ ಇರಲ್ಲ, ಅದೆಲ್ಲ ವಾಶ್ ಆಗಿರುತ್ತೆ. ಸೊ ಇದೆಲ್ಲ ಸೇಫ್ಟಿಗೆ ಒಳ್ಳೆಯದು. ಸೊ ಆಲ್ವೇಸ್ ಐ ರೆಕಮೆಂಡ್ ಟು ಗೋ ವಿತ್ ಎಮ್ ಸ್ಯಾಂಡ್. ಆಮೇಲೆ ಸರ್ಕಾರ ಕೂಡ ಅದನ್ನೇ ಪ್ರಮೋಟ್ ಮಾಡ್ತಾ ಇದೆ ಈಗ. ಖಂಡಿತ, ಬಿಕಾಸ್ ನಮ್ಗೆ ನೇಚರು ಕಾಪಾಡಬೇಕಲ್ಲ ಸರ್, ಅದರಿಂದಾನೆ. ಆ್ಯಂಡ್ ಅದೇ ಥರ ವುಡನ್ ವಿಂಡೋಗೆ ನೀವು ಕೇಳಿದ್ದಕ್ಕೆ, ವುಡನ್ ವಿಂಡೋರಲ್ಲಿ 20-30 years ago ಒಂದು ಮರ ಕಟ್ ಮಾಡಿದ್ರೆ 3 years 4 years ಇಟ್ ಯೂಸ್ ಟು ವೆಯ್ಟ್ ಟಿಲ್ ಇಟ್ ಗೆಟ್ಸ್ ಫುಲ್ಲಾಗಿ ನಮ್ಮನ್ನು ಅದು ಸೀಸನ್ಡಾಗಿ ಬರೋಕ್ಕೆ. ಬಟ್ ಇವಾಗಿರೋ ಕಾಲದಲ್ಲಿ ನೋ ಒನ್ ಹ್ಯಾಸ್ ದ ಪೇಷನ್ಸ್. ಮರ ನೆನ್ನೆ ಕಟ್ಟಾಗುತ್ತೆ, ನಾಳೆ ಮಾರ್ಕೆಟ್ಗೆ ಬಂದುಬಿಡುತ್ತೆ. ಅದು ಫ್ರೇಮ್ ವಾಸ್ಕಲ್ಲಿ ರೆಡಿ ಮಾಡಿಬಿಟ್ಟು ಫಿಕ್ಸ್ ಮಾಡಿಬಿಡ್ತಾರೆ. ಫಿಕ್ಸ್ ಮಾಡಿ 1 week 10 days ಕ್ರ್ಯಾಕ್ ಬಂದಿರುತ್ತೆ. ಕ್ಲೈಂಟ್ಸು ಭಯ ಪಡ್ತಾರೆ, ಅಯ್ಯೋ ಏನು ಸರ್ ಹಿಂಗೆ ಬಂದಿದೆ ಅಂತ. ಬಿಕಾಸ್ ಇಟ್ ಹ್ಯಾಸ್ ಲಾಟ್ ಆಫ್ ಮಾಯ್ಶ್ಚರ್. ಎಲ್ಲೂ ಹೋಗಿ ಯಾರ ಹತ್ರ ಕೇಳಿ ಯಾರೂ ಹಾನೆಸ್ಟಾಗಿ ಹೇಳಲ್ಲ, ಸರ್ ನಮ್ಮದು ವುಡ್ ಸೀಸನ್, ನನ್ನ ವುಡ್ ಸೀಸನ್ ಅಂತಾರೆ. ಎಲ್ಲೂ ಸಿಗೋದೇ ಇಲ್ಲ ಸರ್, ನಿಜ ಹೇಳ್ಬೇಕಾದ್ರೆ. ಸೊ ಸ್ವತಃ ನೀವೇ ಹೋಗಿ ತೊಗೊಂಬಂದ್ರು ಕೂಡ ಇಟ್ ವಿಲ್ ಹ್ಯಾವ್ ಲಾಟ್ ಆಫ್ ಮಾಯ್ಶ್ಚರ್. ಅದು ಡ್ರೈ ಆಗೋಕ್ಕೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಅದ್ರವರೆಗೂ ಕ್ರ್ಯಾಕ್ಸ್ ಎಲ್ಲ ಬರುತ್ತೆ. ಬಿಲ್ಡಿಂಗ್ ಕಂಪ್ಲೀಟ್ ಆಗೋಕ್ಕೆ 6 to 8 months ಏನಾಗುತ್ತೋ ಅವಾಗವರೆಗೂ ನಾವು ಆ ಕ್ರ್ಯಾಕ್ ಎಲ್ಲ ಇರುತ್ತೆ ಅದರಲ್ಲಿ. ವಿ ಹ್ಯಾಂಡ್ ಓವರ್ ಅದನ್ನೆಲ್ಲ ಫಿಲ್ ಮಾಡಿ ಎಲ್ಲ ಪ್ಯಾಕ್ ಮಾಡಿ ಪಾಲಿಷ್ ಮಾಡಿ ಕೊಡ್ತೀವಿ. ದೆನ್ ಇಟ್ ವಿಲ್ ಬಿಕಮ್ ಫೈನ್. ಅದಾದ ನಂತರ ಕ್ರ್ಯಾಕ್ ಬರಲ್ಲ ಅದರಲ್ಲಿ. ಸೊ ಇವಾಗ ಇದನ್ನು, ಈ ಮರನ ನಾನು ಬಂದ್ಬಿಟ್ಟು ಕಿಟಕಿಗೆ ಹಾಕಿದ್ರೆ, ಲೆಟ್ಸ್ ಅಸ್ಯೂಮ್ 4 inches ಇದೆ.
ಆ 4 ಇಂಚ್ ಇರೋದು ಸಮ್ಮರ್ ಬಂದಾಗ ಶ್ರಿಂಕ್ ಆಗಿ 3.5 ಇಂಚ್ ಆಗುತ್ತೆ. ದೇರ್ ಇಸ್ ಅ ವ್ಯಾಕ್ಯೂಮ್ ಆಫ್ 1/2 ಇಂಚ್ ಬಾಟಮ್ ಆಫ್ ಇಟ್. ಕರೆಕ್ಟ್. ಆ ಸಿಮೆಂಟ್ ಅಲ್ಲೇ ಇರುತ್ತೆ. ಸಿಮೆಂಟ್ ವಿಲ್ ನಾಟ್ ಎಕ್ಸ್ಪ್ಯಾಂಡ್, ಸಿಮೆಂಟ್ ವಿಲ್ ನಾಟ್ ಶ್ರಿಂಕ್, ಕೆಳಗಡೆ ಕ್ರಾಕ್ ಸ್ಪೇಸ್ ಕ್ರಿಯೇಟ್ ಆಗುತ್ತೆ. ಮಾನ್ಸೂನ್ ಇಂಟಾಗಿದ ತಕ್ಷಣ ಮಳೆ ಬಂದರೆ ನೀರು ಒಳಗಡೆ ಬರುತ್ತೆ. ದೆನ್ ಬಿಲ್ಡಿಂಗ್ ಓನರ್ ವಿಲ್ ಕಾಲ್ ಫಾರ್ ಯು, ಸರ್ ಏನು ಸರ್ ಮನೆ ಕಟ್ಟಿದ್ದಾರೆ ಹಿಂಗಿದೆ ಹಂಗಿದೆ ಅಂತ ಹೇಳ್ಬಿಟ್ಟು. ದಟ್ ಈಸ್ ದ ರೀಸನ್ ವೈ ಅಲ್ಯೂಮಿನಿಯಂ ಆ್ಯಂಡ್ UPVC ವಿಂಡೋಸ್ ಆರ್ ಟೂ ಡಾಮಿನೇಟಿಂಗ್ ಇನ್ ದ ಮಾರ್ಕೆಟ್. ಅದು ಇಟ್ ವಿಲ್ ನಾಟ್ ರಿಯಾಕ್ಟ್, ಅದು ಹಂಗೆ ಇರುತ್ತೆ. ಅಲ್ಯೂಮಿನಿಯಂ ಆಗಿರಲಿ UPVC ಆಗಿರಲಿ ಅದು ಹಂಗೆ ಆಸ್ ಇಟ್ ಈಸ್ ಇರುತ್ತೆ. ಸೊ ದಟ್ ಈಸ್ ದ ರೀಸನ್ ವೈ ಪೀಪಲ್ ಪ್ರಿಫರ್ ದಟ್. ಅಲ್ಯೂಮಿನಿಯಂ ಮತ್ತು UPVC ಎರಡು ಸೇಮ್ ಇಲ್ಲ, ಅಲ್ಯೂಮಿನಿಯಂ ಇಸ್ ಟ್ರೂ ಅಲ್ಯೂಮಿನಿಯಂ, UPVC ವುಡ್ ಅಂಡ್ ಪ್ಲಾಸ್ಟಿಕ್ ಎರಡು ಮಿಕ್ಸ್ ಮಾಡಿ ಬರೋದು. ಸೊ ಇವಾಗ UPVC ಜಾಸ್ತಿ ಟ್ರೆಂಡ್ ಇದೆ, ಜಾಸ್ತಿ ನೀವು ಯೂಸ್ ಮಾಡ್ತಾರೆ ಅದನ್ನೇ. ಹೌದು ಸರ್. ಇಲ್ಲ, UPVC ಅಲ್ಯೂಮಿನಿಯಂ ಎರಡು ಇದೆ ಎರಡು ಯೂಸ್ ಮಾಡ್ತೀರಾ ಸರ್. ಫೈನಲ್ ಆಗಿ ಇನ್ನೊಂದು ಪ್ರಶ್ನೆ ಕೇಳುವಂಥದ್ದು, ಒಬ್ಬ ಹೌಸ್ ಓನರ್, ಹೋಮ್ ಓನರ್ಗೆ ಒಂದು ದುಸ್ವಪ್ನ ಅಂತಂದರೆ ಕ್ರ್ಯಾಕ್ ಬರೋದು. ಹೌದು ಸರ್. ಅವನಿಗೆ ಎದೆ ಹೊಡೆದೋಗ್ಬಿಡುತ್ತೆ, ಖಂಡಿತ. ನೀರು ಸೋದು, ಕ್ರ್ಯಾಕ್ ಬರೋದು. ಖಂಡಿತ. ಓಕೆ, ಸೊ ಅದನ್ನ ಹೆಂಗೆ ಅವಾಯ್ಡ್ ಮಾಡ್ತೀರಾ? ಮಾಡಬೇಕು ಸರ್. ವಾಟರ್ ಪ್ರೂಫು ಟೆರೆಸಲ್ಲಿ ಮಾಡ್ತೀವಿ, ನೀರು ಸ್ಪಿಲ್ಲೇಜ್ ಇಲ್ದಾಗಿರೋಕ್ಕೆ ಅದನ್ನೆಲ್ಲ ವಾಟರ್ ಪ್ರೂಫಿಂಗ್ ಅರೆಸ್ಟ್ ಮಾಡ್ತೀವಿ ಖಂಡಿತ. ಮತ್ತು ನಿಮಗೆ ಕ್ರ್ಯಾಕ್ ಬರೋದಕ್ಕೆ ದೇರ್ ಆರ್ ಮಲ್ಟಿಪಲ್ ರೀಸನ್ಸ್. ಒನ್ ಈಸ್ ರಾ ಮೆಟೀರಿಯಲ್, ಒನ್ ಈಸ್ ಟು ಮಚ್ ಆಫ್ ಸಿಮೆಂಟ್, ಒನ್ ಈಸ್ ಲೆಸ್ ಆಫ್ ಕ್ಯೂರಿಂಗ್. ಇದೆಲ್ಲ ರೀಸನ್ಸು. ನಾವು ಆದಷ್ಟು ನೋಡ್ತೀವಿ ಕ್ರ್ಯಾಕ್ ಬರ್ದಾಗಿರೋದಕ್ಕೆ. ಇವಾಗ ನಮ್ಮ ಎಲ್ಲ ಬಿಲ್ಡಿಂಗ್ರಲ್ಲೂ ಮೋಸ್ಟ್ಲಿ ನೀವು ಕ್ರ್ಯಾಕ್ ಬರೋ ಜಾಗನ ಮಾನಿಟ್ರ್ ಮಾಡಿ, ವಿಂಡೋಸ್ ಪಕ್ಕದಲ್ಲಿ, ವಾಲ್ಸ್ರಲ್ಲಿ, ಕಾರ್ನರಲ್ಲಿರುತ್ತೆ, ಮೇನ್ ಡೋರ್ ಫ್ರೇಮ್ ಪಕ್ಕದಲ್ಲಿ ಇರುತ್ತೆ. ಬಿಕಾಸ್ ದಿಸ್ ಇಸ್ ಆಲ್ ರಿಯಾಕ್ಟಿಂಗ್ ಸ್ಪೇಸ್. ಮತ್ತು ಕಾಂಪೌಂಡ್ ವಾಲು, ಪ್ಯಾರಾಪಿಟ್ ವಾಲ್, ಇಂಥ ಜಾಗದಲ್ಲಿ ಕ್ರ್ಯಾಕ್ಸ್ ಬರುತ್ತೆ ಸಾಮಾನ್ಯವಾಗಿ. ಅಲ್ಲಿ ಬಂದ್ಬಿಟ್ಟು ಕಾಂಪೌಂಡ್ ವಾಲ್ಗೆ ನೀವು ಅರೆಸ್ಟ್ ಮಾಡೋಕ್ಕಾಗಲ್ಲ. ಏನೇ ಮಾಡಿ ನೀವು ಕೆಳಗಡೆ ಪ್ಲೆಂತ್ ಬೀಮ್ ಹಾಕಿ, ಪ್ಲೆಂತ್ ಬೀಮ್ ಮೇಲೆ ನೀವು ಗೋಡೆ ಕಟ್ಟಿ, ಕ್ರ್ಯಾಕ್ ಸ್ಟಿಲಲ್ಲಿ ಅರೈಸ್ ಫಸ್ಟು 2 to 3 years ಆಗುತ್ತೆ ಸೆಟ್ಲ್ ಆಗೋಕ್ಕೆ. ಮತ್ತು ಪ್ಯಾರಾಪಿಟ್ ವಾಲ್ ಮೇಲೂ ಕ್ರ್ಯಾಕ್ ಬರುತ್ತೆ, ಅದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ. ಆದಷ್ಟು ನಾವು ಅರೆಸ್ಟ್ ಮಾಡೋಕ್ಕೆ ಅದಕ್ಕೆ ಕರೆಕ್ಟಾಗಿ ಬೀಮ್ ಮೇಲೆ ನೀವು ಗೋಡೆ ಕಟ್ಟಿದ್ರೆ 100% ಬರೋಲ್ಲ. ಬಟ್ ಒಂದೆರಡು ಅಲ್ಲಿ ಸಣ್ಣ ಪುಟ್ಟ ಬರುತ್ತೆ. ದಟ್ಸ್ ಬಿಕಾಸ್ ಆಫ್ ಸಮ್ಮರ್ ಹೀಟು, ಇಂಥ ಟೈಮಲ್ಲಿ ಕ್ರ್ಯಾಕ್ ಜಾಸ್ತಿ ಬರುತ್ತೆ. ನಿಮಗಿದು ವಿಂಟರಲ್ಲಿ ಕ್ರ್ಯಾಕ್ ಬರೋಲ್ಲ. ನಾರ್ಮಲಾಗಿ ಎಲ್ಲ ಬಿಲ್ಡಿಂಗು ಕ್ರ್ಯಾಕ್ ಜಾಸ್ತಿ ಆಗೋದು ಸಮ್ಮರಲ್ಲಿ ಆಗುತ್ತೆ. ಫಸ್ಟ್ 2 to 3 years ಇರುತ್ತೆ, ಅದಾದಮೇಲೆ ಸೆಟ್ಲ್ ಆಗಿಬಿಟ್ರೆ ದೆನ್ ಇಟ್ ನಾಟ್ ಕಮ್. ಆಮೇಲೆ ವಾಟರ್ ಪ್ರೂಫಿಂಗ್ ಅಂತ ಹೇಳಿದ್ರಿ ನೀವು. ಕೆಲವೊಂದ್ಸಲ ಗೋಡೆನೂ ಗೋಡೆ ಪಕ್ಕದಲ್ಲಿ ಮಳೆ ಬಂದರೆ ಮೇಲಿಂದೆಲ್ಲ ಗೋಡೆಗೆ ನೀರು ಬರುತ್ತಲ್ವ, ಅದಕ್ಕೆ 2-3 ರೀಸನ್ ಇದೆ ಸರ್. ಇವಾಗ ನೀವು ವಾಟರ್ ಪ್ರೂಫಿಂಗ್ ಮಾಡ್ತೀವಿ ಟೆರೆಸ್ರಲ್ಲಿ, ಕಾರ್ನರ್ಸು ಕರ್ವ್ ಆಗಿ ಮಾಡಬೇಕು. ಭಾಳಷ್ಟು ಜನ ಏನು ಮಾಡ್ತಾರೆ, ಕೆಲಸ ಗೊತ್ತಿಲ್ಲದಾಗಿರೋ ಮೇಸ್ತ್ರಿ ಆಗಿರಲಿ, ಇಲ್ಲ ಓನರ್ಸ್ ಆಗಿರಲಿ, ಮನೆ ಕಟ್ಟೋಕೆ ಸ್ವತಃ ಅವ್ರು ಏನು ಮಾಡ್ತಾರೆ, ಕಾರ್ನರ್ಸ್ನ ಬಂದ್ಬಿಟ್ಟು ಎಡ್ಜ್ ಎಲ್ ಟೈಪ್ ಮಾಡಿಬಿಡ್ತಾರೆ. ಎಲ್ಲಿರಬಾರ್ದು, ಅದೊಂಥರ ಕರ್ವ್ ಆಗಿ ಮಾಡಬೇಕು ಸೈಡ್ಸು. ನೀರು ಒಳಗಡೆ ಪ್ಯಾನಿಟ್ರೇಟ್ ಆಗೋ ಥರ ಇರಬಾರ್ದು. ಅಲ್ಲೆಲ್ಲಾದ್ರೂ ಒಂದು ಕ್ರ್ಯಾಕ್ ಇದ್ದರೆ, ಸಣ್ಣ ಕ್ರ್ಯಾಕ್ ಇದ್ದರೆ ಪ್ಯಾನಿಟ್ರೇಟ್ ನೀರು ಅಲ್ಲಾಗುತ್ತೆ, ಅದ್ರದ್ದು ವೀಕ್ ಆಗಿರೋ ಸೆಕ್ಷನ್ರಲ್ಲಿ ಹೋಗ್ಬಿಟ್ಟು ಅಲ್ಲಿ ನಿಮಗೆ ಡ್ಯಾಮ್ನೆಸ್ ಕಾಣುತ್ತೆ. ಅರ್ಥ ಆಯ್ತಾ ನಿಮಗೆ? ಅಲ್ಲಿ ಎಲ್ಲಿ ಪ್ಯಾನಿಟ್ರೇಟ್ ಆಗುತ್ತೋ ಅಲ್ಲೇ, ಬೇರೆ ಜಾಗದಲ್ಲಿ ಕಾಣಲ್ಲ. ಇಟ್ ಮೂವ್ಸ್ ಅರೌಂಡ್, ಬೇರೆ ಜಾಗದಲ್ಲಿ ಹೋಗ್ಬಿಟ್ಟು ರಿಯಾಕ್ಟ್ ಆಗುತ್ತೆ. ಸೊ ಆಲ್ವೇಸ್ ಟೆಲ್ ಅದನ್ನು ಕರ್ವ್ ಮಾಡಿ, ಯಾವುದೇ ಕಾರಣಕ್ಕೂ ಅದನ್ನು ಕಾಂಪ್ರಮೈಸೇ ಮಾಡಿಬಿಡಿ. ಇಂಥ ವಿಷಯಗಳೆಲ್ಲ ಮಾನಿಟರ್ ಮಾಡಿದ್ರೆ ನಿಮ್ಗೆ 100% ಅರೆಸ್ಟ್ ಆಗುತ್ತೆ. ಮತ್ತು ಇನ್ನೊಂದು ಮೋಸ್ಟ್ಲಿ ಏನು ಮಾಡ್ತಾರೆ, ಪ್ಯಾರಾಪಿಟ್ ವಾಲ್ ಮೇಲೆ ಒಂದು 2.5 inch 3 inch ಕಾಂಕ್ರೀಟ್ ಆಗಬೇಕು. ಲಾಸ್ಟ್ ರೂಫ್ ಮೇಲೆ ಗೋಡೆ ಕಟ್ಟಿರ್ತೀವಲ್ಲ ಸರ್, 3.5 feet ಗೋಡೆ ಕಟ್ಟಿರ್ತೀವಿ. ದಟ್ ಇಸ್ ಕಾಲ್ ಪ್ಯಾರಾಪಿಟ್ ವಾಲ್. ಆ ಗೋಡೆ ಮೇಲೆ ಬಂದ್ಬಿಟ್ಟು ನಾರ್ಮಲಾಗಿ ಏನು ಮಾಡ್ತಾರೆ ಜನ, ಅದನ್ನು ಪ್ಲಾಸ್ಟಿಂಗ್ ಮಾಡ್ಕೊಂಡು ಹಂಗೆ ಮುಗಿಸ್ಬಿಟ್ಟು ಹೋಗ್ಬಿಡ್ತಾರೆ. ದಟ್ ಯು ಶುಡ್ ಡೂ ಅಟ್ ಆಲ್. ಮೇಲೆ 2.5 to 3 inch ಕಾಂಕ್ರೀಟ್ ಹಾಕಬೇಕು. ಅವಾಗ ಮೇಲೆ ಬಿದ್ದರೆ ನೀರು ಕಾಂಕ್ರೀಟ್ ಒಳಗಡೆ ಪ್ಯಾನಿಟ್ರೇಟಾಗಿ ಹೋಗಲ್ಲ. ನೀವು ಭಾಳಷ್ಟು ಬಿಲ್ಡಿಂಗ್ ನೋಡಿ, ಬಿಲ್ಡಿಂಗ್ ಫುಲ್ ತೇವ ಇರುತ್ತೆ ಮಳೆ ಬಂದ ಮೇಲೆ. ಮಳೆ ನಿಂತ ಮೇಲೂ ತೇವ ಇರುತ್ತೆ. ಪಕ್ಕದಲ್ಲಿರೋ ಬಿಲ್ಡಿಂಗ್ ಎಲ್ಲ ಡ್ರೈ ಆಗಿರುತ್ತೆ, ಆ ಬಿಲ್ಡಿಂಗ್ ಮಾತ್ರ ಡ್ರೈ ಆಗಿರಲ್ಲ. ದಟ್ ಈಸ್ ರೀಸನ್ ಬಿಕಾಸ್ ಆ ಓನರ್ ಬಂದ್ಬಿಟ್ಟು ಮನೆ ಕಟ್ಟಿದಾಗ ನಾಲೆಜ್ ಇರಲ್ಲ, ಅವರು ಅದ್ರ ಮೇಲೆ ಕಾಂಕ್ರೀಟ್ ಹಾಕಿರಲ್ಲ. ಸೊ ದ್ಯಾಟ್ ವಿಲ್ ರಿಯಾಕ್ಟ್ ಟು ದ ಎಂಟೈರ್ ಬಿಲ್ಡಿಂಗ್. ಇವತ್ತು ನಾನು ಕೆಲವೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಕೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರಲ್ಲಿ ಮೊದಲನೇ ಪ್ರಶ್ನೆ ಅಂತಂದರೆ, ಎಕ್ಸಿಸ್ಟಿಂಗ್ ಬಿಲ್ಡಿಂಗ್, ಆಲ್ರೆಡಿ ಒಂದು ಬಿಲ್ಡಿಂಗ್ ಯಾವಾಗೋ ಒಂದು ಕಾಲಕ್ಕೆ ಒಂದು ಸ್ವಲ್ಪ ದುಡ್ಡಿತ್ತು, ಹಿಂಗಾಗಿ ಒಂದು ಗ್ರೌಂಡ್ ಫ್ಲೋರ್ ಕಟ್ಕೊಂಡ್ಬಿಟ್ಟಿದ್ವಿ, ಈಗ ನಾನು ಮೇಲೆ ಒಂದು 2 ಫ್ಲೋರ್ ಕಟ್ಕೋಬೇಕು ಅಂತ ಆಸೆ ಇದೆ, ಅಥವಾ ಗ್ರೌಂಡ್ ಪ್ಲಸ್ ಫಸ್ಟ್ ಕಟ್ಕೊಂಡಿದ್ದೀನಿ, ಇನ್ನೂ ಒಂದು ಕಟ್ಕೋಬೇಕು ಅಂತ ಆಸೆ ಇದೆ, ಆಮೇಲೆ ಪರ್ಮಿಷನ್ಸ್ ಎಲ್ಲ ತೊಗೊಳಕ್ಕೆ ರೆಡಿ ಇದ್ದೀನಿ ನಾನು ಅಂತ ಅಂದವ್ರಿಗೆ ನೀವು ಅದನ್ನು ಕಟ್ಕೊಡ್ತೀರಿ ಅಂತಂದರೆ ಅದಕ್ಕೇನು ಪ್ರೈಸ್ ಆಗುತ್ತೆ ಅನ್ನೋದು ಪ್ರಶ್ನೆ. ಆ್ಯಕ್ಚುಲಿ ಒಳ್ಳೆ ಕ್ವಶನ್ ಸರ್. ನಾವು ಅರ್ಲಿಯರ್ ಯೂಸ್ ಟು ಡೂ ಮನೆ ಕಟ್ತಿದ್ವಿ, ಬಟ್ ಇವಾಗ ಸದ್ಯ ಸ್ಟಾಪ್ ಮಾಡಿದ್ದೀವಿ. ರೀಸನ್ ಬಿಕಾಸ್ ಇಸ್ ಸಮಥಿಂಗ್ ಲೈಕ್ ದಿಸ್. ನಾರ್ಮಲಾಗಿ ಮನೆ ಕಟ್ಟೋರು ಯಾರು ಕಟ್ತಾರಂದರೆ ಮನೆ ಪರ್ಚೇಸ್ ಮಾಡಿರೋರು ಸಾಮಾನ್ಯವಾಗಿ. ಅದರದ್ದು ಹಿಸ್ಟ್ರಿ ನಮಗೆ ಗೊತ್ತಿರಲ್ಲ, ಕ್ಲೈಂಟ್ಸಿಗೆ ನಾಲೆಜ್ ಇರಲ್ಲ. ಪಿಲ್ಲರ್ ಕೌಂಟ್ ಮಾಡ್ಕೊಬೋದು, ಫೌಂಡೇಶನ್ ಎಷ್ಟು ಹೋಗಿದೆ ಅಂತ ಯಾರಿಗೂ ಗೊತ್ತಿರಲ್ಲ. 3 feet ಇರ್ಬೋದು, 2 feet ಇರ್ಬೋದು, 1.5 feet ಇರ್ಬೋದು, ಏನು ಮಾಡಿದವರು ದೇವರಿಗೆ ಗೊತ್ತು. ಸೊ ಬಿಲ್ಡಿಂಗ್ ಸ್ಟ್ರೆಂತು ಮ್ಯಾಟರ್ಸ್ ಅ ಲಾಟ್. ಇವಾಗ ನಾವು ಕಟ್ಟ ಮನೆ ಬಗ್ಗೆ, ಕ್ವಾಲಿಟಿ ಬಗ್ಗೆ ನಮಗೆ 200% ಅಶ್ಯೂರೆನ್ಸ್ ಗೊತ್ತು. ನಮ್ಮ ಒಂದು ಬಿಲ್ಡಿಂಗು ಇನಿಷಿಯಲ್ ಪ್ಲ್ಯಾನ್ ಆದಮೇಲೆ ಸ್ಟ್ರಕ್ಚರಲ್ ಡ್ರಾಯಿಂಗ್ರಲ್ಲಿ ನಾವು ಡಿಸೈನ್ ಮಾಡ್ತೀವಿ, ಎಷ್ಟು ಸ್ಟೀಲ್ ಬೇಕು, ಯಾವ ಥರ ಕಾಂಕ್ರೀಟ್ ಆಗಬೇಕು, ಬಿಲ್ಡಿಂಗ್ ಸೇಫ್ಟಿಗೆ ಏನಾಗುತ್ತೆ ಅನ್ನೋದು ವಿ ವಿಲ್ ಟೇಕ್ ಎಕ್ಸ್ಟ್ರಾ ಮೈಲ್. ಇವಾಗ
ಭಾಳಷ್ಟು ಜಾಗದಲ್ಲಿ ಬಿಲ್ಡಿಂಗ್ ತೊಗೊಂಡಿರೋ ಜಾಗದಲ್ಲಿ ಟು ಲುಕ್ ಬಿಲ್ಡಿಂಗ್ ಫ್ಯಾನ್ಸಿ, ಬಿಲ್ಡರ್ ವಿಲ್ ಕನ್ಸ್ಟ್ರಕ್ಟ್ ಆ್ಯಂಡ್ ಸೆಲ್ ಅ ಬಿಲ್ಡಿಂಗ್ ವಿತ್ ಹೈ ಲುಕ್ಸ್ ಎಕ್ಸ್ಟೀರಿಯರ್, ಇಂಟೀರಿಯರ್ ವಿಲ್ ನಾಟ್ ಹ್ಯಾವ್ ದ ಸೇಮ್. ಇವಾಗ ನನಗೊಂದು 30-40 ಬಿಲ್ಡಿಂಗ್ರಲ್ಲಿ G+2 ಮನೆ ಕಟ್ಟಬೇಕಾದ್ರೆ 12 to 14 ಪಿಲ್ಲರ್ಸ್ ಬಂದೇ ಬರುತ್ತೆ. ಅವರಲ್ಲಿ 7 to 8 ಮಾತ್ರ ಕೊಟ್ಟಿರ್ತಾರೆ. ಎವ್ರಿಥಿಂಗ್ ವಿಲ್ ಬಿ ಹಿಡನ್ ದ ವಾಲ್, ಗೊತ್ತಿರಲ್ಲ. ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡಿ ಡ್ಯಾಮೇಜ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಇದರಲ್ಲಿ ಇಷ್ಟು ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು. ದಟ್ ವಿಲ್ ಬಿ ಟೂ ಲೇಟ್. ಆವಾಗ ನಾವು ಕಸ್ಟಮರ್ಗೆ ಬ್ಯಾಕ್ ಆಫ್ ಆದರೆ ಕಸ್ಟಮರ್ ಜಗಳಕ್ಕೆ ಬರ್ತಾರೆ. ಬ್ಯಾಕ್ ಆಫು ಹಾಕಾಗಲ್ಲ. ಕೆಲಸ ಮುಗಿಸಿದ್ರೆ ಬಿಲ್ಡಿಂಗಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯ್ತು ಅಂದರೆ ಯಾರಪ್ಪ ಮನೆ ಕಟ್ಟಿದ್ರು, ಇವ್ರು ಕಟ್ಟಿದ್ರು, ನಮ್ಮ ಮೇಲೆ ಒಂದು ಲೇಬಲ್ ಬಂದುಬಿಡುತ್ತೆ. ಸೊ ವಿ ಆರ್ ನಾಟ್ ರೆಡಿ ಟು ಟೇಕ್ ರಿಸ್ಕ್. ಈ ಕಂಪನಿ ನೆಕ್ಸ್ಟ್ ಜನ್ರೇಷನ್ ಹ್ಯಾಂಡಲ್ ಮಾಡಬೇಕನ್ನೋದೇ ನನ್ನ ಡ್ರೀಮ್. ಸೊ ಅದಕ್ಕೆ ಇಷ್ಟೊಂದು ಹಾನೆಸ್ಟಾಗಿ ಇಷ್ಟೊಂದು ಕಷ್ಟಪಟ್ಟು ಕಂಪನಿ ನಡೆಸಿದ್ದೀವಿ ವಿತ್ ಅ ಲೋ ಪ್ರಾಫಿಟ್. ಆ ಥರ ಏನಾದರೂ ಮಾಡೋಕ್ಕೆ ಹೋದರೆ ವಿ ಮೈಟ್ ಫಾಲ್ ಡೌನ್. ಸೊ ಅದ್ರ ನನಗೆ ಇಂಟ್ರೆಸ್ಟ್ ಇಲ್ಲ ಅದರಿಂದ. ಸರ್, ಈಗ ಮನೆ ನಾನು ಸ್ವಂತ ಕಟ್ಟಿಸಿದ್ದೀನಿ ಅಂತ ಅಂದ್ಕೊಳ್ಳಿ, ಅಥವಾ ನನಗೆ ಗೊತ್ತಿರೋ ಬಿಲ್ಡರ್ ಮೂಲಕನೇ ಕಟ್ಟಿಸಿದ್ದೀನಿ ಅಂತ ಅಂದ್ಕೊಳ್ಳಿ, ಮತ್ತು ಅದರ ಸ್ಟ್ರೆಂತ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ನಾನು ನಿಮ್ಗೆ ಅಶ್ಯೂರೆನ್ಸ್ ಕೊಟ್ಟರೆ ನೀವು ಕಟ್ತೀರಾ? ಆ ಫ್ಲೋರ್ ಪ್ಲ್ಯಾನು ಅದರ ಡೀಟೇಲ್ ಎಲ್ಲ ಇದ್ದರೆ ದೆನ್ ವಿ ವಿಲ್ ಟೆಸ್ಟ್. ನಾವು ಅವಾಗ ಕ್ಲೈಂಟಿಗೆ ಹೇಳ್ತೀವಿ, ಸರ್ ಇದನ್ನೆಲ್ಲ ಟೆಸ್ಟ್ ಮಾಡಬೇಕು, ಟೆಸ್ಟ್ ಮಾಡಿದಾಗ ಬಿಲ್ಡಿಂಗ್ ಡ್ಯಾಮೇಜ್ ಆಗುತ್ತೆ, ಇಫ್ ಇಟ್ ಇಸ್ ಆಲ್ ಓಕೆ ದೆನ್ ವಿ ಆರ್ ಓಕೆ ವಿತ್ ಇಟ್ ಅನ್ನೋ ಥರ. ಏನು ಡ್ಯಾಮೇಜ್ ಆಗುತ್ತೆ? ಲೈಕ್ ಎಷ್ಟೊಂದು ಪಿಲ್ಲರ್ ಇದೆ ಓಡ್ ನೋಡ್ಬೇಕು. ಇವಾಗ ಭಾಳಷ್ಟು ಬಿಲ್ಡರ್ಸ್ ಏನು ಮಾಡ್ತಾರೆ, ಕ್ಲೈಂಟ್ನ ಖುಷಿ ಮಾಡೋಕ್ಕೆ ಪರ್ಚೇಸ್ ಮಾಡಿರ್ತಾರೆ ಬಿಲ್ಡಿಂಗು. ಸರ್ ನೋಡಿ ಸರ್, ನಾನು ಇದರಲ್ಲಿ 12 ರಾಡ್ ಹಾಕಿದ್ದೇನೆ ಅಂತ ಬಿಟ್ಟು ಮೇಲೆ ರಾಡ್ ಮಾತ್ರ 3 ಫೀಟದ ಮೇಲೆ ಕಾಂಕ್ರೀಟ್ಗೆ ಹಾಕ್ಬಿಟ್ಟು ಮೇಲೆ ಬಿಟ್ಟಿರ್ತಾರೆ ಟೆರೆಸ್ರಲ್ಲಿ. ದಟ್ಸ್ ಆಲ್ ಫೋರ್ಜರಿ. ಒಳಗಡೆ 6 ಇರುತ್ತೆ, ಪಿಲ್ಲರ್ ಒಳಗಡೆ ಓನ್ಲಿ 6 ಇರುತ್ತೆ. ಅದಕ್ಕೆ ನಾನು ಹೇಳೋದು, ಸ್ವತಃ ನಿಮ್ಮ ಹತ್ರ ಕಡಿಮೆ ದುಡ್ಡಿದ್ರೆ ನೀವೇ ನಿಂತ್ಕೊಂಡು ಬಿಲ್ಡಿಂಗ್ ಕಟ್ಟಿಸಿ. ನಿಮಗೆ ಗೊತ್ತಿರುತ್ತೆ ಯಾವ ಥರ ಸಿಮೆಂಟ್ ಹಾಕ್ತಿದ್ದೀವಿ, ಎಷ್ಟೊಂದು ರಾಡ್ಸ್ ಇದೆ, ಎಷ್ಟೊಂದು ಪಿಲ್ಲರ್ ಸೈಜ್ ಏನಿದೆ, ಎಷ್ಟು ಪಿಲ್ಲರ್ ಇದೆ, ಬಿಲ್ಡಿಂಗ್ ಕ್ವಾಲಿಟಿ ಹೆಂಗಿದೆ, ಪ್ರತಿಯೊಂದು ನಿಮಗೆ ಗೊತ್ತಿರುತ್ತೆ. ದೇರ್ ಇಸ್ ನೋ ಕಾಂಪ್ರಮೈಸ್ ಇನ್ ದಿಸ್. ಬಟ್ ಬೇರೆಯವ್ರು ಕಟ್ಟಿದರೆ ಅದರಲ್ಲಿ ಎಲ್ಲ ನನ್ನ ಎಕ್ಸ್ಪೆರಿಮೆಂಟ್ಸ್ ಆಗಿರೋದಕ್ಕೆ ನಾನು ಇದೆಲ್ಲ ಹೇಳ್ತಿರೋದು. ನನ್ನ ಪರ್ಸ್ನಲ್ಲು ಒಂದು ಕೆಲವು ಜಾಗದಲ್ಲಿ ಬಿಲ್ಡಿಂಗ್ ತೊಗೊಂಬಿಟ್ಟು ದೆನ್ ವಿ ವಿಲ್ ನಾಟ್ ಬಿ ಇನ್ ಅ ಸ್ಟೇಜ್ ಟು ಟೆಲ್ ದ ಓನರ್ ನೀವು ಮೋಸ ಹೋಗಿದ್ದೀರಾ ಸರ್, ನಿಮ್ಗೆ ಈ ಥರ ಮೋಸ ಮಾಡಿದ್ದಾರೆ ಕಟ್ಟಿರೋರು ಅಂತ ಹೇಳೋಕ್ಕೂ ಆಗಲ್ಲ. ನಾವು ಒಂದು ಹಾಫ್ ವಿ ಆರ್ ಆಲ್ರೆಡಿ ಪಾಸ್ಡ್. ಆ ಥರ ಒಂದು ಸಿನಾರಿಯೋಗೆ ತಲ್ಬಿಡ್ತೀವಿ. ಆಮೇಲೆ ತಿರ್ಗಿ ಎಕ್ಸ್ಟ್ರಾ ಪಿಲ್ಲರ್ಸ್ ಆಗಬೇಕು ಬಿಲ್ಡಿಂಗ್ ಸೇಫ್ಟಿ ಮಾಡೋಕ್ಕೆ. ನಾವು ಕಟ್ಟಬೇಕು, ಖಂಡಿತ ಕಟ್ಟಲೇಬೇಕು, ಬಿಟ್ಟು ಹೋಗೋಕ್ಕಾಗಲ್ಲ ತೊಗೊಂಡ್ಮೇಲೆ. ಅದು ತಿರ್ಗಿ ಎಕ್ಸ್ಟ್ರಾ ಪಿಲ್ಲರ್ ಆಗಬೇಕು. ಅವಾಗ ಕಾಸ್ಟ್ ಹೇಳಿದ್ರೆ ಕಸ್ಟಮರ್ ಬೇಜಾರು ಮಾಡ್ಕೊತಾರೆ, ಏನು ಸರ್ ಹೇಳುವಾಗ ಹಿಂಗೆ ತೊಗೊಂಡ್ರಿ, ಒಂದು ಮಾತು ಹೇಳಿದ್ರಿ, ಇವಾಗ ಮಾತು ಚೇಂಜ್ ಮಾಡ್ತಿದ್ದೀರಾ. ಸ್ಕೋಪ್ ಚೇಂಜ್ ಆಗಿರುತ್ತೆ. ಸೊ ಅದಕ್ಕೆ ಇವಾಗ ಸದ್ಯಕ್ಕೆ ಆ್ಯಕ್ಚುಲಿ ನಿಜ ಹೇಳ್ಬೇಕಾದ್ರೆ ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ ಮೇಲೆ ಕಟ್ಟಿದ್ರೆ ಪ್ರಾಫಿಟ್ ಜಾಸ್ತಿ. ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ ಇಫ್ ಐ ಆಮ್ ಲುಕಿಂಗ್ ಓನ್ಲಿ ಫಾರ್ ಮನಿ, ಮೇಲೆ ಮನೆ ಕಟ್ಟಿದ್ರೆ ಜಾಸ್ತಿ ಪ್ರಾಫಿಟ್. ವೈ? 6 to 7 lakh ಫೌಂಡೇಶನಲ್ಲಿ ನೀವೇನು ಖರ್ಚು ಮಾಡ್ತಿದ್ದೀರೋ ಮೇಲೆ ಕಟ್ಟೋದ್ರಲ್ಲಿ ಖರ್ಚಿಲ್ಲ. ಡೈರೆಕ್ಟ್ ಇರೋ ಪೋರ್ಷನ್ ಮೇಲೆ ಕಟ್ಕೊಂಡು ಹೋಗ್ತಿದ್ದೀರಾ ನೀವು. ಬಟ್ ಯು ಕ್ಯಾನ್ ಚಾರ್ಜ್ ದ ಸೇಮ್ ಪ್ರೈಸ್. ಜನ ಕೊಡೋಕ್ಕೆ ರೆಡಿ ಇದ್ದಾರೆ, ಬಟ್ ಕ್ವಾಲಿಟಿ ವಿಲ್ ನಾಟ್ ರಿಮೈನ್ ದ ಸೇಮ್. ಆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ನೀವು ಭಯ ಪಡ್ತಾ ಇರ್ಬೇಕು ಜೀವನ ಪೂರ್ತಿ, ಆ ಬಿಲ್ಡಿಂಗ್ ಏನಾದರೂ ಆದರೆ ನನ್ನ ಹೆಸರು ಹೋಗುತ್ತಲ್ಲ, ಆ ಬಿಲ್ಡಿಂಗ್ ಏನಾದರೂ ಆದರೆ ನನ್ನ ಹೆಸರು ಹೋಗುತ್ತಲ್ಲ ಅನ್ನೋ ಭಯ ಇರುತ್ತೆ. ಸೊ ಸೇಫ್ಟಿ ಪರ್ಪಸ್ಗೆ ಕೈ ಹಾಕಲ್ಲ ನಾವು ಅಂಥದ್ದು. ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಮತ್ತು ಭಾಳ ಇಂಟ್ರೆಸ್ಟಿಂಗ್ ಆಗಿರೋ, ಅಂದರೆ ಇಂಪಾರ್ಟೆಂಟ್ ಆಗಿರುವಂಥ ಉತ್ತರವನ್ನು ಕೊಟ್ಟರು ರಿಯಾಜ್ ಅವರು. ಹೀಗಾಗಿ ಈ ಥರದ್ದು ಮನೆ ಇದ್ದರೆ ದಯವಿಟ್ಟು ಅದನ್ನು ಸರಿಯಾದ ವ್ಯಕ್ತಿಗಳ ಮೂಲಕ ಟೆಸ್ಟ್ ಮಾಡಿ ಆಮೇಲೆ ಮುಂದೆ ಬರೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ. ಈಗ ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಆ ಪ್ರಶ್ನೆ ಕೇಳೋಕ್ಕೆ ಒಂದು ರೀಸನ್ ಏನಂದರೆ, ಇತ್ತೀಚೆಗೆ ಗೌರ್ಮೆಂಟ್ ಒಂದು ಸರ್ಕ್ಯುಲರ್ ತಂದಿದೆ. ಆ ಸರ್ಕ್ಯುಲರ್ಲಿ ಏನು ಹೇಳಿದೆ ಅಂತಂದರೆ, ಪ್ರತಿಯೊಂದು ಮನೆಯ ಓನರ್ಗಳು ತಮ್ಮ ಕಾರನ್ನು ತಮ್ಮ ಮನೆ ಒಳಗಡೆ ಪಾರ್ಕ್ ಮಾಡಬೇಕು. ಮನೆ ಕಟ್ಟುವಾಗ ಪಾರ್ಕಿಂಗ್ ಜಾಗ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಮತ್ತು ಆ ಒಂದು ಪಾರ್ಕಿಂಗ್ ಏನು ಜಾಗ ಮಾಡ್ಕೋತಾರೆ ಅದಕ್ಕೆ ರೆಗ್ಯುಲರ್ ಆಗಿ ಒಂದು ಫ್ಲೋರ್ಗೆ ಏನು ಚಾರ್ಜಸ್ ಮಾಡುತ್ತೆ ಗೌರ್ಮೆಂಟ್, ಅದನ್ನು ಮಾಡಲ್ಲ ಅನ್ನೋ ಕೂಡ ಮಾತನ್ನು ಕೂಡ ಹೇಳಿದೆ ಮೊನ್ನೆ. ಬಟ್ ಅದು ಇನ್ನೂ ಲಾ ಆಗಬೇಕಾಗಿದೆ ಅನಿಸುತ್ತೆ. ಅದು ಗೌರ್ಮೆಂಟಿಗೆ ಪರ್ಸ್ಪೆಕ್ಟಿವ್. ಬಟ್ ಇಲ್ಲಿ ನಿಮಗೇನು ಪ್ರಶ್ನೆ ಕೇಳ್ತೀನಿ ಅಂತಂದರೆ, ಈಗ ನಾವು ಗ್ರೌಂಡ್ ಪ್ಲಸ್ ಫಸ್ಟ್ ಫ್ಲೋರ್ ಕಟ್ತೀನಿ ಅಥವಾ ಒಂದೇ ಫ್ಲೋರ್ ಕಟ್ಕೋತೀನಿ ಅಂದರೂ ಕೂಡ ನಾನು ಕಾರಿಗೆ ಜಾಗ ಬಿಡಲೇಬೇಕು ಇವತ್ತು. ಹಂಗಾಗಿ ಯಾಕೆಂದರೆ ಇವತ್ತು ನನ್ನ ಹತ್ರ 1 ಕಾರ್ ಇದೆ, ನಾಳೆ 2 ಕಾರ್ ಆಗ್ಬೋದು. ಇವತ್ತು ಸಣ್ಣ ಕಾರ್ ಇರುತ್ತೆ, ನಾಳೆ SUV ತೊಗ್ಬೋದು ನಾವು. ಆ ದೃಷ್ಟಿಯಿಂದ ಪ್ರತಿಯೊಬ್ಬರು ಅದನ್ನು ಯೋಚನೆ ಮಾಡ್ತಾರೆ, ಮಾಡಬೇಕು ಕೂಡ. ಸೊ ಅಲ್ಲಿ ನಿಮ್ದು ಹೆಂಗಿರುತ್ತೆ ಸ್ಟ್ರಾಟಜಿ? ಅಲ್ಲೂ ನೀವು ಇದೇ ನಮಗೆ 1550 ಸ್ಕ್ವೇರ್ ಫೀಟಲ್ಲೇ ಕಟ್ತೀರಾ ಹೇಗೆ? ಖಂಡಿತ ಸರ್, ಸೇಮ್ ಪ್ರೈಸ್ ಇರುತ್ತೆ, ಅದರಲ್ಲಿ ಯಾವ ಚೇಂಜಸ್ ಇರಲ್ಲ. ಇವಾಗ ಹೆಂಗಂದರೆ, ಇವಾಗ ಫಾರ್ ಎಕ್ಸಾಂಪಲು ನಿಮ್ಮ ಪ್ರಾಪರ್ಟಿ 35-40 ಸೈಟ್ ಇರುತ್ತೆ. ಔಟ್ಸೈಡ್ ಪ್ರಾಪರ್ಟಿ ಕೆಳಗಡೆಯಿಂದ ಡೆವಲಪ್ ಮಾಡ್ಕೊಂಡು ಬಂದಿರ್ತೀವಿ. 1.5 ಫೀಟ್ ಸೆಟ್ ಬ್ಯಾಕ್ ಏನು ಕೊಟ್ಟಿದ್ದೀರಾ, ಆ ಏರಿಯಾ ಡೆವಲಪ್ಮೆಂಟ್ ಇರುತ್ತೆ, ಪ್ರತಿಯೊಂದು ಇರುತ್ತೆ. ವಿಲ್ ನಾಟ್ ಚಾರ್ಜ್ ಫಾರ್ ದಟ್. ಬಟ್ ಆದರೆ ಗ್ರೌಂಡ್ ಫ್ಲೋರು ಪಾರ್ಕಿಂಗ್ ಇಟ್ರೇನು ಸರಿ, ಇಲ್ಲ ಹಾಫ್ ಪೋರ್ಷನ್ ಕಟ್ಟಿದ್ರೇನು ಸರಿ, ಇನಿಷಿಯಲಿ ಏನು ಮಾತಾಡ್ತಿರೋ ದಟ್ ವಿಲ್ ರಿಮೈನ್ ದ ಸೇಮ್. ಕೆಲವು ಕ್ಲೈಂಟ್ಸ್ ಹಿಂಗೂ ಮಾಡಿದ್ದಾರೆ ನನಗೆ, ಮನೆ ಕಟ್ಟೋವರೆಗೂ ಎಲ್ಲ ಸುಮ್ಮನೆ ಇರ್ತಾರೆ. ಆಮೇಲೆ ಬಂದ್ಬಿಟ್ಟು, ಸರ್ ಕೆಳಗಡೆ ನಾನು ಏನೂ ಕಟ್ಟಿಲ್ವಲ್ಲ, ಇದರದ್ದು ಒಂದು 50,000 ಡಿಸ್ಕೌಂಟ್ ಮಾಡಿ ಅದಕ್ಕೆ ಹಾಕಿ, ಆ ಅಡಿಷನಲ್ಗೆ ಇದಕ್ಕೆ ಮ್ಯಾಚ್ ಮಾಡಿ ಅಂತಾರೆ. ಹಂಗಾಗಲ್ಲ.
ಅದೇನು ಗ್ರೌಂಡ್ ಫ್ಲೋರ್ ಏನಿದೆ ರೂಫ್ ಟು ರೂಫ್ ಏರಿಯಾ ಮೆಜರ್ಮೆಂಟ್ ಇರುತ್ತೆ. ಇವಾಗ ನಿಮ್ಮದು 30-40 ಸೈಟು, ಈ ಕಡೆ 1.5 ಅಡಿ, ಈ ಕಡೆ 1.5 ಅಡಿ, ರೈಟ್ ಆ್ಯಂಡ್ ಲೆಫ್ಟ್ 1.5 ಕೊಟ್ರಿ, ಬ್ಯಾಕ್ ಸೈಡ್ ಒಂದು 2 ಫೀಟ್ ಕೊಟ್ರಿ. ಸೆಟ್ ಬ್ಯಾಕ್ ಕೊಟ್ಮೇಲೆ ರೂಫ್ ಏರಿಯಾ ಏನು ಮೆಜರ್ಮೆಂಟ್ ಬರುತ್ತೋ ವಿಲ್ ಬಿಲ್ ಓನ್ಲಿ ಫಾರ್ ದ್ಯಾಟ್. ಸೆಟ್ ಬ್ಯಾಕ್ ಏರಿಯಾಗೆ ಬಿಲ್ ಬರಲ್ಲ. ಬೇರೆ ಬಿಲ್ಡರ್ಸು ಇಲ್ಲ ಬೇರೆ ಕಂಪನೀಸ್ ಏನು ಮಾಡ್ತಾರೆ ಅಂದರೆ ಅವ್ರು ಕೊಡ್ತಿರೋ ಸನ್ಶೇಡು ಹೊರಗಡೆ ಬರುತ್ತಲ್ಲ ಸರ್, ಅದಕ್ಕೆ 0.75% ಚಾರ್ಜ್ ಮಾಡ್ತಾರೆ. 75% ದೇ ವಿಲ್ ಚಾರ್ಜ್ ಯು ಫ್ರಮ್ ದ ಟೋಟಲ್ ಕಾಸ್ಟ್. ನಾವು ಅದಕ್ಕೇನು ಚಾರ್ಜ್ ಏನು ಮಾಡಲ್ಲ. ಸೊ ಸನ್ಶೇಡ್ ಆಗಿರಲಿ ಪ್ರತಿಯೊಂದಕ್ಕೂ ಚಾರ್ಜಸ್ ಬರಲ್ಲ. ಸೊ ಇನ್ ದಟ್ ಕೇಸ್ ವಿ ಡೋಂಟ್ ಚಾರ್ಜ್. ಅದರಲ್ಲಿ ಡಿಡಕ್ಷನು ಆಗಲ್ಲ, ಅಡಿಷನಲ್ ಆಗಲ್ಲ, ಎರಡೂ ಇರಲ್ಲ ಆ್ಯಕ್ಚುಲಿ. ಜೊತೆಗೆ ಅಲ್ಲಿ ಕೆಲವೊಂದ್ಸಲ ಅವರು ತುಂಬ ಜನ ನೋಡಿದ್ದೀನಿ, ಅಲ್ಲಿ ಒಂದು ಏನೇಳಿ ವಾಟರ್ ಪಿಟ್ ಮಾಡ್ತಾರೆ, ಅಂದರೆ ಟ್ಯಾಂಕ್ ಕೂಡ ಮಾಡ್ತಾರೆ. ಅದು ಸಂಪು ನಮ್ಮ ಕಡೆ ಸ್ಕೋಪ್ರಲ್ಲಿ ಬರುತ್ತೆ. ಸಂಪು ವಾಟರ್ ಸಂಪು ಬಂದಿರುತ್ತೆ, ಪಿಟ್ಟಿಗಿರಲ್ಲ. ಪಿಟ್ಟು ಅಡಿಷನಲ್ ಕಾಸ್ಟ್ ಆಗುತ್ತೆ. ಪಿಟ್ಟು ನಾವು ಮಾಡಲ್ಲ, ಔಟ್ಸೈಡ್ ಪೀಪಲ್ನ ಕರೆದು ಮಾಡಿಸ್ತೀವಿ. 15,000 to 20,000 ಆಗುತ್ತೆ ಸರ್ ಒಂದು ಪಿಟ್ಟಿಗೆ. ಸೊ ಅದು ಎರಡನೇ ಪ್ರಶ್ನೆ ಆಯಿತು. ಇನ್ನೊಂದು ಪ್ರಶ್ನೆ ಈ ಒಂದು ಇದರಲ್ಲಿ ಕೇಳಬೇಕು ಅಂದ್ಕೊಂಡಿರೋದು, ಈಗ ನಾವು ಮನೆ ಕಟ್ಟಬೇಕು ಅಂತಂದಾಗ ಕಡಿಮೆ ದುಡ್ಡಲ್ಲಿ ಹೆಂಗೆ ಕಟ್ಟಬೇಕು ಅನ್ನೋದು ಯೋಚನೆ ಎಲ್ಲರೂ ಮಾಡ್ತಾರೆ. ಹೀಗಾಗಿ ನಾನು ಯಾರೊಬ್ಬರು ಫ್ರೆಂಡ್ ಇರ್ತಾರೆ, ಸಿಮೆಂಟನ್ನು ಸೇಲ್ ಮಾಡ್ತಿರ್ತಾರೆ, ಅವ್ರ ಮೂಲಕ ಸಿಮೆಂಟ್ ತೊಗೋಬೇಕು. ಇನ್ನೂ ಕೆಲವರು ವುಡ್ಡು ಸೇಲ್ ಮಾಡ್ತಿರ್ತಾರೆ, ಇನ್ನೊಬ್ರು ಇನ್ನೊಂದೇನೋ ಮಾಡ್ತಿರ್ತಾರೆ ಅಲ್ವಾ. ಸೊ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಟಾಯ್ಲೆಟ್ರಿ ಅಂದರೆ ಒಳಗಡೆ ಇರುವಂಥದ್ದು ಫಿಟ್ಟಿಂಗ್ಸ್ ಅದು ಯಾರೋ ಪರಿಚಯ ಆಗಿರ್ತಾರೆ. ಸೊ ನಾನು ಅದನ್ನು ಅಲ್ಲಿಂದ ತೊಗೋತೀನಿ, ನಮ್ಗೆ ಕಟ್ಕೊಡ್ತೀರಾ ಅನ್ನೋದು ಬರುತ್ತೆ. ಸೊ ದಿಸ್ ವಾಟ್ ಯು ಸೇ? ಓಕೆ, ಇದು ಸಿಂಪಲ್ ಆಗಿಲ್ಲ, ಇಟ್ ಡಸನ್ ವರ್ಕ್. ಹಂಗಾಗಲ್ಲ. ಆ್ಯಕ್ಚುಲಿ ಏನಾಗೈತೆ ಅಂದರೆ ಸರ್, ಇವಾಗ ಕೆಲವರು ಹೇಳ್ತಾರೆ ಕ್ಲೈಂಟ್ಸು, ನಮ್ಮ ಸ್ಕೋಪ್ ಆಫ್ ವರ್ಕ್ ಫಸ್ಟ್ ಅಗ್ರಿಮೆಂಟ್ ಮಾಡಿಬಿಡ್ತಾರೆ. ಲೇಟರ್ ಆನ್ ಬಂದ್ಬಿಟ್ಟು ಸರ್ ಗ್ರಾನೈಟ್ ನಾನು ತೊಗೊತೀನಿ, ಟೈಲ್ಸ್ ಬೇಡ ನನಗೆ, ವುಡ್ ಇದು ಬೇಡ, ಸ್ವಿಚ್ಚು ಬೇಡ ನಾನು ತೊಗೊತೀನಿ ಅಂತಾರೆ. ನಾವು ಹೇಳ್ತೀವಿ ಸರ್ ಏನು ಬೇಕೋ ನೀವು ಹೇಳಿ, ವಿ ವಿಲ್ ಗೆಟ್ ಯು ಡನ್. ಮಾರ್ಕೆಟಲ್ಲಿ ಏನು ಪ್ರೈಸೋ ಅದಕ್ಕೂ ಕಡಿಮೆ ಕೊಡ್ತೀವಿ. ಒಂದು ಕ್ಲೈಂಟ್ ಫಾರ್ ಎಕ್ಸಾಂಪಲ್ ಹೇಳ್ತೇನೆ, ನನಗೆ ಟೀಕು ಡೋರ್ ಬೇಕು, 6 inches ಬೇಕು ಅಗಲ, ಥಿಕ್ನೆಸ್ 5 inches ಬೇಕಂತ ಹೇಳಿದ್ರು. ನಾನು ಹೇಳಿದೆ ಓಕೆ ಸರ್ ಅಂತಬಿಟ್ಟು. ಇಲ್ಲ ಸರ್ ನನಗೆ ರಿಲೇಟಿವ್ ಇದ್ದಾರೆ, ಅವ್ರು ಕಡಿಮೆ ರೇಟಿಗೆ ಮಾಡಿಕೊಡ್ತಾ ಇದ್ದು ಅಂದರು. ಐ ಟೋಲ್ ಓಕೆ ಫೈನ್ ಸರ್, ನೋ ಇಶ್ಯೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಹಿ ಬಾಟ್ ಇಟ್ ಫಾರ್ 70,000 rupees. ದ ಸೇಮ್ ಮೆಟೀರಿಯಲ್ ಐ ವಿಲ್ ಗಿವ್ ಯು ಫಾರ್ 35,000. The same material I'll give you for 35,000. They will get cheated, but ಅವ್ರೇನು ಥಿಂಕ್ ಮಾಡ್ತಾರೆ, ಇವ್ರಿಗಂದ್ರೆ ನಾನು ಹುಷಾರು, ನನಗೆ ಕಾಂಟ್ಯಾಕ್ಟ್ ಇದೆ, ನಾನು ಮಾಡ್ಕೊತೀನಿ ಅಂತ ಮಾಡ್ತಾರೆ. ಯಾವ ರಿಲೇಟಿವ್ ಫ್ರೀಯಾಗಿ ಎತ್ಕೊಂಡು ಹೋಗಿ ಅಂತ ಯಾರು ಕೊಡಲ್ಲ ಖಂಡಿತ. ಇವ್ರು ಅಲ್ಲೋಗಿ ಮೋಸನೇ ಹೋಗ್ತಾರೆ. ಪ್ಲಸ್ ಅದು ವುಡ್ಡು ಸರಿ ಇರಲ್ಲ. ನಮ್ಮ ಎಕ್ಸ್ಪೀರಿಯನ್ಸೇ ನಮ್ಮ ಸ್ಟ್ರೆಂತ್ ಸರ್. ನಮ್ಮ ಸ್ಟ್ರೆಂತ್ ಬೇರೆ ಏನಿಲ್ಲ. ಇವಾಗ ನಾನು ನಿಮಗೆ 10 ಲಕ್ಷ ರೂಪಾಯಿಗೆ ಸಿಮೆಂಟ್ ವ್ಯಾಪಾರ ಕೊಡ್ತೀನಿ ಅಂತ ತಿಳ್ಕೊಳ್ಳಿ ಫಾರ್ ಎಕ್ಸಾಂಪಲ್. ಇಲ್ಲ ವುಡ್ ವ್ಯಾಪಾರ 15 ಲಕ್ಷ ರೂಪಾಯಿ ಕೊಡ್ತೀನಿ ತಿಂಗಳಿಗೆ. ನೀವು ನನಗೆ ಸ್ಪೆಷಲಾಗಿ ಕೊಡ್ತೀರಾ, ಇಲ್ಲ ಸಮ್ ರ್ಯಾಂಡಮ್ ಪರ್ಸನ್ ವಾಕ್ಸ್ ಟು ಯು ಅಂಡ್ ಜೀವನಕ್ಕೆ ಒಂದು ಸತಿ ತೊಗೊಳೋರಿಗೆ ಬೆಸ್ಟ್ ಪ್ರೈಸ್ ಕೊಡ್ತೀರಾ? ಸಿಂಪಲ್ ಲಾಜಿಕ್ ನಿಮಗೆ ನಾನು ಆಬ್ವಿಯಸ್ಲಿ ಖಂಡಿತ. ಸೊ ನನ್ನ ಪ್ರೈಸ್ ಬಂದ್ಬಿಟ್ಟು ನೋ ಒನ್ ಕ್ಯಾನ್ ಮ್ಯಾಚ್. ಕೆಲವರು ಆ ಥರ ಟ್ರೈ ಮಾಡ್ತಾರೆ, ಅವ್ರಿಗೂ ಡಿಸ್ಟರ್ಬ್ ಆಗುತ್ತೆ, ನಮ್ಮ ವರ್ಕ್ ಸ್ಕೋಪು ಡಿಸ್ಟರ್ಬ್ ಆಗುತ್ತೆ. ಸೊ ನಾವು ವಿ ಮೇಡ್ ಎ ಸಿನಾರಿಯೋ, ನಮ್ಮ ಸ್ಕೋಪ್ನಿಂದ ಯಾರಿಗೂ ಆ ಪೋರ್ಷನ್ನ ತೊಗೊಳಕ್ಕೆ ಬಿಡಲ್ಲ. ಹಂಗೆ ಅವ್ರು ತೊಗೊಂಡ್ರೆ ನಮ್ಮ ಅಮೌಂಟ್ ನಾವು ಡಿಡಕ್ಟ್ ಮಾಡಲ್ಲ. ನೀವು ಯಾರಾದರೂ ಫ್ರೀಯಾಗಿ ಕೊಡ್ತಾರೋ ತೊಗೊಂಬಂದು ಹಾಕ್ಸ್ಕೊಳ್ಳಿ, ಬಟ್ ನಾವು ಅದಕ್ಕೇನು ಮೈನಸ್ ಮಾಡಲ್ಲ ಅಕೌಂಟಲ್ಲಿ ಅಂತಬಿಟ್ಟು ಆ ಥರ ಮಾಡಿದ್ದೀವಿ ಆ್ಯಕ್ಚುಲಿ ಸದ್ಯಕ್ಕೆ. ಇದ್ರದ್ದು ಮೇನ್ ರೀಸನ್ ಅಂದರೆ ಗ್ರಾನೈಟ್ ಬರುತ್ತೆ ಅಂತಬಿಟ್ಟು 10-15 days ವರ್ಕ್ ಡಿಲೇ ಆಗುತ್ತೆ. ಭಾಳಷ್ಟು ಇಶ್ಯೂಸ್ ಇದೆ. ನಥಿಂಗ್ ವಿಲ್ ಬಿ ದ ಸೇಮ್, ಎಲ್ಲ ಚೇಂಜ್ ಆಗುತ್ತೆ ಅದರಿಂದ. ಸರಿ, ಗ್ರಾನೈಟ್ ಅಂತ ಸಂಬಂಧಪಟ್ಟಂತೆ ಕೇಳೋದಾದ್ರೆ ಒಂದು ಏನು ಯಾವ ಥರದ್ದು ಹಾಕ್ತೀರಾ ನೀವು? ಅಂದರೆ ನಿಮ್ಮದು ಬ್ರ್ಯಾಂಡೆಡ್ ಅಂತ ಹೇಳಿದ್ರಲ್ಲ ನೀವು. ಸುಮ್ಮನೆ ಬ್ರ್ಯಾಂಡೆಡ್ ಬರಲ್ಲ ಸರ್, ನಾರ್ಮಲ್ ಆಗಿ ಎಲ್ಲ ಬಂದು ಮೈನಿಂಗ್ನಿಂದನೇ ಬರೋದು. ಗ್ರಾನೈಟು 60 rupees ನಮ್ಮ ಪ್ರೈಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಅಂತ ತಿಳ್ಕೊಳ್ಳಿ, ಸ್ಟೆಪ್ಸಿಗೆ ಗ್ರಾನೈಟ್ ಕೊಡ್ತೀವಿ. ಮನೆ ಓಡೆಲ್ಲ ವೆಟ್ರಿಫೈಡ್ ಟೈಲ್ಸ್ ಬರುತ್ತೆ. ಸೊ ಈ ಥರ ಟೈಲ್ಸ್ ಎಲ್ಲ ಇದೆಲ್ಲ ನಮ್ಮ ಸ್ಕೋಪ್ರಲ್ಲಿ ಬರುತ್ತೆ. ಇವಾಗ ನಿಮ್ಮ ಆಫೀಸಲ್ಲಿ ಏನು ಹಾಕಿದ್ದೀರೋ, ಸ್ಟುಡಿಯೋದಲ್ಲಿ ಏನು ಹಾಕಿದ್ದೀರೋ, ಅದು ಸೇಮ್ ವಿ ಕ್ಯಾನ್ ಪ್ರೊವೈಡ್ ಯು. ಇದೆಲ್ಲ ನಮ್ಮ ಸ್ಕೋಪ್ರಲ್ಲ ಬರುತ್ತೆ. ವಿಲ್ ನಾಟ್ ಚಾರ್ಜ್ ಯು ಎನಿ ಅಡಿಷನಲ್. ರಿಯಾಜ್ ಅಹ್ಮದ್ ಅವ್ರ ಜೊತೆಗೆ ನಾವು ಸಾಕಷ್ಟು ವಿಚಾರಗಳು ಮಾತಾಡಿದ್ವಿ. ಈಗ ನಾನು ಕೇಳ್ಬೇಕು ಅನ್ಕೊಂಡಿರೋದು, ರಿಯಾಜ್ ಅವರೇ, ಪ್ರತಿಯೊಬ್ಬರಿಗೂ ಒಬ್ಬ ಗುರು ಅಂತ ಇರ್ತಾರೆ. ಕೆಲವರು ಸೆಲ್ಫ್ ಟಾಟ್ ಇರ್ತಾರೆ, ಏಕಲವ್ಯನ ಥರ. ಗುರು ಇದ್ದರೂ ಓಕೆ ಸಿಗಲ್ಲ ಗುರು ಕೈಗೆ, ಸೊ ತಾನೇ ಕಲಿತಾರೆ. ಸೊ ನಿಮಗೆ ಯಾರು ಗುರು ಅನ್ನೋದೊಂದು ಪ್ರಶ್ನೆ. ಎರಡನೇದು, ಈ ಬಿಸ್ನೆಸ್ ಅನ್ನೋದು ಕೆಲವೊಂದ್ಸಲ ಬೈ ಬರ್ತ್ ಬರುತ್ತೆ ಅಥವಾ ಫ್ಯಾಮಿಲಿ ಮೂಲಕ ಬರುತ್ತೆ. ನಿಮ್ದು ಹೆಂಗೆ? ಬಿಸ್ನೆಸ್ಸು ಆ್ಯಕ್ಚುಲಿ ಗುರು ಅಂದರೆ ತಂದೆ. ಖಂಡಿತ. ಮೈ ಫಾದರ್ ಇಸ್ ಮೈ ರೋಲ್ ಮಾಡೆಲ್ ಆ್ಯಂಡ್ ಅವ್ರು ಪಟ್ಟಿದ್ದ ಹಾರ್ಡ್ ವರ್ಕು, ಹೀ ಟ್ರೈ ಟು ಡೂ ಮೆನಿ ಥಿಂಗ್ಸ್ ಇನ್ ಲೈಫ್ ಬಟ್ ಹಿ ವಾಸ್ ನಾಟ್ ಸಕ್ಸಸ್ಫುಲ್. ಟಚ್ ವುಡ್, ದೇವರು ಅದನ್ನು ಅವ್ರ ಟಿಪ್ಸು ಅವ್ರ ಎಕ್ಸ್ಪೀರಿಯೆನ್ಸ್ ಎಲ್ಲ ನಾವು ತೊಗೊಂಡು ಪ್ಯಾರಲೆಲ್ಲ ಕಷ್ಟಪಟ್ಟಿದ್ದಕ್ಕೆ ಐ ಆಮ್ ಹಿಯರ್ ಇನ್ ಫ್ರಂಟ್ ಆಫ್ ಯು ಸರ್. ಬಿಸ್ನೆಸ್ ಇಸ್ ಇನ್ ಮೈ ಚೈಲ್ಡ್ಹುಡ್, ಹಾನೆಸ್ಟಾಗಿ ಫ್ರಮ್ ದ ಚೈಲ್ಡ್ಹುಡ್. ಸ್ಕೂಲ್ ಡೇಸ್ನಿಂದಾನೇ ಆ ಕಾಲದಲ್ಲಿ ಆ WWF ಸ್ಟಿಕ್ಕರ್ ಬರೋದು. ಐ ಯೂಸ್ ಟು ಗೋ ಸೆಲ್ ಇನ್ ಕ್ಲಾಸ್ಮೇಟ್ಸ್ ಜೊತೆ ಸ್ಟಿಕ್ಕರ್ಸ್ ಟ್ರೇಡ್ ಮಾಡೋದು, ಬಿಸ್ನೆಸ್ ಮಾಡೋದು. 15-20 ಪೈಸಾ 30 ಪೈಸಾ ಆ ಕಾಲದಲ್ಲಿ ಇದ್ದಿದ್ದು. ಐ ಯೂಸ್ ಟು ಡೂ ಬಿಸ್ನೆಸ್ ಆ್ಯಂಡ್ ದಟ್ ಐ ಯೂಸ್ ಟು ಮೇಕ್ ಲಾಟ್ ಆಫ್ ಮನಿ ಫ್ರಮ್ ದ ಚೈಲ್ಡ್ಹುಡ್.
ಸೊ ಸಮ್ ಹೌ ಇಟ್ ಟಚ್ ವುಡ್ ಇಟ್ಸ್ ದೇರ್ ಇನ್ ಯುವರ್ ಇಟ್ಸ್ ದೇರ್ ಇನ್ ದ ಬ್ಲಡ್ ಆ್ಯಕ್ಚುಲಿ. ಅದೇ ಭಾಳಷ್ಟು ಜನ ಕೇಳ್ತಾರೆ, ಸಿವಿಲ್ ಇಂಜಿನಿಯರ್ ಓದೋರು ನನಗೆ ಎಷ್ಟೋ ಜನ ನನಗೆ ಹೇಳಿದ್ದಾರೆ, ದೇ ಹ್ಯಾವ್ ಬೆಟೆಡ್ ಮಿ ಸೇಯಿಂಗ್ ದಟ್ 1550 ಯು ವಿಲ್ ಬರ್ನ್ ಯುವರ್ ಫಿಂಗರ್, ಲಾಸ್ಟಲ್ಲಿ ಎಂಡ್ ಅಪ್ ಮಾಡ್ತಾರೆ, ಕಂಪನಿ ಮುಚ್ಕೊಂಡು ಹೋಗ್ತೀರಾ, ಅದು ಇದು ಅಂತ ಹೇಳ್ಬಿಟ್ಟು. ಐ ಆಮ್ ಗೆಟಿಂಗ್ ಮೋರ್ ಸ್ಟ್ರಾಂಗರ್. The reason because I am a businessman. I am a hardcore businessman, shrewd businessman. Simple ಅಷ್ಟೇ. ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಅದು ಇಲ್ಲದೆ ಬಿಸ್ನೆಸ್ ಮಾಡೋಕ್ಕಾಗಲ್ಲ. 1550 ಕೊಡ್ತಾರೆ ಅಂದ್ರೆ ಅವ್ರು ಲಾಸ್ ಮಾಡ್ಕೊಂಡು ಕೊಡಲ್ಲ, ಕೊಡಬಾರ್ದು ಕೂಡ. ಖಂಡಿತ ಇಲ್ಲ. ಸೊ ನಿಮ್ಮ ತಂದೆ ನಿಮ್ಗೆ ರೋಲ್ ಮಾಡಲ್ ಅಂತ ಹೇಳಿದ್ರಿ. ಹೌ ಡಸ್ ಹಿ ಫೀಲ್? He was in business actually. He was in business. He did many things. ಆ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ನಾನು ಇದು ಮಾಡಿದ್ದೀನಿ ಸರ್. ಆ್ಯಂಡ್ ಹಾನೆಸ್ಟಾಗಿ he has been too honest to everyone. ಅವ್ರ ಜೀವನದಲ್ಲಿ ಯಾರಿಗೂ ಮೋಸ ಮಾಡಿಲ್ಲ. he has taught me the same lessons. ಸೊ ಅದನ್ನ ಇಟ್ಕೊಂಡು ಟ್ರೈ ಮಾಡಿ ಎಲ್ಲರಿಗೂ ಬಂದಿದ್ದೀವಿ. ಈಗ ನಿಮ್ಮ ಫ್ಯಾಮಿಲಿ, ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ವೈಫ್ ಏನು ಹೇಳ್ತಾರೆ ಈ ಒಂದು ಮಾಡೆಲ್ ಬಗ್ಗೆ ಅಥವಾ ನಿಮ್ಮ ಗ್ರೋತ್ ಬಗ್ಗೆ? ಆರ್ ದೇ ಹ್ಯಾಪಿ? ದೇ ಆರ್ ನಾಟ್ ಹ್ಯಾಪಿ ಹಾನೆಸ್ಟಾಗಿ ಇವಾಗ. ದೇ ಆರ್ ಟೆಲಿಂಗ್ ಹೆಲ್ತ್ ನೋಡು ತುಂಬ ಸ್ಟ್ರೆಸ್ಫುಲ್, ಬಿಕಾಸ್ ಐ ಸ್ಲೀಪ್ ವೆರಿ ಲೆಸ್. ಐ ಡೋಂಟ್ ಹ್ಯಾವ್ ಎನಿ ಬ್ಯಾಡ್ ಹ್ಯಾಬಿಟ್ಸ್. ನಿದ್ರೆ ಬರಲ್ಲ ನೈಟ್ ಟೈಮ್ನಲ್ಲಿ. ಆ ಸ್ಟ್ರೆಸ್ ತುಂಬ ಜಾಸ್ತಿ ಇದೆ, ತುಂಬ. ಬಿಕಾಸ್ ಕಮಿಟ್ಮೆಂಟ್, ಅಷ್ಟೊಂದು ಕಮಿಟ್ಮೆಂಟ್ ಇದೆ. ಒಬ್ಬರಿಬ್ಬರಲ್ಲ, ಎಷ್ಟು ಜನಕ್ಕೆ ಮನೆ ಕಟ್ತಿದ್ದೀವಿ, ಅಷ್ಟೊಂದು ಜನ ಡ್ರೀಮ್ ಹೌಸು. ಸೊ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ. ಆ ರೆಸ್ಪಾನ್ಸಿಬಿಲಿಟಿ ಇದ್ದಾಗ ಐ ಗೆಟ್ ಕಂಟಿನ್ಯೂ ಕಾಲ್ಸ್ ಬರ್ತಾ ಇರುತ್ತೆ. ಕಂಟಿನ್ಯೂ ಕಾಲ್ಸ್. ಊಟ ಕೂತ್ಕೊಂಡ್ರೆ ಫೋನ್ ಬರ್ತಾ ಇರುತ್ತೆ. ಎಲ್ಲೋದ್ರೂ ಕಾರಲ್ಲಿ ಹೋಗ್ತಿದ್ದಾರೆ, ಡ್ರೈವ್ ಮಾಡ್ತಾರೆ, ಪ್ಯಾರೆಂಟ್ಸ್ ಕೂತ್ಕೊಂಡಿದ್ದಾರೆ, ಜೊತೆಯಲ್ಲಿ ಪ್ಯಾರೆಂಟ್ಸ್ ಇದ್ದಾರೆ. ಅವ್ರಿಗೆ ಏನಕ್ಕೂ ಇಷ್ಟೊಂದು ಉದಾಡ್ತೀವಿ, ಜೀವನಕ್ಕೆ ಬೇಕಾಗಿರೋ ನಿನ್ನ ಹತ್ರ ಎಲ್ಲ ಇದೆಲ್ಲ, ಯಾಕೆ ಇಷ್ಟು ಉದಾಡ್ತಿದ್ಯಾ, ರಿಲ್ಯಾಕ್ಸ್ ಮಾಡೋ, ನಿನ್ನ ಹೆಲ್ತ್ ನೋಡು, ಮಕ್ಕಳ ಜೊತೆ ಟೈಮ್ ಕೊಡು, ಫ್ಯಾಮಿಲಿ ಜೊತೆ ಟೈಮ್ ಕೊಡು ಅಂತ ಹೇಳ್ಬಿಟ್ಟು. ಬಟ್ ಐ ಟೆಲ್ ಯು ವಿಲ್ ಫೀಲ್ ಪ್ರೌಡ್ ಆಫ್ ಮೀ ವೆನ್ ಐ ರೀಚ್ ಟು ದಟ್ ಪ್ಲೇಸ್. ಇವಾಗ ಐ ಆಮ್ ಇನ್ ದಟ್ ಪ್ರೋಸೆಸ್. ನನ್ನ ಪರ್ಸನಲ್ ಲೈಫ್ ಅಂತ ಏನಿಲ್ಲ. ಐ ಸ್ಪೆಂಡ್ ಆಲ್ ಮೈ ಟೈಮ್ ಇನ್ ಮೈ ಆಫೀಸ್ ಆ್ಯಂಡ್ ಮೈ ಕಂಪನಿ, ಮೈ ಕ್ಲೈಂಟ್ಸ್, ಮೈ ಬಿಸ್ನೆಸ್. ಪರ್ಸನಲ್ ಲೈಫ್ ಇಲ್ಲ. ದೇ ಫೀಲ್ ದ ಸೇಮ್ ರಿಗ್ರೆಟ್ ಅವ್ರಿಗೆ, ಈ ಥರ ಯಾಕೆ ಮಾಡಬೇಕು, ಇಷ್ಟೊಂದು ಯಾಕೆ ಸ್ಟ್ರೆಸ್ಫುಲ್ ಆಗ್ಬೇಕಂತ ಹೇಳ್ಬಿಟ್ಟು. ಬಟ್ ಎಂಡ್ ಆಫ್ ದ ಡೇ ಆ ಪ್ರಾಸೆಸ್ಸಲ್ಲಿರುವಾಗ ಯು ವಿಲ್ ಫಾಲೋ ದಟ್. ನೀವು ರೀಚ್ ಅಂತ ಹೇಳಿದ್ರಲ್ಲ, ಎಲ್ಲಿ ರೀಚ್ ಆಗ್ಬೇಕಂತ ಇದೆ ನಿಮಗೆ? ರೀಚ್ ಅಂದರೆ ಸರ್, ಅಟ್ಲೀಸ್ಟ್ ಪೀಪಲ್ ಶುಡ್ ರೆಕಗ್ನೈಸ್ ಮೀ ಬೈ ಮೈ ಹಾರ್ಡ್ ವರ್ಕ್, ಹಾನೆಸ್ಟಾಗಿ. ಬಿಕಾಸ್ ಆನ್ ಟೈಮ್ಸ್ ವೆನ್ ಐ ವಾಕ್ ಟು ಅ ಕಾಮನ್ ಸ್ಟ್ರೀಟ್, ಪೀಪಲ್ ರೆಕಗ್ನೈಸ್ ಮೀ. ಸರ್, ನಿಮ್ಮನ್ನು ನಾನು ಯೂಟ್ಯೂಬಲ್ಲಿ ನೋಡಿದೆ, ನೀವು ಅದೇ ತಾನೇ ಬಿಲ್ಡರ್ ತಾನೇ ನೀವು ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ. ಸೊ ಮೆನಿ ಪೀಪಲ್ ಪ್ರೈಸ್ ಮೀ. ಇವತ್ತು ನನ್ನ ಹತ್ರ ಎಷ್ಟೋ ಕ್ಲೈಂಟ್ಸ್ ಇದ್ದಾರೆ, 4-5 ವರ್ಷ ಆಗಿದೆ ಬಿಲ್ಡಿಂಗ್ ಹ್ಯಾಂಡ್ ಓವರ್ ಕೊಟ್ಟು. ಇವತ್ತಿಗೂ ನಾನು ಫ್ರೀ ಸರ್ವಿಸ್ ಕೊಡ್ತಿದ್ದೀನಿ ಅವರಿಗೆ. 4-5 years ನಥಿಂಗ್ ರಿಟರ್ನ್. ಅಗ್ರಿಮೆಂಟ್ರಲ್ಲಿ ಎಲ್ಲೂ ಬರ್ದಿಲ್ಲ 5 ವರ್ಷ ಫ್ರೀ ಸರ್ವಿಸ್ ಕೊಡ್ತೀನಿ. ಬಿಕಾಸ್ ಆ ಕ್ಲೈಂಟ್ಸ್ ಬಂದ್ಬಿಟ್ಟು ಲಿಟ್ರಲಿ ದೇ ಆರ್ ಬಿಹೇವಿಂಗ್ ಲೈಕ್ ಅ ಫ್ಯಾಮಿಲಿ ಮೆಂಬರ್ ವಿತ್ ಮೀ. ಅರ್ಥ ಆಯ್ತಾ ಸರ್? ನನ್ನ ಆ ರೇಂಜ್ಗೆ ಇಟ್ಟಿದ್ದಾರೆ. ಆ ಮರ್ಯಾದೆ ಮನುಷ್ಯನಿಗೆ ಏನು ಸರ್ ಬೇಕು ಎಂಡ್ ಆಫ್ ದ ಡೇ? ಆ ಮರ್ಯಾದೆ, ಆ ಖುಷಿ, ಅದು ಬಿಟ್ಟರೆ ಏನಿಲ್ಲ. ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆಲ್ಲ, ದಟ್ಸ್ ಟು ದ ನೆಕ್ಸ್ಟ್ ಲೆವೆಲ್ ಆ್ಯಕ್ಚುಲಿ. ಇದು ಸರ್ವಿಸ್ ಅಂತ ಹೇಳಿದ್ರಲ್ಲ ಸರ್, ನೀವು ಏನು ಸರ್ವಿಸ್ ಕೊಡ್ತೀರಾ ನೀವು? ಅಂದರೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಈಗ ಒಂದು ಮುಗಿದ ಮೇಲೆ, ಮನೆ ಕಟ್ಟಿದ ಮೇಲೆ, ಈಗ ನಾವು ಒಂದು ವೆಹಿಕಲ್ ಸೇಲ್ ಮಾಡಿದ ಮೇಲೆ ಹೆಂಗೆ ಸರ್ವಿಸ್ ಇರುತ್ತೋ ಆ ಥರದ್ದು ಇರುತ್ತಾ ನಿಮ್ಮ ಹತ್ರ? ಹೇಗೆ ಸರ್ ಸರ್ವಿಸ್? ಬೇಸಿಕ್ಲಿ ಸ್ಟ್ರಕ್ಚರ್ಗೆ 78 years 100 years ಅದನ್ನು ಏನಾಗಲ್ಲ. ರಿಯಾಲಿಟಿ ಒಂದು ವಿಷಯ. ಕೆಲವರು ಹೇಳ್ತಾರೆ 10 ವರ್ಷ ವಾರಂಟಿ ಕೊಡ್ತೀನಿ ಸ್ಟ್ರಕ್ಚರ್ಗೆ, 50 ವರ್ಷ ವಾರಂಟಿ ಕೊಡ್ತೀನಿ ಅಂದ್ಬಿಟ್ಟು. 1 ವರ್ಷ ಪ್ರಾಡಕ್ಟ್ಗೆ ವಾರಂಟಿ ಸಿಗಲ್ಲ ಇಲ್ಲಿ, ನಿಜ ಹೋದರೆ ನೀವು. ಸೊ ದೆರ್ ಇಸ್ ನಥಿಂಗ್ ಸಚ್ ಆಸ್. ಬಟ್ ಅವಶ್ಯಕತೆ ಇಲ್ಲ ಬಿಲ್ಡಿಂಗ್ಗೆ. ಮೋಸ್ಟ್ಲಿ ನಿಮಗೆ ಇಶ್ಯೂ ಎಲೆಕ್ಟ್ರಿಕ್ಕು, ಪ್ಲಂಬಿಂಗ್ರಲ್ಲಿ ಬರ್ಬೋದು ಇನ್ 2 or 3 years ಡೌನ್ ದ ಲೈನ್. ಅದಕ್ಕೆ ಅದು ಲೋಕಲ್ ಇವ್ರನ್ನ ಇಟ್ಕೊಂಡೆ ಮಾಡಿಸ್ಕೊಬೇಕು. ಆ ಥರ ಟೈಮ್ರಲ್ಲಿ ಒಳ್ಳೆ ಕ್ಲೈಂಟ್ಸ್ ಇರ್ತಾರೆ. ನಾನು ರಿಟರ್ನ್ರಲ್ಲಿ ಎಲ್ಲೂ ಕೊಡಲ್ಲ, ಫ್ರೀಯಾಗಿ ನಮ್ಮ ಟೀಮ್ ಅವ್ರನ್ನ ಕಳಿಸ್ಬಿಟ್ಟು ಏನಾದ್ರು ಮಾಡ್ಕೊಡ್ತೀವಿ. ವಿ ಡೋಂಟ್ ಚಾರ್ಜ್ ಇವನ್ ಎ ಸಿಂಗಲ್ ಪನಿ. ಬಟ್ ಒಳ್ಳೆಯವರು, ಅವರು ನಮ್ಮ ಜೊತೆ ನಮಗೆ ಟೆನ್ಷನ್ ಕೊಡಿದಾಗ ರಿಲ್ಯಾಕ್ಸಾಗಿ ಯಾರಿದ್ದಾರೆ ಅವರೆಲ್ಲ ಮಾಡಿದ್ವಿ. ಕೆಲವರೆಲ್ಲ ಅಯ್ಯೋ ಸ್ವಾಮಿ ನೀವು ನಿಮ್ಮ ರಸ್ತೆ ಇದ್ದೀರಿ, ನಾವು ನಮ್ಮ ರಸ್ತೆ ಹಿಡಿತೀವಿ ಅಂತ ಬಿಟ್ಟು ಬಿಲ್ಡಿಂಗ್ ಕಂಪ್ಲೀಟ್ ಆಗಿದ ತಕ್ಷಣ ಬಾಯಲ್ಲಿ ಬಿಡ್ತೀವಿ ಅಷ್ಟೇ. ಸೊ ಹಂಗೂ ಇದ್ದಾರೆ, ಹಿಂಗೂ ಇದ್ದಾರೆ, 2 ಥರ. ಇನ್ನು ರಿಯಾಸ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ತುಂಬ ಚೆನ್ನಾಗಿ ಬೆಳ್ಕೊಂಡು ಹೋಗಿದೆ. ಬೆಳೀಲಿ ಹೀಗೆ ನಮ್ಮ ಒಂದು ಹಾರೈಕೆ. ಅದ್ರ ಜೊತೆಗೆ ಇನ್ನೂ ಒಂದು ಏನಂದರೆ, ಈಗ ನೀವು ತುಂಬ ಜನರಿಗೆ ಆಲ್ರೆಡಿ ನಿಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ವಿಡಿಯೋ ನೋಡ್ತಿರುವಂಥ ಸುಮಾರು ಜನರಿಗೆ ಕನ್ಸ್ಟ್ರಕ್ಷನಲ್ಲಿ ಆಸಕ್ತಿ ಇರಬಹುದು, ಸಿವಿಲ್ ಮಾಡಿರಬಹುದು, ಅಥವಾ ಡಿಪ್ಲೊಮಾ ಮಾಡಿರಬಹುದು, ಅಥವಾ ಏನೂ ಮಾಡ್ದೇ ಒಂದಷ್ಟು ಎಕ್ಸ್ಪೀರಿಯನ್ಸ್ ಇರಬಹುದು, ಆಸಕ್ತಿ ಇರಬಹುದು. ಖಂಡಿತ. ಸೊ ಅಂಥವ್ರಿಗೆ ಒಂದು ಮನಸ್ಸಲ್ಲಿ ಆಸೆ ಇರುತ್ತೆ, ಕೆಲಸ ಮಾಡಬೇಕೆಲ್ಲ ಒಂದು ಕಡೆ ಒಳ್ಳೆ ಕಂಪ್ನಿನಲ್ಲಿ ಕೆಲಸ ಮಾಡಬೇಕು, ಒಳ್ಳೆ ವ್ಯಕ್ತಿ ಜೊತೆಗೆ. ಅಂದರೆ ಒಳ್ಳೆ ವ್ಯಕ್ತಿ ಅಂದರೆ ಒಳ್ಳೆ ನಾಲೆಜ್ ಇರುವಂಥ ವ್ಯಕ್ತಿ ಜೊತೆಗೆ ನಾವು ಕಲಿಯಕ್ಕೆ ಸಾಧ್ಯ ಆಗುತ್ತೆ. ಸೊ ಅಂಥವ್ರಿಗೆ ಅಂದರೆ ಆ ಜಾಬ್ ಅಪರ್ಚುನಿಟೀಸ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಖಂಡಿತ ಕರ್ನಾಟಕದಲ್ಲಿ ಎಲ್ಲಿದ್ರೇನು ಕನ್ನಡ ಗೊತ್ತಿದ್ರೆ ಸಾಕು. ಆಲ್ ಹೈರ್ ದಮ್. ಫಸ್ಟ್ ಪ್ರಿಫರೆನ್ಸ್ ನನಗೆ ಕನ್ನಡಿಗರು. ಇಂಜಿನಿಯರ್ಸ್ ಬೇಕಾಗಿದ್ದಾರೆ, ಸೈಟ್ ಸೂಪರ್ವೈಸರ್ಸ್ ಬೇಕಾಗಿದ್ದಾರೆ, ಪ್ಲಂಬರ್ ಬೇಕಾಗಿದ್ದಾರೆ, ಎಲೆಕ್ಟ್ರಿಷಿಯನ್ಸ್ ಬೇಕಾಗಿದ್ದಾರೆ. ಯಾವ ರೀಜನ್ ಆಫ್ ಕರ್ನಾಟಕ ಆದರೂ ಆಗಿರಲಿ, ಫಸ್ಟ್ ಪ್ರಿಫರೆನ್ಸ್ ಗೋಸ್ ಟು ಕನ್ನಡಿಗಾಸ್. ಐ ಆಮ್ ನಾಟ್ ಅ ಕನ್ನಡಿಗ ಹಾನೆಸ್ಟಾಗಿ, ಬಟ್ ಮೈ ಲವ್ ಟು ಕನ್ನಡ ಇಸ್ ಸಚ್ ಬಿಕಾಸ್ ಈ ಊರು, ಈ ಮಣ್ಣು, ಈ ಸ್ಟೇಟ್ ಹ್ಯಾಸ್ ಗಿವನ್ ಮೀ ಸೋ ಮಚ್. ಬಿಕಾಸ್ 40 years ಐ ಆಮ್ ಇನ್ ಕರ್ನಾಟಕ. ಬೆಂಗಳೂರೇ ನಂದು ಆ್ಯಕ್ಚುಲಿ. ಮೈ ಪ್ರಾಪರ್ಟೀಸ್ ಆ್ಯಂಡ್ ಮೈ ಎವ್ರಿಥಿಂಗ್ ಇಸ್ ಇನ್ ಬ್ಯಾಂಗ್ಳೂರ್. ಈ ಊರು ಕೊಟ್ಟಿದೆ, ಈ ಊರಿಗೆ ಐ ವಾಂಟ್ ಟು ಗಿವ್ ಇಟ್ ಬ್ಯಾಕ್. ಸೊ ಎಷ್ಟು ಜನ ಆದರೂ ಬರಲಿ,
ಐ ಆಮ್ ರೆಡಿ ಟು ಹೈಯರ್. ಎಷ್ಟು ಜನ ಬೇಕಾದ್ರು ಟ್ರೈನಿಂಗ್ ಕೇಳಿ ಫ್ರೀಯಾಗಿ ಮಾಡಿಕೊಡ್ತೀನಿ. ಆದಷ್ಟು ಸಪೋರ್ಟ್ ಮಾಡ್ತೀನಿ ಎಜುಕೇಟ್ ಮಾಡೋಕ್ಕೆ. ಲೆಟ್ ದೆಮ್ ಕಾಲ್ ಮೀ, ಲೆಟ್ ದೆಮ್ ಟೇಕ್ ಮೈ ಅಪಾಯಿಂಟ್ಮೆಂಟ್, ಆಫೀಸ್ಗೆ ಬರಲಿ, ತೊಗೊಂಬಂದು ಮೀಟ್ ಮಾಡಲಿ. ಆದಷ್ಟು ನಾನು ಹೆಲ್ಪ್ ಮಾಡ್ತೀನಿ. ಖಂಡಿತ ನಮ್ಮ ಜನರಿಗೆ ಮಾಡೋಣ, ಖಂಡಿತ. ದಟ್ ಈಸ್ ಫಾರ್ ಶೋರ್. ನಮಗೆ ಬದುಕೊಟ್ಟಂಥ ನಗರಕ್ಕೆ, ಊರಿಗೆ ಗಿವಿಂಗ್ ಬ್ಯಾಕ್. ಗಿವ್ ಇಟ್ ಬ್ಯಾಕ್. ಸೊ ಅದು ತುಂಬ ಇಂಪಾರ್ಟೆಂಟ್ ಲೆಸನ್ ಅದು. ಪ್ರತಿಯೊಬ್ಬರು ಅದನ್ನು ಮಾಡಬೇಕು ಅಂತ ನಾನು ಅನ್ಕೋತೀನಿ. ಓಕೆ, ಸೊ ಬರಬೇಕು ಅಂದವ್ರಿಗೆ ಏನಾದರೂ ರಿಕ್ವೈರ್ಮೆಂಟ್ ಅಥವಾ ಪ್ರೀ ರಿಕ್ವಿಸಿಟ್ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಇದು ಇದ್ದರೆ ಬನ್ನಿ ಅಂತ, ಆ ಥರದ್ದು ಏನಾದರೂ? ನನ್ನ ನಂಬರ್ಗೆ CV ಕಳಿಸಿ ಸರ್. ರಿಕ್ವೈರ್ಮೆಂಟ್ ಇದ್ರೂ ಕಳಿಸಿ, ಜಾಬ್ ಬೇಕಾಗಿದ್ರೂ ಕಳಿಸಿ. ಯು ಹ್ಯಾವ್ ಅ ಟ್ಯಾಲೆಂಟ್ ಆಫ್ ರನ್ನಿಂಗ್ ಫಾರ್ ಎನಿಥಿಂಗ್ ಟು ಅಚೀವ್ ಇನ್ ಯುವರ್ ಲೈಫ್. ಐ ಆಮ್ ದೇರ್ ಟು ಸಪೋರ್ಟ್ ಯು. ಇಫ್ ಯು ಆರ್ ಬಿಹೈಂಡ್ PUBG ಈ ಥರ ಗೇಮ್ಸ್ ಆಡ್ಕೊಂಡಿರ್ಬೇಕಾದ್ರೆ ದಯವಿಟ್ಟು ಅಪ್ಲೈ ಮಾಡಬೇಡಿ. ಹೈಯರ್ ಮಾಡಿದ್ರೆ ಫೈರ್ ಮಾಡಿಬಿಡ್ತೀವಿ ಇಮಿಡಿಯೇಟ್ಲಿ. ಬಿಕಾಸ್ ಐ ಡೋಂಟ್ ವಾಂಟ್ ಪೀಪಲ್ ಫಾರ್ ಟೈಮ್ ಪಾಸ್. ಇಫ್ ಯು ವಾಂಟ್ ಟು ಅಚೀವ್ ಇನ್ ಯುವರ್ ಲೈಫ್ ಸಮಥಿಂಗ್, ನೀವು ಏನಾದರೂ ಅಚೀವ್ ಮಾಡ್ಬೇಕಂತಿದ್ರೆ, ಹಾರ್ಡ್ ವರ್ಕ್ ಮಾಡೋಕ್ಕೆ ರೆಡಿ ಇದ್ದೀನಿ, ಐ ಆಮ್ ರೆಡಿ ಟು ಗಿವ್ ಮೈ ಬ್ಲಡ್ ಅನ್ನೋ ಥರ ಇದ್ದರೆ ಬನ್ನಿ, ನಾನು ತಲೆ ಮೇಲೆ ಇಟ್ಕೊಂಡು ನೋಡ್ಕೊತೀನಿ. ಯು ವಿಲ್ ಬಿ ಕಿಂಗ್ ಇನ್ ಮೈ ಕಂಪನಿ. ಇಫ್ ಯು ಹಂಟಿಂಗ್ ಫಾರ್ ಮೊಬೈಲ್ ಆ್ಯಂಡ್ ಗ್ಯಾಜೆಟ್ಸ್ ಆಟ ಆಡ್ಕೊಂಡಿರ್ಬೇಕಾದ್ರೆ ಡೋಂಟ್ ವೇಸ್ಟ್ ಯುವರ್ ಟೈಮ್, ಡೋಂಟ್ ವೇಸ್ಟ್ ಮೈ ಟೈಮ್. ಸಿಂಪಲ್. ಕರೆಕ್ಟ್ ತಾನೆ ಸರ್ ಅದು? ಇಟ್ಸ್ ನಾಟ್ ಜಸ್ಟ್ ರೈಟ್ ಫಾರ್ ಯು, ಇಟ್ಸ್ ರೈಟ್ ಫಾರ್ ಎವ್ರಿ ಒನ್. ಬಿಕಾಸ್ ಏನಂತಾರೆ ಅಂದರೆ 25,000-30,000 ಸ್ಯಾಲ್ರಿ ಈಸ್ ನಥಿಂಗ್ ಟುಡೇಸ್ ಡೇಟ್. ಅಕಾರ್ಡಿಂಗ್ ಟು ಟುಡೇಸ್ ನಾನು ಕನ್ಸ್ಟ್ರಕ್ಷನ್ ಮಾಡ್ತಿರೋ 1,550ಗೆ. ಸೊ ನಾನು ಅದ್ರದ್ದು ಬಜೆಟ್ ನೋಡಬೇಕು. ಭಾಳ ಜನ ಹೇಳ್ತಾರೆ ಸರ್ ಸ್ವಿಗ್ಗಿ ಝೊಮ್ಯಾಟೋಗೆ ಹೋದರೆ, ಬಟ್ ದಟ್ ಈಸ್ ಅ ಬ್ಲೂ ಕಾಲರ್ ಜಾಬ್, ದಿಸ್ ಇಸ್ ವೈಟ್ ಕಾಲರ್ ಜಾಬ್. ಇದರಲ್ಲಿ ಯು ವಿಲ್ ಹ್ಯಾವ್ ಎ ಫ್ಯೂಚರ್. ಯು ಕ್ಯಾನ್ ಸ್ಟಾರ್ಟ್ ಯು ಓನ್ ಸ್ಟಾರ್ಟ್ಅಪ್. ನೀವೊಂದು 5 ವರ್ಷ ಬಿಟ್ಟು ನೀವು ಸ್ವತಃ ಬಿಲ್ಡಿಂಗ್ ಕಟ್ಟಿ ನೀವು ನಿಮ್ಮ ಜೀವನದಲ್ಲಿ ಮುಂದುವರಿರಿ. ನಾನು ಯಾರು ಹೇಳಲ್ಲ 50 ವರ್ಷ ನಮ್ಮ ಹತ್ರನೇ ಅಗ್ರಿಮೆಂಟ್ ಹಾಕಿ ಅಂತ ಬಿಟ್ಟು. 3 ವರ್ಷ ಕೆಲಸ ಕಲ್ತ್ಕೊಳ್ಳಿ, ದಯವಿಟ್ಟು ಹೊರಗಡೆ ಹೋಗಿ ಸ್ಟಾರ್ಟ್ ಮಾಡಿ ಬಿಲ್ಡಿಂಗ್ ನೀವು ಕಟ್ಟಿ, ಲರ್ನ್ ಫ್ರಮ್ ಇಯರ್ ಆ್ಯಂಡ್ ಟೇಕ್ ಯುವರ್ ಲೈಫ್ ಟು ದ ನೆಕ್ಸ್ಟ್ ಲೆವೆಲ್. ದಟ್ಸ್ ರಿಯಲಿ ವಂಡರ್ಫುಲ್. ದಟ್ಸ್ ರಿಯಲಿ ಲಾರ್ಜ್ ಹಾರ್ಟೆಡ್ ರಿಯಾಸ್. ಖುಷಿ ಆಯಿತು ಈ ವಿಚಾರ ಕೇಳಿ. ಖಂಡಿತ ಸರ್. ಇದು ವ್ಯಾಲ್ಯೂಗಳಿವೆಲ್ಲ, ವಿ ಹ್ಯಾವ್ ಟು ಹ್ಯಾವ್ ದೀಸ್ ವ್ಯಾಲ್ಯೂಸ್. ಸೊ ನಾವು ಬೆಳಿಬೇಕು, ಬೇರೆಗೂ ಬೆಳೆಸಬೇಕು, ವಾಪಸ್ ಕೊಡಬೇಕು ನಮ್ಮ ನಾಡಿಗೆ ಅನ್ನೋದು ಇದೆಯಲ್ಲ. ತುಂಬ ಖುಷಿ ಆಯಿತು. ಸೊ ಆಸಕ್ತರು ದಯವಿಟ್ಟು ಈಗ 2 ಥರ ಆಸಕ್ತರು ಅವ್ರನ್ನ ಸಂಪರ್ಕಿಸ್ಬೋದು. ಒಂದು ಮನೆ ಕಟ್ಟಿಸ್ಬೇಕು ಅಂದ್ಕೊಂಡವರು, ಇನ್ನೊಂದು ಕೆಲಸ ಬೇಕನ್ನೋರು. ಬಟ್ ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನ್ ಒಂದೇ ನೋಡ್ತಾನೆ, ಒಂದು ಕ್ವಾಲಿಟಿ ನೋಡ್ತಾನೆ. ನಿಮ್ಮ ಹತ್ರ ಆ ಪ್ಯಾಷನ್ ಇದೆಯಾ, ನೀವು ನಿಮ್ಮ ಗೋಲ್ಗೋಸ್ಕರ ನೀವೇನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದೀರಾ ಅನ್ನೋದಷ್ಟೇ ನೋಡ್ತಾನೆ. ಅದು ನೋಡಿ ಅದಿದ್ದರೆ ಆ ಲಾಯಲ್ಟಿ ಇದೆಯಾ ಅಂತ ನೋಡ್ತಾನೆ. ಅದಿದ್ದರೆ ಖಂಡಿತ ನಿಮಗೆ ಯಾವುದೇ ಕಂಪ್ನಿಯಲ್ಲಿ ನೀವು ಒಂದ್ಸಲ ಎಂಟ್ರ್ ಆದರೆ ವಾಪಸ್ ನೀವು ಹೋಗೋ ಪ್ರಶ್ನೆ ಬರೋಲ್ಲ. ನೀವೇ ಹೋಗ್ಬೇಕು ಬಿಟ್ಟರೆ ಯಾರೂ ತೆಗಿಯಲ್ಲ ನಿಮ್ಮನ್ನು. ಸೊ ಅಂಥ ಒಂದು ಪ್ಯಾಷನ್ ಇದ್ದರೆ ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಅವ್ರ ನಂಬರ್ಗೆ ನಿಮ್ಮ CV ಕಳಿಸಿ, ಅವ್ರ ಟೀಮು ನಿಮಗೆ ಕಾಲ್ ಮಾಡುತ್ತೆ. ಅವ್ರನ್ನ ಭೇಟಿಯಾಗಿ ಮತ್ತೊಂದು ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡಿದರೆ ಆ ಕಂಪ್ನಿಗೂ ಒಳ್ಳೆಯದು, ನಿಮಗೂ ಒಳ್ಳೆಯದು. ಪ್ರತಿಯೊಬ್ಬ ಬಿಸ್ನೆಸ್ ಮನ್ಗೆ ಎಲ್ಲೂ ಕೂಡ ಆ್ಯಕ್ಚುಲಿ ಸಮಾಧಾನ ಅಂತಿರಲ್ಲ ಅಲ್ವಾ? ಖಂಡಿತ. ಸ್ಯಾಟಿಸ್ಫ್ಯಾಕ್ಷನ್ ಅಂತಿರಲ್ಲ. ಖಂಡಿತ. ಒಂದು ಹಂತಕ್ಕೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಬಟ್ ಇನ್ನೊಂದೇನೋ ಕಾಣುತ್ತೆ. ಆ ದಾರಿನೇ ಹಾಗೆ. ನಾನು ಅದೇ ದಾರಿಲಿರೋದ್ರಿಂದ ನನಗೆ ಐ ಕ್ಯಾನ್ ರಿಲೇಟ್ ಟು ದ್ಯಾಟ್. ನನಗೆ ಅದು ಅರ್ಥ ಆಗುತ್ತೆ. ಸೊ ನೀವು ನಿಮ್ಮ ಬಿಸ್ನೆಸ್ನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗಕ್ಕೆ ಏನು ಮಾಡ್ತಾ ಇದ್ದೀರಾ? ನೆಕ್ಸ್ಟ್ ಲೆವೆಲ್. ಬಟ್ ನಮ್ಮ ಹತ್ರ ಆಲ್ರೆಡಿ ಕನ್ಸಲ್ಟಿಂಗ್ ಇದೆ ಸರ್. ವಿ ಆರ್ ಇನ್ ಟು ಕನ್ಸಲ್ಟೇಷನ್ ಆಲ್ಸೋ. ಕನ್ಸಲ್ಟಿಂಗ್ ಹೌ ಇಟ್ ವರ್ಕ್ಸ್ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಮೇಸ್ತ್ರಿಯೋ ಇಲ್ಲಾಂದರೆ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಜೊತೆ ಅಗ್ರಿಮೆಂಟ್ ಮಾಡಿದ್ದೀರಾ, ಮಾತುಕತೆ ನಡೆಸಿದ್ದೀರಾ, ಇಲ್ಲ ಕಾಂಟ್ರಾಕ್ಟರ್ ಚೂಸ್ ಮಾಡಬೇಕು. ನಮ್ಮ ಕಂಪನಿನ ಟೋಟ್ಲಿ ಬ್ಲ್ಯಾಕ್ ಲಿಸ್ಟ್ ಮಾಡಿದ್ದೀರಾ. ರಿಯಾಸಸ್ ಗೋಲ್ಡನ್ ಕೊಡಬಾರ್ದು. ಬಟ್ ಫಾರ್ ಸಮ್ ಸ್ಟ್ರೇಂಜ್ ರೀಸನ್, ಬಿಕಾಸ್ ಎಲ್ಲರಿಗೂ ನಾನು ಇಷ್ಟ ಆಗ್ಬೇಕಂತ ಅವಶ್ಯಕತೆ ಇಲ್ಲ. ಐ ಮೈಟ್ ಬಿ ಬ್ಯಾಡ್ ಲಿಸ್ಟ್ ಮಾಡಿಲ್ಲ. ಇಲ್ಲ ಮೇ ಬಿ ಗೊತ್ತಿಲ್ಲ. ಮೇ ಬಿ ಹಾಂ. ಇಫ್ ಕನ್ಸಲ್ಟೆಂಟ್ ಥರ ನಮ್ಮನ್ನು ಅಪ್ರೋಚ್ ಮಾಡಿದ್ರೆ ಕೂಡ ನಾವು ಅದನ್ನ ಹೆಂಗೆ ಹೆಲ್ಪ್ ಮಾಡ್ತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ನಾರ್ಮಲಿ ಏನಾಗುತ್ತೆ ಅಂದರೆ, ಒಂದು ಕಾಮನ್ ಮ್ಯಾನ್ಗೆ ಯಾವಾಗ ಪೇಮೆಂಟ್ ಕೊಡಬೇಕಂತ ರಿಲೀಸ್ ಐಡಿಯಾ ಇರಲ್ಲ. ಒಂದು ಸ್ಟ್ರೇಂಜ್ ಬಿಲ್ಡರು ಪಕ್ಕದಲ್ಲಿ ಇವ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ಇವ್ರು ಕೊಟ್ಬಿಡ್ತಾರೆ. ಅವ್ರು ಯಾವಾಗ ದುಡ್ಡು ಕೇಳ್ತಾರೆ ಅಂತ ಗೊತ್ತಿರಲ್ಲ. ಎ ಕಾಮನ್ ಮ್ಯಾನ್ ಡಸನು ಯಾವಾಗ ಪೇಮೆಂಟ್ ರಿಲೀಸ್ ಮಾಡಿದ್ರೆ ಯಾವಾಗ ವರ್ಕ್ ಆಗುತ್ತೆ. ಇವ್ರು ಕೇಳಿದಾಗೆಲ್ಲ ದುಡ್ಡು ಕೊಡ್ತಾ ಹೋಗ್ತಾರೆ. ಸೊ 95% ದುಡ್ಡು ತೊಗೊಂಡಿರ್ತಾರೆ, 40% ಕೆಲಸ ಆಗಿರುತ್ತೆ. ನೀವು ಏನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಸರಿ, ಏನು ಮಾಡಿದ್ರೆ ಸರಿ, ಬಿಲ್ಡಿಂಗ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ಯು ವಿಲ್ ಸ್ವಿಚ್ ಆಫ್ ದ ಫೋನ್, ಯು ಕಾಂಟ್ ಫೈಂಡ್ ಹಿಸ್ ಲೊಕೇಶನ್. ಅವ್ರದ್ದು ಏನು ಪತ ಗೊತ್ತಿರಲ್ಲ. ನೀವು ಪೊಲೀಸ್ ಸ್ಟೇಷನು ಮನೆಗೂ ಸುತ್ತಾಡ್ತಾ ಇರಬೇಕಷ್ಟೇ. ಸೊ ಯುವರ್ ವರ್ಕ್ ವಿಲ್ ನಾಟ್ ಹ್ಯಾಪನ್. ಇಂಥ ಸಿನಾರಿಯಲ್ಲಿ ನಾವು ವಾಟ್ ವಿ ಥಾಟ್ ಟು ಹೆಲ್ಪ್ ದ ಕಾಮನ್ ಮ್ಯಾನ್, ಯು ಟ್ರಸ್ಟ್ ಅಸ್ ಆ್ಯಂಡ್ ನಿಮ್ಮ ಪ್ರಾಜೆಕ್ಟ್ಗೆ ನಮ್ಮನ್ನು ಕನ್ಸಲ್ಟೆಂಟಾಗಿ ಅಪಾಯಿಂಟ್ ಮಾಡಿ ನಾವು ನಿಮ್ಮ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡ್ಕೊಡೋಕ್ಕೆ ಹೆಲ್ಪ್ ಮಾಡ್ತೀವಿ. ಸೊ ಬೇಸಿಕಲಿ ಏನಂದರೆ, ನೀವು ಕನ್ಸ್ಟ್ರಕ್ಷನ್ನ ಕೆಲಸನ ಅವ್ರಿಗೆ ಕೊಟ್ಟಿಲ್ಲ, ರಿಯಾಜ್ ಅವ್ರಿಗೆ. ನೀವು ಇನ್ನೊಬ್ರಿಗೆ ಕೊಟ್ಬಿಟ್ಟಿದ್ದೀರಾ, ಎ ಪರ್ಸನ್ ಕೊಟ್ಟಿದ್ದೀರಾ. ಬಟ್ ನಿಮಗೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ನಿಮಗೆ ಅದನ್ನು ನೋಡೋಕ್ಕಾಗಲ್ಲ, ಅಥವಾ ಅದನ್ನು ಸೂಪರ್ವೈಸ್ ಮಾಡೋಕ್ಕಾಗಲ್ಲ. ಆ ಸೂಪರ್ವೈಸ್ ಮಾಡುವಂಥ ಕೆಲಸನ ನೀವು ರಿಯಾಜ್ ಅವ್ರಿಗೆ ಕೊಡ್ತಾ ಇದ್ದೀರಾ. ಎಕ್ಸಾಕ್ಟ್ಲಿ. ಸೊ ನೀವು ಮತ್ತು ಅವರು ಈ 3 ಜನ ಯಾವಾಗ ನಾವು ಅಂದರೆ ಭೇಟಿ ಆಗಬೇಕು, ಇನ್ ದ ಸೆನ್ಸ್ ಯಾವ ಫೇಸಲ್ಲಿ ನಾನು ನಿಮ್ಮ ಜೊತೆ ಅಗ್ರಿಮೆಂಟ್ ಮಾಡ್ಕೋಬೇಕು? ಶುರು ಮಾಡೋಕ್ಕಿಂತ ಮುಂಚೆ ಮಾಡ್ಕೋಬೇಕಾ, ಅಥವಾ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ ಆಮೇಲೆ ಮಾಡ್ಕೋಬೇಕಾ? ಕೆಲವರು ಆಮೇಲೆ ಕೊಟ್ಟ ಮೇಲೆ ದೇ ವಿಲ್ ನಾಟ್ ಅಗ್ರಿ ಸರ್. ಸಾರಿ ಟು ಇಂಟ್ರಪ್ಟ್. ಅವ್ರು ಕೊಟ್ಟ ಮೇಲೆ ಅಗ್ರಿ ಮಾಡಲ್ಲ. ಮೇಸ್ತ್ರಿಗಳು ಏನು ಮಾಡಿ, ಇವಾಗ ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಫೈನಲೈಸ್ಡ್ ಎ ಕೊಡ್ಬೇಕು ಬಿಲ್ಡಿಂಗ್ ಅಂತಿದ್ದೀರಾ. ಎ ಕೊಡಬೇಕಾದ್ರೆ ಫಸ್ಟು ನೀವು ಡಾಕ್ಯುಮೆಂಟೇಷನ್ ಕ್ಲಿಯರ್ ಇಟ್ಕೋಬೇಕು.
ಈ ಮೆಟೀರಿಯಲ್ ಬರಬೇಕು, ABC ಮೆಟೀರಿಯಲ್ ಬರಬೇಕು, ಈ ಮೆಟೀರಿಯಲ್ ಬಿಟ್ಟು ಯೂಸ್ ಮಾಡೋಂಗಿಲ್ಲ. ಪೇಮೆಂಟು ಗ್ರೌಂಡ್ ಫ್ಲೋರ್ ಫೌಂಡೇಶನ್ಗೆ ಎಷ್ಟು ಕೊಡ್ತೀನಿ, ಪ್ಲಿಂತಿಗೆ ಎಷ್ಟು ಕೊಡ್ತೀನಿ, ಗ್ರೌಂಡ್ ಫ್ಲೋರ್ ರೂಫ್ಗೆ ಎಷ್ಟು ಕೊಡ್ತೀನಿ, ಸ್ಟೇಜ್ ಸಿಗಬೇಕು. ವರ್ಕ್ ಪ್ರೋಗ್ರೆಸ್ ಆಗೋದು ನಾವು ನಿಮ್ಗೆ ಅಪ್ಡೇಟ್ ಮಾಡಬೇಕು. ಸರ್ ರೂಫ್ ಆಗಿದೆ, ಇವಾಗ ನೀವು ಅವ್ರಿಗೆ 5 ಲಕ್ಷ ರೂಪಾಯಿ ರಿಲೀಸ್ ಮಾಡಿ, 10 ಲಕ್ಷ ರೂಪಾಯಿ ಇವಾಗ ರಿಲೀಸ್ ಮಾಡಿ, ಅವಾಗವ್ರು ನಿಮ್ಮ ಮಧ್ಯದಲ್ಲಿ ಅಮೌಂಟೇ ರಿಲೀಸ್ ಮಾಡ್ಬೋದು. ಇದನ್ನು ಕೆಲಸ ಮುಂಚೆ ಮಾತಾಡಿದ್ರೆ ಯು ವಿಲ್ ಹ್ಯಾವ್ ಮೋರ್ ಹೋಲ್ಡ್ ಫಾರ್ ಇಟ್. ಆದಮೇಲೆ ಅವರು ಹೇಳಿದ್ದಕ್ಕೆ ನೀವು ಕೇಳಬೇಕಾಗಿರುತ್ತೆ. ಅವ್ರು ಇಷ್ಟು ಕೊಡಿ ಅಂದರೆ ಅಷ್ಟು ಕೊಡಬೇಕು, ಇಲ್ಲಾಂದರೆ ಕೆಲಸ ನಿಲ್ಲಿಸ್ಬಿಡ್ತೀನಿ, ಇಲ್ಲಾಂದರೆ ಲೋಕಲ್ ನಾನು ಊರವ್ರು ನಾವು ಕೊಡೋ ಪ್ರಾಬ್ಲಮ್ ನೀವು ಇದು ಮಾಡೋಕ್ಕಾಗಲ್ಲ, ನೀವು ಹೊರಗಡೆಯಿಂದ ಬಂದಿದ್ದೀರಾ, ಈ ಥರ ಪ್ರಾಬ್ಲಮ್ಸ್ ಎಲ್ಲ ಮಾಡ್ತಾರೆ. ನಾರ್ಮಲಾಗಿ ಹೇಳ್ಬೇಕಾದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ. ಸೊ ಇನಿಷಿಯಲಿ ಸ್ಟೇಜ್ನಲ್ಲಿ ನೀವು ನಮ್ಮನ್ನು ಅಪಾಯಿಂಟ್ ಮಾಡಿ, ವಿ ವಿಲ್ ಸಿಟ್ ಟುಗೆದರ್, 3 ಜನ ಕೂತ್ಕೊಂಡು ಇಷ್ಟು ನೀವು ಮಾಡಿದ್ರೆ ಪೇಮೆಂಟ್ ಬರುತ್ತೆ, ಹಿಂಗೆ ಅಗ್ರಿಮೆಂಟ್ ಮಾಡಬೇಕು, ಇದೇ ಥರ ಕೊಟೇಶನ್ ತೊಗೊಬರುತ್ತೆ. ಪ್ರತಿಯೊಂದು ಈ ಐಟಮ್ ಹಾಕ್ಬೇಡಿ, ಈ ಐಟಮ್ ಹಾಕಿದ್ದು ಚೆನ್ನಾಗಿರುತ್ತೆ. ಸಿಲ್ ಲೆವೆಲ್ ಕಾಂಕ್ರೀಟ್ ಆಗಬೇಕು. ಸಿಲ್ ಲೆವೆಲ್ ಅಂದರೆ 5 ಕೋರ್ಸಸ್ ಆಫ್ ಬ್ಲಾಕ್ ಇಟ್ಟ ಮೇಲೆ ಕ್ರ್ಯಾಕ್ ಬರದಾಗಿರೋದಕ್ಕೆ ಕಾಂಕ್ರೀಟ್ ಆಗಬೇಕು. ಇದು ನಮ್ಮ ಬಿಲ್ಡಿಂಗಲ್ಲಿ ಫಂಡಮೆಂಟಲಾಗಿ ಮೇಂಟೈನ್ ಮಾಡ್ತೀವಿ. 1550 ರೂಪಾಯಿ ಕಟ್ಟಿದ್ರು. ಮತ್ತು ಅದೇ ಥರ ಇನ್ನರ್ ವಾಲ್ ಔಟರ್ ವಾಲ್ ಎರಡರಲ್ಲೂ ಇರಬೇಕು. ಲಿಂಟಲ್ ಥ್ರೂ ಲಿಂಟಲ್ ಆಗಬೇಕು. ಕಾಲಮ್ ಮತ್ತು ವಾಲ್ ಬೇರೆ ಕಡೆ ಮೆಶ್ ಹೊಡಿಬೇಕು. ಇದೆಲ್ಲ ಪ್ರತಿಯೊಂದು ನಮ್ಮ ಎಕ್ಸ್ಪೀರಿಯನ್ಸ್ನ ಆ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡ್ತೀವಿ. ಯಾರಿಗಾದರೂ ಕೊಡಿ ಪ್ರಾಜೆಕ್ಟ್, ಐ ಡೋಂಟ್ ಮೈಂಡ್, ಬಟ್ ಐ ವಿಲ್ ಮೇಕ್ ಶೋರ್ ಯುವರ್ ಬಿಲ್ಡಿಂಗ್ ಕಮ್ಸ್ ಇನ್ ಎ ಗುಡ್ ವೇ. ನಮ್ಮ ಇಂಜಿನಿಯರ್ ಡೈಲಿ ಒಂದು ಸತಿ ವಿಸಿಟ್ ಮಾಡ್ತಾರೆ. ದೇ ವಿಲ್ ಅಪ್ಡೇಟ್ ಯು ಇನ್ ದ ಗ್ರೂಪ್ ಸೇಯಿಂಗ್ ದಟ್ ಸರ್ ಇದೆಲ್ಲ ನಡೀತಿದೆ, ಇವತ್ತು ಕೆಲಸ ನಡೀತಿಲ್ಲ, ದಟ್ ಗೈ ಇಸ್ ನಾಟ್ ರೈಟ್ ಗೈ, ದಟ್ ಗೈ ಇಸ್ ಅ ವೆರಿ ಗುಡ್ ಗೈ, ವಾಟ್ ಎವರ್ ಇಸ್ ದಟ್ ವಿಲ್ ಟ್ರೈ ಟು ಎಕ್ಸ್ಪ್ಲೈನ್ ಯು. ಬಟ್ ಇನ್ನೊಬ್ರು ಕೊಟ್ಟಿದ್ದ ಕೆಲಸನ ಮಧ್ಯದಲ್ಲಿ ನಾವು ತೊಗೊಳಲ್ಲ. ಕೆಲವ್ರಿಗೆ ಐಡಿಯಾ ಇರ್ಬೋದು, ಇವ್ರು ಕನ್ಸಲ್ಟಿಂಗ್ ಮಾಡ್ತಿರೋದು ಮೇ ಬಿ ನನ್ನ ವಿಲ್ಲನ್ ಅಂತ ಹೇಳ್ಬಿಟ್ಟು ಇವರೇ ಕೆಲಸ ತೊಗೊಳಕ್ಕೆ ಹೇಳ್ತಾವ್ರು ಅಂತ ಹೇಳ್ಬಿಟ್ಟು. ಆ ಥರ ನಾವು ಕ್ರಾಸ್ ಓವರ್ ಮಾಡಲ್ಲ. ಇವತ್ತು ನೀವು ಇನ್ನೊಬ್ರು ಕೊಟ್ಟಿದ್ರೆ ಅವರೇ ಮುಗಿಸ್ಬೇಕು, ಇಲ್ಲ ಬೇರೆಯವ್ರಿಗೆ ಕೊಡಿ. ಬಟ್ ವಿ ವಿಲ್ ನೆವರ್ ಟೇಕ್ ಇನ್ ಬಿಟ್ವೀನ್. ವಿ ವಿಲ್ ಹ್ಯಾವ್ ಸಮ್ ಅವರ್ ಓನ್ ಎಥಿಕ್ಸ್ ಆ್ಯಕ್ಚುಲಿ ಇನ್ ಬಿಸ್ನೆಸ್. ರಿಯಾಜ್ ಅವ್ರು ಹೇಳಿದ್ದು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ನೀವು ಬೇರೆಯವ್ರಿಗೆ ಕೊಟ್ಟಿದ್ರೆ, ಬಟ್ ಅದರ ಟೋಟಲ್ ಸೂಪರ್ವಿಷನ್, ಅದರ ಕನ್ಸಲ್ಟೇಷನ್, ಅದನ್ನೆಲ್ಲವನ್ನು ಕೂಡ ರಿಯಾಜ್ ಅವ್ರು ಮಾಡ್ತಾರೆ. ಅದು ಅವರ ಇನ್ನೊಂದು ಬಿಸ್ನೆಸ್ ಮಾಡೆಲ್. ರಿಯಾಜ್ ಅವರು ಈಗ ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಆಲ್ಮೋಸ್ಟ್ ಫೈನಲ್ ಪ್ರಶ್ನೆ ನಾನು ಕೇಳ್ತಾ ಇರೋದು ಏನಂದರೆ, ಈಗ ಬೆಂಗಳೂರಲ್ಲಿ ನೀವು ಸರ್ವಿಸ್ ಇದೆ, ನಾನು ಹುಬ್ಳಿನಲ್ಲಿದ್ದೀನಿ, ನಾನು ಬೀದರ್ಲಿದ್ದೀನಿ ಅಥವಾ ನಾನು ತುಮಕೂರಲ್ಲಿದ್ದೀನಿ, ಬೇರೆ ಊರಲ್ಲಿದ್ದೀನಿ, ಮತ್ತು ನಾನು ಯಾರಿಗೋ ಕೊಟ್ಟಿದ್ದೀನಿ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ, ಅಥವಾ ನಾನು ಕನ್ಸ್ಟ್ರಕ್ಷನ್ ಮಾಡೋಕ್ಕಾಗಲ್ಲ, ಯೂಶ್ವಲಿ ಬೇರೆಯವ್ರಿಗೆ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ಳಿ. ಎಲ್ಲಿ ದುಡ್ಡು ಸೋರುತ್ತೆ, ಎಲ್ಲಿ ಸಮಸ್ಯೆ ಆಗುತ್ತೆ, ಓಕೆ, ಎಲ್ಲಿ ಚೀಟ್ ಆಗುತ್ತೆ ಅನ್ನೋದೊಂದು ಪಾಯಿಂಟ್ಸ್ಗಳನ್ನ ಹೇಳ್ಬೋದಾ ನೀವು? ಈ ವಿಚಾರದಲ್ಲಿ ನೀವು ಕೇರ್ಫುಲ್ ಆಗಿರಿ ಅಂತ ಹೇಳಿ ಹೇಳ್ಬೋದಾ? ಸರ್, ಪೇಮೆಂಟ್ ನಾರ್ಮಲ್ ಆಗಿ ರಿಟರ್ನ್ರಲ್ಲಿ ಇಟ್ಕೊಳ್ಳಿ, ಅಗ್ರಿಮೆಂಟ್ ಆಗಿರಲಿ. ಕೆಲವರು ಇಲ್ಲ ನಾನು ರಿಟರ್ನ್ರಲ್ಲಿ ಕೊಡಲ್ಲ ಅಂತಾರೆ, ದಯವಿಟ್ಟು ಅಂಥವ್ರು ಕೆಲಸ ಕೊಡಲೇಬೇಡಿ. ಮೆಟೀರಿಯಲ್ ಯಾವ್ದು ಯೂಸ್ ಮಾಡ್ತೀರಾ ಕೊಟೇಶನ್ ತೊಗೊಳ್ಳಿ. ಫಾರ್ ಎಕ್ಸಾಂಪಲ್ ಸ್ಟೀಲು ಇವಾಗ 62,000 ಟನ್ ಇದೆ, 70,000ವರೆಗೂ ನಾನು ಬೇರ್ ಮಾಡ್ತೀನಿ ಕಾಸ್ಟು. ಇಫ್ ಸಮಥಿಂಗ್ ನಾಳೆ ಇಂಟರ್ನ್ಯಾಷನಲ್ ಇಶ್ಯೂ, ಸ್ಟೀಲ್ 90,000 ಹೋಯ್ತು kg, ಐ ಕಾಂಟ್ ರನ್ ದ ಶೋ ಫಾರ್ ದ ಸೇಮ್ ಪ್ರೈಸ್ ಖಂಡಿತ. ಸೊ ಅವಾಗ ನಾನು ಕ್ಲೈಂಟ್ಗೆ ಹೇಳ್ತೀನಿ, ಸರ್ ಇದು ಜಾಸ್ತಿ ಆಗಿದೆ, ದಿಸ್ ಇಸ್ ಇಂಟರ್ನ್ಯಾಷನಲ್ ಇಶ್ಯೂ, ನೀವು ನೋಡಿ ಸ್ಟೀಲ್ ರೇಟ್ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಎಜುಕೇಟ್ ಮಾಡ್ತೀವಿ. ಕ್ಲೈಂಟ್ ಹತ್ರ, ಕಸ್ಟಮರು ಮತ್ತು ಕಾಂಟ್ರಾಕ್ಟ್ರು ಮಾತಾಡುವಾಗ ಇದನ್ನು ಮಾತಾಡ್ಕೊಬೇಕು. ಸರ್ ಸ್ಟೀಲ್ ಮ್ಯಾಕ್ಸಿಮಮ್ ಏನು ರೇಟವ್ರಿಗೆ ನೀವು ಕೊಡ್ತೀರಾ, ಸಿಮೆಂಟ್ ಏನು ರೇಟವ್ರಿಗೆ ಕೊಡ್ತೀರಾ, ಪ್ರೈಸ್ ಜಾಸ್ತಿ ಆದರೆ ಏನು ರೇಟವ್ರಿಗೆ ನೀವು ಕವರ್ ಮಾಡ್ತೀರಾ, ಏನು ರೇಟ್ ಮೇಲೆ ಆದರೆ ಎಕ್ಸ್ಟ್ರಾ ಕೊಡಬೇಕು. ಇದನ್ನು ಪ್ರತಿಯೊಂದು ಮಾತಾಡ್ಕೊಂಡು ಕೆಲಸ ಕೊಟ್ಟರೆ ಮಚ್ ಬೆಟರ್. ಅದರ್ವೈಸ್ ನಾರ್ಮಲಾಗಿ ಹೇಳೋದು ಕಾಂಟ್ರಾಕ್ಟ್ರು ನನಗೆ ಲಾಸ್ ಆಯ್ತು, ಕಸ್ಟಮರ್ ಹೇಳೋದು ಇವರು ಚೀಟ್ ಮಾಡಿದ್ದಾರೆ ನನಗೆ ಅಂತಬಿಟ್ಟು. ಎರಡು ಕಡೆನೂ ಚೀಟ್ ಮಾಡ್ತಾರೆ, ಕ್ಲೈಂಟು ಚೀಟ್ ಮಾಡ್ತಾರೆ, ಕಾಂಟ್ರಾಕ್ಟು ಚೀಟ್ ಮಾಡ್ತಾರೆ. ಎವ್ರಿ ಇಂಡಿವಿಜುವಲ್ ಇಸ್ ಅನ್ ಇಶ್ಯೂ ಮೇಕರ್. ಇಲ್ಲಿ ನೋ ಒನ್ ಇಸ್, ಇಲ್ಲಿ ಯಾರು ಫ್ರೀಯಾಗಿ ದುಡ್ಡು ಮಾಡೋಕ್ಕೆ ಇದು ಕೆಲಸ ಮಾಡೋಕ್ಕೆ ಯಾರೂ ಬಂದಿಲ್ಲ. ನೀವು ₹1 ಕೇಳಿದ ತಕ್ಷಣ ನಿಮ್ಗೆ ಡೌಟ್ ಬರ್ತೀವಿ, ಇವ್ನು ನನಗಪ್ಪ ₹1 ಕೇಳ್ತಾನೆ ಅಂತ ಬಿಟ್ಟು. ಇಟ್ಸ್ ಲೈಕ್ ಅಪೋಸಿಟ್ ಸೈಡ್. ಬಟ್ ಜೆನ್ಯೂನ್ನೆಸ್ ಇರಬೇಕು ವ್ಯಾಪಾರದಲ್ಲಿ. ಸೊ ದಟ್ ಈಸ್ ವೇರ್ ವಿ ಆರ್ ದೇರ್ ಆಸ್ ರಿಯಾಜಸ್ ಗೋಲ್ಡನ್ ಕೀ ಕನ್ಸಲ್ಟೆನ್ಸಿ. ನಮ್ಮ ಕರ್ತವ್ಯ ಏನಂದರೆ ವಿಲ್ ಮೇಕ್ ಶೂರ್ ಇಬ್ಬರಿಗೂ ಸ್ಮೂತ್ ಟ್ರಾನ್ಸಾಕ್ಷನ್ ಇರಬೇಕು ಅನ್ನೋದಕ್ಕೆ. ವೆರಿ ನೈಸ್. ಸೊ ಬೇಸಿಕಲಿ ರಿಟರ್ನ್ ಡಾಕ್ಯುಮೆಂಟ್ಗಳನ್ನ ಮಾಡ್ಕೊಳ್ಳಿ. ಎಕ್ಸಾಕ್ಟ್ಲಿ ಮಾಡ್ಬೇಕು. ಅವ್ರು ಏನು ಪ್ರಾಮಿಸ್ ಮಾಡಿದ್ರೆ ಅದನ್ನೆಲ್ಲ ರಿಟರ್ನ್ ತೊಗೊಳ್ಳಿ. ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ, ಕಾಸ್ಟ್ ಜಾಸ್ತಿ ಆದರೆ, ಸಿಮೆಂಟ್ ಕಾಸ್ಟ್ ಜಾಸ್ತಿ ಆದರೆ, ಸ್ಟೀಲ್ ಕಾಸ್ಟ್ ಜಾಸ್ತಿ ಆದರೆ ಎಷ್ಟರ ಮಟ್ಟಿಗೆ ಅಲ್ಲಿ ಒಂದು ಲಿನಿಯನ್ಸ್ ಇದೆ ಅನ್ನೋದು ಭಾಳ ಚೆನ್ನಾಗಿ ಹೇಳಿದ್ರದು, ಒಳ್ಳೆ ಪಾಯಿಂಟ್ಸ್ ಇರೋದು. ಅದು ಬಿಟ್ಟು ಸರ್ ಬೇರೆ ಏನು? ಪೇಮೆಂಟಿಗೆ ಖಂಡಿತ ನೀವು ಬ್ರೇಕಪ್ ಹಾಕೊಬೇಕು. ಈ ಕೆಲಸ ಮುಗಿದ ಮೇಲೇ ನಾನು ಇಷ್ಟು ಪೇಮೆಂಟ್ ಎಕ್ಸ್ಟ್ರಾ ರಿಲೀಸ್ ಮಾಡೋದು. ಮಧ್ಯದಲ್ಲಿ ಅರ್ಜೆಂಟ್ ನನಗೆ ₹50,000 ಕೊಡಿ, ₹30,000 ಕೊಡಿ, ಅವ್ರು ಕೊಡಬೇಕು, ಇವ್ರು ಕೊಡಬೇಕು, ನಥಿಂಗ್ ಡೂಯಿಂಗ್. ಅದು ಬೇಕಾದರೆ 10 ಇನ್ಸ್ಟಾಲ್ಮೆಂಟ್ಸ್ ಆಗಿಟ್ಕೊಳ್ಳಿ, 6 ಇನ್ಸ್ಟಾಲ್ಮೆಂಟ್ಸ್ ಆಗಿಟ್ಕೊಳ್ಳಿ, ಇಲ್ಲ 20 ಇನ್ಸ್ಟಾಲ್ಮೆಂಟ್ಸ್ ಆಗಿಟ್ಕೊಳ್ಳಿ. ಈ ವರ್ಕ್ ನಾನು ಕಣ್ಣಾರೆ ನೋಡಬೇಕು. ರೂಫ್ ಹಾಕಿದ್ದೀರಾ, ಪ್ಲಾಸ್ಟ್ರಿಂಗ್ ಆಗಿದೆ, ಪ್ಲಾಸ್ಟ್ರಿಂಗ್ ಆಗಿಲ್ಲ, ಪೇಂಟಿಂಗ್ ಆಗಿದೆ, ಡೋರ್ ಫಿಕ್ಸ್ ಮಾಡಿದ್ದೀರಾ, ವಿಂಡೋ ಫಿಕ್ಸ್ ಮಾಡಿದ್ದೀರಾ, ಪ್ರತಿಯೊಂದಕ್ಕೂ ಬ್ರೇಕಪ್ಪು. ಸೊ ಆವಾಗ ಅಮೌಂಟು ಸ್ಪ್ಲಿಟ್ ಆಗುತ್ತೆ. ಯು ವಿಲ್ ಹ್ಯಾವ್ ಯುವರ್ ಓನ್ ಹೋಲ್ಡ್ ಆ್ಯಂಡ್ ದೇ ವಿಲ್ ಹ್ಯಾವ್ ದೇರ್ ಓನ್ ಹೋಲ್ಡ್. ಇಬ್ಬರಿಗೂ ಮೋಸ ಆಗಲ್ಲ. ಸೊ ದ್ಯಾಟ್ ಈಸ್ ದ ಬೆಸ್ಟ್ ಥಿಂಗ್ ಟು ಡೂ ಸರ್ ಆ್ಯಕ್ಚುಲಿ.
ಇದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್, ದಯವಿಟ್ಟು ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ, ಪ್ರತಿಯೊಬ್ಬರಿಗೂ ಯೂಸ್ ಆಗುವಂಥದ್ದು. ಸರ್, ಇದು ಬಿಟ್ಟು ಒಂದು ಸಲ ಮನೆ ಕನ್ಸ್ಟ್ರಕ್ಷನ್ ಶುರು ಆಗುತ್ತೆ, ಆ ಟೈಮಲ್ಲಿ ಏನು ಪ್ರಿಕಾಷನ್ಸ್ ತೊಗೋಬೇಕು ಅಥವಾ ಎಲ್ಲಿ ಮೋಸ ಹೋಗ್ಬೋದು ಎಲ್ಲ ಕಣ್ಣಿಗೆ ಕಾಣುತ್ತೆ ಸರ್. ಈಗ ಅಂದರೆ ಚೆನ್ನಾಗಿದೆ ಅಂತ ಅನಿಸುತ್ತೆ ನಮಗೆ, ಬಟ್ ಆದರೂ ಒಬ್ಬ ಕಸ್ಟಮರ್ಗೆ ಏನಾದರೂ ಮೋಸ ಆಗೋ ಸಾಧ್ಯತೆ ಇದೆಯಾ? ಸರ್, ಇವಾಗ ನಾವು ನಾರ್ಮಲಾಗಿ ಹೆಂಗೆ ಮಾಡ್ತೀವಿ ಅಂದರೆ ಎಲ್ಲ ಕ್ಲೈಂಟ್ಸಿಗೂ ಫ್ಲೋರ್ ಪ್ಲ್ಯಾನ್ ಕೊಡ್ತೀವಿ. ಫ್ಲೋರ್ ಪ್ಲ್ಯಾನಾಗೆಲ್ಲ ಫೈನಲ್ ಆದಮೇಲೆ ಅಗ್ರಿಮೆಂಟ್ ಸೈನ್ ಆದಮೇಲೆ ಸ್ಟ್ರಕ್ಚರಲ್ ಡ್ರಾಯಿಂಗ್ ಪ್ರೊವೈಡ್ ಮಾಡ್ತೀವಿ. ಸ್ಟ್ರಕ್ಚರಲ್ ಡ್ರಾಯಿಂಗಲ್ಲಿ ಲೆಟ್ಸ್ ಅಸ್ಯೂಮ್ ನಿಮ್ಮ ಬಿಲ್ಡಿಂಗಲ್ಲಿ ಟೋಟಲ್ 14 ಪಿಲ್ಲರ್ಸ್ 14 ಕಾಲಮ್ಸ್ ಬರ್ತಿದೆ ಅಂದರೆ ಪ್ರತಿಯೊಂದು ಕಾಲಮ್ಮು ಇಂಜಿನಿಯರು ಲೋಡ್ ಎಲ್ಲಿ ಜಾಸ್ತಿ ಬರುತ್ತೆ, ಎಲ್ಲಿ ಬೇಕಾಗಿದೆ ಮಣ್ಣಿಗೆ ಯಾವ ಥರ ಬೇಕಾಗಿದೆ ಅಂತಬಿಟ್ಟು ಡಿಸೈನ್ ಮಾಡ್ತಾರೆ. ಇದಕ್ಕೆ 12 ರಾಡ್ ಬೇಕು 16 mm, ಇದಕ್ಕೆ 8 ರಾಡ್ ಬೇಕು, ಇದಕ್ಕೆ 6 ರಾಡ್ ಬೇಕು. ಹಿ ವಿಲ್ ಡಿಸೈನ್. ಆ ಸಾಫ್ಟ್ವೇರ್ ಅದು ಎಕ್ಸಾಕ್ಟ್ಲಿ ಹೇಳುತ್ತೆ, ಎರರ್ ಆಗುತ್ತೆ ಇಲ್ಲಾಂದರೆ ಎಕ್ಸೆಪ್ಟ್ ಆಗಲ್ಲ ಅಂತ ಹೇಳ್ಬಿಟ್ಟು. ಸೊ ಆ ಥರ ವಿಷಯದಲ್ಲಿ ಬಂದ್ಬಿಟ್ಟು ಕ್ಲೈಂಟು 100% ಸ್ಟ್ರಕ್ಚರಲ್ ಇಂಜಿನಿಯರ್ನ ಕನ್ಫರ್ಮ್ ಮಾಡಿ ಅದಕ್ಕೆ ಎಷ್ಟು ಏನು ಡೀಟೇಲ್ಸ್ ಬೇಕೋ ಅದನ್ನು ಡೀಟೇಲ್ಸ್ ಕ್ಲೈಂಟ್ಗೆ ಇರಬೇಕು. ಕ್ಲೈಂಟ್ ಶುಡ್ ಕ್ರಾಸ್ ಚೆಕ್ ಯಾವ ಥರ ಆಗ್ತಿದ್ದಾರೆ ಅಂತಬಿಟ್ಟು. ಅವ್ರಿಗೆ ಟೈಮ್ ಇಲ್ಲ ಅಂದರೆ ಕಮ್ ಟು ಅಸ್. ನಿಮಗೆ ಟೈಮ್ ಇದ್ದರೆ ದಯವಿಟ್ಟು ನೀವೇ ಚೆಕ್ ಮಾಡಿ ಹಾಕಿರೋದು ಪ್ರಕಾರ ಹೋಗ್ತಿದೆ, ಇಲ್ಲ ಅದರಲ್ಲಿ ಏನಾದರೂ ಕಡಿಮೆ ಮಾಡಿದ್ದಾರೆ ಅಂತ ಚೆಕ್ ಮಾಡಿಸ್ಕೊಬೇಕು. ಸೊ ರಿಯಾಜ್ ಅವ್ರ ಜೊತೆಗೆ ನಾನು ಒಂದು ಆ್ಯಂಗಲಿಂದ ನೋಡ್ತಾ ಇದ್ದೆ, ಅಂದರೆ ನಮ್ಮ ಆ್ಯಂಗಲಿಂದ, ಅಂದರೆ ಒಬ್ಬ ಕನ್ಸ್ಯೂಮರ್ ಆ್ಯಂಗಲಿಂದ, ಕ್ಲೈಂಟ್ ಆ್ಯಂಗಲಿಂದ ನೋಡ್ತಾ ನಮಗೇನು ಮೋಸ ಆಗುತ್ತೆ ಅದನ್ನು ದಯವಿಟ್ಟು ತಿಳಿಸಿ ಅಂತ ನೋಡ್ತಾ ಇದ್ದೆ. ಈಗ ನನ್ನಿಂದ ಅವ್ರಿಗೆ ಮೋಸ ಆಗೋ ಸಾಧ್ಯತೆಯೂ ಇದೆ ಅಲ್ವಾ? ಖಂಡಿತ. ನೀವು 40 ಲಕ್ಷ ಅಂತ ಹೇಳಿರ್ತೀನಿ, ನಾನು ನಾಳೆ ಕೈ ಎತ್ತಬೋದು. ಓಕೆ, ಮುಗೀತಿದ್ದಂಗೆ ನಾನು ನಿಮಗೆ ಎಮೋಷ್ನಲ್ ಬ್ಲ್ಯಾಕ್ಮೇಲ್ ಮಾಡ್ಬೋದು, ಕೊಡ್ತೀನಿ ಅಂತ ಹೇಳ್ಬೋದು. ನನ್ನ ಮೇಲೆ ನಂಬಿಕೆ ನಿಮಗೆ ಆಯಿತು ಗೌರೀಶ್ ಕೊಡ್ತಾರೆ ಅಂತ ಅಂದ್ಕೊಂಡಿರ್ತಾರೆ, ನಾನು ಹಂಗೆ ಅಂತ ಹೇಳ್ಬೋದು. ಈ ಥರ ನಿಮಗೂ ಮೋಸ ಆಗೋ ಸಾಧ್ಯತೆ ಇದೆ. ಸೊ ಇದು ಎರಡು, ಅಂದರೆ ನೀವು ಏನು ಮೋಸ ಆಗುತ್ತೆ ಅಂತ ಹೇಳಿದರೆ ಇದು ನಿಮಗೂ ಒಳ್ಳೆಯದು, ಆಮೇಲೆ ಕ್ಲೈಂಟ್ಸ್ಗೂ ಅರ್ಥ ಆಗುತ್ತೆ, ಓ ನಾವು ಈ ಥರ ಮಾಡಬಾರ್ದು ಅಂತ. ದಯವಿಟ್ಟು ಹೇಳಿ ಸರ್. ನಮ್ಮಂಥ ಬಿಲ್ಡರ್ಸ್ಗೆ ಮೋಸ ಆಗೋದು ಹೆಂಗೆ ಅಂತ ಹೇಳ್ಬಿಡ್ತೀನಿ. ನನ್ನ ಹತ್ರ ಒಂದು ಕ್ಲೈಂಟ್ ಬಂದಿದ್ರು, ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು. ಹಸ್ಬೆಂಡ್ ಇಸ್ ವೆರಿ ಸ್ಟ್ರಿಕ್ಟ್ ಫೆಲೋ. ನನ್ನ ಬಜೆಟ್ 35 ಲಕ್ಷ ರೂಪಾಯಿ ಸರ್. 600 ಸ್ಕ್ವೇರ್ ಫೀಟ್ ಬಿಲ್ಡಿಂಗು ಸಮಥಿಂಗ್, ಒಂದು 4 ಇಯರ್ಸ್ ಆಯ್ತು ಇವಾಗ. G+3 3.5 ಏನೋ ಕಟ್ಟಿದ್ವಿ, 40 ಲ್ಯಾಕ್ಸ್ ಆಗಿಬಿಡ್ತು. ಕ್ಲೈಂಟ್ ಬಂದ್ಬಿಟ್ಟು ನನಗೆ ಅವ್ರ ವೈಫ್ ಬಂದ್ಬಿಟ್ಟು ಆಫೀಸ್ರಲ್ಲಿ ಕೂತ್ಕೊಂಡು, ಐ ವಿಲ್ ನಾಟ್ ಮೆನ್ಷನ್ ದ ನೇಮ್, ಇಟ್ಸ್ ನಾಟ್ ಫೇರ್. ಅವ್ರ ಆಫೀಸಲ್ಲಿ ಬಂದು ಕೂತ್ಕೊಂಡ್ಬಿಟ್ಟು ನಮ್ಮ ಇಂಜಿನಿಯರ್ ಹತ್ರ ನನಗೆ ಇಲ್ಲಿ ವಿಂಡೋ ಬೇಕು, ಇಲ್ಲಿ ಇದು ಬೇಕು, ಅಲ್ಲಿ ಅದು ಬೇಕು ಅಂತ ಎಲ್ಲ ಎಕ್ಸ್ಟ್ರಾ ಮಾಡಿಕೊಂಡ್ರು. ಮೇಡಮ್ ಇದು ನಮ್ಮ ಸ್ಕೋಪ್ರಲ್ಲಿ ಬರಲ್ಲ, ಇದೆಲ್ಲ ಎಕ್ಸ್ಟ್ರಾ ಆಗುತ್ತೆ ಮೇಡಮ್. ಒಂದು ರೂಮ್ಗೆ 1 ವಿಂಡೋ ಬರುತ್ತೆ ಸ್ಟ್ಯಾಂಡರ್ಡ್ ಆಗಿ, 2 ವಿಂಡೋ 3 ವಿಂಡೋ ಎಲ್ಲ ಕೊಡೋಕ್ಕಾಗಲ್ಲ ಒಂದು ರೂಮ್ಗೆ. ವಿಂಡೋ ವಿಲ್ ಕಾಸ್ಟ್ ಲಾಟ್ ಆಫ್ ಮನಿ ಅಂತ ಹೇಳಿದ್ರೆ, ಇಲ್ಲ ಮೇಡಮ್ ನಿಮ್ಮ ಸಾರ್ ಹತ್ರ ನಾನು ಮಾತಾಡ್ತೀನಿ, ನೀವು ಹಾಕಿ ನಾನು ಅವ್ರಿಗೆ ಇಂಜಿನಿಯರ್ ಬ್ಯಾಪ್ರು ಸಾರ್ ಹತ್ರ ಮಾತಾಡ್ತಾಳೆ ನನಗೇನಿದೆ ಅಂತಂತೇಳ್ಬಿಟ್ಟು ಅವ್ರು ಪ್ರೊವೈಡ್ ಮಾಡಿಬಿಟ್ರು. ಅಲ್ಲಿ ಸೈಟ್ ಇಂಜಿನಿಯರ್ ಹತ್ರ ಹೋಗ್ಬಿಟ್ಟು ಫ್ಲೋರ್ ಪ್ಲ್ಯಾನ್ನ ತೋರಿಸಿದ್ರೆ ಅವರು ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ರು. ಇವಾಗ ಕ್ಲೈಂಟ್ ಹತ್ರ ಕ್ಲೋಸಿಂಗ್ ಬಂದರೆ 35 ಲ್ಯಾಕ್ಸ್ ಇನಿಷಿಯಲಿ ಮಾತಾಡಿದ್ದು 41-42 ಲ್ಯಾಕ್ಸ್ ಏನೋ ಕ್ಲೋಸಿಂಗ್ ಇತ್ತು. 7 ಲ್ಯಾಕ್ಸ್ ಡಿಫರೆಂಟ್. ಕ್ಲೈಂಟು ಗಂಡ ಇಬ್ಬರು ಮುಂದೆ ಇದ್ದರು, ಪೇಮೆಂಟ್ ಮಾಡುವಾಗ ಹಿಂದೆ ಹೋಗ್ಬಿಟ್ರು, ಗಂಡ ಮುಂದೆ ಬಂದ್ಬಿಟ್ರು. ಹಿ ವಾಸ್ ಲಿಟ್ರಲಿ ಲೈಕ್ ಜಂಪಿಂಗ್ ಅರೌಂಡ್. 7 ಲಕ್ಷ ರೂಪಾಯಿ ನಾನೆಲ್ಲಂತಲ್ಲಿ, ನಾನು 1 ರೂಪಾಯಿ ಕೊಡಲ್ಲ, ನಾನು ಅಗ್ರಿಮೆಂಟ್ ನಿಮ್ಮ ಹತ್ರ ಇದೇ ಇರೋದು, ನೀವು ಯಾಕೆ ನನಗೆ ಜಾಸ್ತಿ ಕೊಟ್ಟಿರಿ? ಸರ್ ಅಗ್ರಿಮೆಂಟಲ್ಲಿ ಇದು ಮೆನ್ಷನ್ ಮಾಡಿದ್ದೀವಿ ನೋಡಿ, ನಥಿಂಗ್ ಡೂಯಿಂಗ್, ನಾನು ಕೊಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ ಅಂತಬಿಟ್ಟು ಲಿಟ್ರಲಿ ಕರ್ಸ್ ಮಾಡಿಬಿಟ್ಟು, ನೀವು ಚೀಟ್ ಮಾಡ್ಬೇಕಂತ ನಿಮ್ಮಂಥವ್ರು ಇದ್ದರೆ ನಾವು ಏನೂ ಮಾಡೋಕ್ಕಾಗಲ್ಲ ಸರ್, ನೋ ಪ್ರಾಬ್ಲಮ್ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಹಂಗೆ ಬಿಟ್ಟು ಬಂದ್ವಿ. ಬಟ್ 2 ಕಡೆನೇ ಇದೆ. ಕೆಲವರು ಹೇಳ್ತಾರೆ ಕಾಂಟ್ರಾಕ್ಟರ್ ಮೋಸ ಮಾಡ್ತಾರೆ, ಕೆಲವರು ಹೇಳ್ತಾರೆ ಕಸ್ಟಮರ್ ಮೋಸ ಮಾಡ್ತಾರೆ. ಎಂಡ್ ಆಫ್ ದಿ ಹ್ಯೂಮನ್ಸ್ ಆರ್ ದೇರ್ ಟು ಡೂ ಸಚ್ ಥಿಂಗ್ಸ್ ಆ್ಯಕ್ಚುಲಿ ಔಟ್ ಆಫ್ ಗ್ರೀಡಿ. ನಾನು ಒಳ್ಳೆಯದು ಮಾಡ್ಕೊಬೇಕು, ಇನ್ನೊಬ್ಬರ ಹತ್ರ ಚೀಟು ಮಾಡಬೇಕನ್ನೋ ಥರ ಇಂಟೆನ್ಷನ್ ಇರುತ್ತೆ. ಭಾಳಷ್ಟು ಜನ ಬಂದ್ಬಿಟ್ಟು ಎಷ್ಟು ನಮಗೆ ದುಡ್ಡು ಬರಬೇಕಾಗಿದೆ ಗೊತ್ತಾ ಸರ್. ಇವಾಗ ಸದ್ಯಕ್ಕೆ ನಾವು ವಿ ಆರ್ ಇನ್ ಅ ಸಿನಾರಿಯೋ 100% ಪೇಮೆಂಟ್ ಬಂದಮೇಲೆ ಬಿಲ್ಡಿಂಗ್ ಹ್ಯಾಂಡ್ ಓವರ್ ಕೊಡೋದು, ಬಿಕಾಸ್ ಪ್ರಾಫಿಟ್ ಜಾಸ್ತಿ ಇಲ್ಲ. ಹಾನೆಸ್ಟ್ ಆಗಿರ್ತೇನೆ. ವಿ ಲಿಟ್ರಲಿ ಕಮ್ ಟು 95% ವಿ ಸ್ಟಾಪ್ ದ ವರ್ಕ್. ಎಲ್ಲಿ ಪೇಮೆಂಟ್ ಡಿಲೇ ಆಗುತ್ತೋ ನಾವು ಬ್ರೇಕಪ್ ಕೊಟ್ಟಿರ್ತೀವಿ, ಈ ಟೈಮಲ್ಲಿ ಬರಬೇಕಂತ ಬಿಟ್ಟು ಫಸ್ಟು ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಇವಾಗ ನಥಿಂಗ್ ಡೂಯಿಂಗ್. ನಾವು ಎಷ್ಟು ಜನ ನಮ್ಗೆ ನೀರು ಕುಡಿಸ್ಬಿಟ್ಟಿದ್ದಾರೆ ಅಂದರೆ, ಸಾಕಪ್ಪ ದುಡ್ಡು ಬಂದಿಲ್ಲ ಕೆಲಸ ಸ್ಟಾಪ್, ದುಡ್ಡು ಬಂತ ಕೆಲಸ ನಡೀತದೆ, ಸಿಂಪಲ್. ಇವಾಗ ಆ ಥರ ಒಂದು ಸಿನಾರಿಯೋ. ದೇ ಆರ್ 2 ways ಆ್ಯಕ್ಚುಲಿ. ಕೆಟ್ಟವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ, ಎರಡೂ ಇದ್ದಾರೆ ಜನ ಅಷ್ಟೇ. ಅದು ನಾವು ಹೆಂಗೆ ತೊಗೊತೀವಿ ಅನ್ನೋದು ಡಿಫ್ರೆಂಟ್ ಆ್ಯಕ್ಚುಲಿ. ಕೆಲವರು ನಮ್ಮನ್ನು ತುಂಬ ಮರ್ಯಾದೆ ಕೊಡ್ತಾರೆ, ಬಿಕಾಸ್ ಅವರು ಮಾರ್ಕೆಟ್ ವಿಚಾರಿಸಿರ್ತಾರೆ. 4-5 ಜನದಲ್ಲಿ ಹೋಗಿ ಅವ್ರ ರಿಲೇಟಿವ್ಸ್ ಒಬ್ಬರು ಬಂದು ನೋಡಿರ್ತಾರೆ, ಸರ್ ಒಳ್ಳೆ ಕಾಂಟ್ರಾಕ್ಟರ್ ಸಿಕ್ಕಿದ್ದಾರೆ ನಿಮಗೆ, ಏನು ಸೂಪರಾಗಿ ಮನೆ ಕಟ್ತವ್ರೆ, ಇಷ್ಟು ಸ್ಟೀಲ್ ಹಾಕಿಲ್ಲ, ಈ ಥರ ಪಿಲ್ಲರ್ ಸೈಜ್ ಇಲ್ಲ, ನಮಗೆ ಸಣ್ಣದಿತ್ತು, ನಿಮಗೆ 8 ಇಂಚಿದು ಹಾಕಿದ್ದಾರೆ, ನಿಮಗೆ ಇಷ್ಟು ರಾಡ್ ಹಾಕಿದ್ದಾರೆ. ದೇ ಲಿಟ್ರಲಿ ಕನ್ವೆ. ಆ ಬಿಲ್ಡಿಂಗ್ ಆದಮೇಲೆ ಹೇಳ್ತಾರೆ, ಸರ್ ಅವ್ರು ಬಂದು ಹೇಳಿದ್ರು ಸರ್ ಹಿಂಗೆ ನಿಮ್ಮ ಬಗ್ಗೆ ಹೇಳಿದ್ರು ಸರ್, ನನಗೆ ತುಂಬ ಖುಷಿ ಆಯ್ತು ಸರ್, ತೊಗೊಳ್ಳಿ ಸರ್ ನಿಮ್ಮ ದುಡ್ಡು ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡ್ತಾರೆ, ಗಿಫ್ಟ್ ಕೊಡ್ತಾರೆ, ಗೋಲ್ಡ್ ರಿಂಗ್ ಹಾಕ್ತಾರೆ, ಟೋಟಲಿ ಬೇರೆ ಥರ ಮರ್ಯಾದೆ ಮಾಡ್ತಾರೆ. ಹಿಂಗೂ ಜನ ಇದ್ದಾರೆ. ಐ ವಿಲ್ ನಾಟ್ ಟೆಲ್ ಓನ್ಲಿ ನೆಗೆಟಿವ್. ಒಳ್ಳೆ ಜನ ನಮ್ಮನ್ನು ದೇವ್ರ ಥರ ಇಟ್ಕೊಂಡು ನೋಡೋ ಜನ ಇದ್ದಾರೆ, ನಿಜ ಹೇಳ್ತೀನಿ. ಅಷ್ಟೊಂದು ಜನ, ದಟ್ ಈಸ್ ಮೈ ಸ್ಯಾಟಿಸ್ಫ್ಯಾಕ್ಷನ್. ಅದಕ್ಕೆ ನಾನು ಓದಾಡ್ತಿರೋದು, ಆ ಥರ ಮರ್ಯಾದೆ ಸಿಗ್ಬೇಕಂತ. ಕೆಲವರು ನಮಗೆ ಮೋಸ ಮಾಡೋರು ಇದ್ದಾರೆ, ಅದೇನೂ ಮಾಡೋಕ್ಕಾಗಲ್ಲ. ನನ್ನ ಪ್ರಕಾರ ಅಂದರೆ ಜನರಲ್ ಆಗಿ ಹೇಳ್ತಿರೋದು, ನಾನು ನಿಮ್ಮ ಕೇಸ್ ಬಿಟ್ಟು
ಅಂದರೆ ಈ ಒಬ್ಬ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಓನರ್ ಮೋಸ ಮಾಡಿದರೆ ಮಾಡೋ ಚಾನ್ಸ್ ಜಾಸ್ತಿ ಇದೆ. ಒಬ್ಬ ಕ್ಲೈಂಟ್ ಮೋಸ ಮಾಡೋ ಚಾನ್ಸ್ ಕಡಿಮೆ ಇದೆ. ಯಾಕೆಂದರೆ ಒಬ್ಬ ಕ್ಲೈಂಟ್ಗೆ ಅಷ್ಟೊಂದೆಲ್ಲ ಪವರ್ ಇರಲ್ಲ. ಬಟ್ ಒಬ್ಬ ಬಿಸ್ನೆಸ್ ಓನರ್ಗೂ ಸ್ವಲ್ಪ ಜಾಸ್ತಿ ಸ್ಟೇಕ್ ಹೋಲ್ಡ್ ಜಾಸ್ತಿ ಇರುತ್ತೆ. ಜಾಸ್ತಿ 100% ರೈಟ್. ಸೊ ಹೀಗಾಗಿ ಇವಾಗ ನಾನು ರೋಡ್ರಲ್ಲಿ ನಿಂತ್ಕೊಂಡು ಜಗಳ ಮಾಡೋ ಪರ್ಸನ್ ನಾನಲ್ಲ. ತುಂಬ ಡೀಸೆಂಟ್. ನಾನು ಅದೇ ಹೇಳ್ತೇನೆ, ಬೇಸಿಕ್ ಮರ್ಯಾದೆ ಸಿಗ್ಬೇಕು ನನಗೆ. ಮರ್ಯಾದೆ ಇಲ್ವೋ ಅವತ್ತು ನಾನು ಇದು ಮಾಡಲ್ಲ ಅಂಥ ಪರ್ಸನ್ ನಾವು. ಯಾರು ಎಂಥವ್ರು ಅಂತ ಹೇಳ್ತಿರಲ್ಲ, ಗೋಲ್ಡ್ ಬ್ರೇಸ್ಲೆಟು ಚೈನ್ ಹಾಕೊಂಡು ಅಂಥವ್ರು ದೇವಿಲ್ ಮನೆ ಮುಂದೆ JCB ತೊಗೊಂಡು ಮಣ್ಣು ಹಾಕಿದ್ ಬಿಡ್ತಾರೆ. ಹೆಂಗೆ ಮನೆ ಓಪನ್ ಮಾಡ್ತೀನಿ, ನೀನು ಪೂಜೆ ಹೆಂಗೆ ಇಟ್ಟಿದ್ಯಾ ನೋಡ್ಬಿಡ್ತೀನಿ, ದುಡ್ಡಿಗೆ ಫಸ್ಟ್ ಅಂತಾರೆ. ಎಷ್ಟು ಜನ ನಾನು ನೋಡಿದ್ದೀನಿ ಸರ್ ಈ ವ್ಯಾಪಾರದಲ್ಲಿ. ನಾವು ನೋಡ್ಬಿಟ್ಟು ಇಲ್ಲವ್ರಿಗೆ ಬಂದಿದ್ದೀವಿ. ನಾವು ಅಂಥವ್ರಲ್ಲ, ಆಯ್ತು ಮಾಡ್ತಾರೆ ಕೊಡ್ತೀವಿ, ಆಯ್ತು ಮಾಡ್ತಾರೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಂದುಬಿಡ್ತೀವಿ. ಸೊ ದೇರ್ ಆರ್ 2 types ಆಫ್ ಪೀಪಲ್ ಆಲ್ವೇಸ್. ಒನ್ ಇಸ್ ಗೆಟಿಂಗ್ ಚೀಟೆಡ್, ಅದರ್ ಒನ್ ಇಸ್ ಯುಟಿಲೈಸಿಂಗ್ ದಟ್ ಆ್ಯಕ್ಚುಲಿ. ಸೊ ಇಟ್ಸ್ ಆಲ್ ಟ್ರಸ್ಟ್. ನಂಬಿಕೆ ಇಟ್ಕೊಂಡು ವ್ಯಾಪಾರ ಮಾಡ್ತೀವಿ. ನಂಬಿಕೆನ ಕೆಲವರು ಕಾಪಾಡ್ಕೊತಾರೆ, ಕೆಲವರು ಅದನ್ನು ಕಾಪಾಡಲ್ಲ. ಅನ್ಯಾಯ ಮಾಡೋದ್ರೆ ಜಾಸ್ತಿ ದೂರ ಹೋಗೋಕ್ಕಾಗಲ್ಲ. ಸಿಂಪಲ್. ಇಫ್ ಯು ಡೂ ಡಿಕ್ ಸಮಥಿಂಗ್ ಟು ಮೀ ಆ್ಯಂಡ್ ದ ಸೇಮ್ ಇಸ್ ಗೋಯಿಂಗ್ ಟು ಕಮ್. ನಿಮ್ಗೆ ಅದು ನಾಳೆ ಬಂದೇ ಬರುತ್ತೆ ಅಷ್ಟೇ. ನಾನೊಂದು ಇನ್ಸಿಡೆಂಟ್ ಹೇಳ್ತೀನಿ ನಿಮಗೆ. ನಾವು ಬೆಂಗಳೂರಿಗೆ ಬಂದಿದ್ದೀವಿ ಸರ್ ಅವಾಗ 99-2000 ನಾವು 99-2000 ಅಂದರೆ 26-27 ವರ್ಷ. ನಾನು ಒಂದು ಕಾಲೇಜಲ್ಲಿ ಕೆಲಸ ಮಾಡ್ತಿದ್ದೆ. ಇದು ರಿಲೇಟೆಡ್ ಅಲ್ಲ, ಸುಮ್ಮನೆ ಹೇಳ್ತಾ ಇರೋದು. ನಾನು ನನ್ನ ಫ್ರೆಂಡ್ ಇದ್ವಿ. ಎಷ್ಟು ಕಡಿಮೆ ಸಂಬಳ ಅಂದರೆ ನಮ್ಗೆ ಅಷ್ಟು ಕಡಿಮೆ ಸಂಬಳ, 1100-1500 ಏನೋ ಸಂಬಳ ಬರೋದು. ಎರಡು ಕಾಲೇಜಲ್ಲಿ ಕೆಲಸ 3000 ಸಂಬಳ ಬರೋದು. 1000 ಬಾಡಿಗೆ ಇತ್ತು ನನ್ನ ರೂಮಿಂದು. ನಾನು ನನ್ನ ಫ್ರೆಂಡ್ ಇಬ್ಬರು ಇರ್ತಿದ್ದೆ. ನನ್ನ ಫ್ರೆಂಡ್ 500, ನಾನು 500 ರೂಪಾಯಿ ಕೊಡ್ತಿದ್ವಿ ಪ್ರತಿ ತಿಂಗಳು ಬಾಡಿಗೆ. ಆ ಓನರು ತುಂಬ ಒಳ್ಳೆ ಮನೆ, ಚೆನ್ನಾಗಿತ್ತು ಮನೆ. ನಮ್ಮ ಮೇಲೊಂದು ರೂಮ್ ಕೊಟ್ಟಿದ್ರು. ನಾವು ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ವಿ. ನಾವು ಬಿಡೋ ಟೈಮಲ್ಲಿ ಅಡ್ವಾನ್ಸೇ ಕೊಡಲಿಲ್ಲ ಸರ್ ವಾಪಸ್ಸು. ಏನೋ ಹೇಳಿದ್ರು ನಮಗೆ, ಏನೋ ಹೇಳಿ ನಮ್ಗೇನು ಅವಾಗ ಅದೇ ನಮ್ಗೆ ನಾವು ಹೆಂಗೆ ಮಾಡಿದ್ರು. ನಂಗೆ ಜಾಬ್ ಬಿಟ್ಟು ನಾನು ಹೈದರಾಬಾದ್ಗೆ ಹೋಗಬೇಕಾಗಿತ್ತು. ಅಡ್ವಾನ್ಸ್ ವಾಪಸ್ ಕೊಡಲಿಲ್ಲ. ಅದು ಆಯಿತು ಇದು ಆಯಿತು ಹಂಗೆ. ಆಮೇಲೆ ನಾನು ಯಾರು ಓನರ್ ಇದ್ರು, ನಾನು ಹೈದರಾಬಾದ್ಗೆ ಹೋದೆ. ವಾಪಸ್ ಮತ್ತೆ ಬೆಂಗಳೂರಿಗೆ ಬಂದಾಗ ಓನರ್ ಮಗ ಸಿಕ್ಕಾಗ ಹೇಳಿದೆ, ಇಲ್ಲ ಸರ್ ನಮ್ಗೆ ತುಂಬ ಸಮಸ್ಯೆ ಆಯಿತು, ನಾವು ಮನೆ ಮಾರಬೇಕಾಯ್ತು ಸರ್, ತುಂಬ ಕಡಿಮೆ ಮಾರಿದ್ವಿ ನಾವು ಮನೆ ಅಂತಂದ್ರು. ನಾನಂದೆ, ನೋಡಪ್ಪ ಅನುಭವಿಸ್ತಾರಲ್ಲ, ಖಂಡಿತ ನಮಗೆ ಯಾಕೆ ನೀವು ಸುಮ್ಮನೆ ಕಷ್ಟಪಟ್ಟು ನೀವು. ಸೊ ನನಗೆ ಅಂದರೆ ಇಲ್ಲೇ ಸರ್ ಈಗಿನ ಕಾಲದಲ್ಲಿ ನೀವು ತಪ್ಪು ಮಾಡಿದ್ರೆ ಇಲ್ಲೇ ಶಿಕ್ಷೆ ಸಿಗುತ್ತೆ. ಖಂಡಿತ ನಾಟ್ ಟು ಫಾರ್. ಖಂಡಿತ ಇಲ್ಲೂ ಇಲ್ಲ, ಬಂದೇ ಬರುತ್ತೆ. ಸೊ ಹೀಗಾಗಿ ಆದಷ್ಟು ನಿಯತ್ತಿಂದ ಕೆಲಸ ಮಾಡೋದು ಖಂಡಿತ ನಿಮಗೂ ಒಳ್ಳೆಯದು, ಬೇರೆಯವ್ರಿಗೂ ಒಳ್ಳೆಯದು. ಆಮೇಲೆ ಫೈನಲಿ ನನಗನ್ಸೋದು, ನಾನು ಪರ್ಸ್ನಲಿ ನಂಗೆ ಅನ್ಸೋದು ರಿಯಾಜ್ ಅವರೇ, ನೀವು ಮನೆಗೆ ಹೋಗಿ ವಾಪಸ್ ಕೂತ್ಕೊಂಡು ನೀವು ಊಟ ಮಾಡಬೇಕು, ನೆಮ್ಮದಿಯಿಂದ ಊಟ ಮಾಡಬೇಕು, ಮಲ್ಕೊಳ್ಳೋ ನೆಮ್ಮದಿಯಿಂದ ಮಲ್ಕೋಬೇಕು. ಅದೇ ಇಲ್ಲ ಅಂದರೆ ಏನಿದ್ರಿ ಏನೋ ಅಲ್ವಾ? ಎಷ್ಟು ದುಡ್ಡಿದ್ರೇನು ಏನಿದ್ರೇನು ಸರ್. ಹಳೆ ಕಾಲದಲ್ಲಿ 70 ವರ್ಷ 80 ವರ್ಷ ಇರ್ತಿದ್ರಿ, ಇವಾಗ 45-50 ವರ್ಷಕ್ಕೆಲ್ಲ ಹೋಗ್ತಾರೆ. ಅದರಲ್ಲೂ ಬಂದ್ಬಿಟ್ಟು ಹೊಡೆದು ತಿನ್ನೋದ್ರಲ್ಲಿ ಅವಶ್ಯಕತೆನೇ ಇಲ್ಲ. ಇವಾಗ ನಾನು ಪಾಪ ಸಂಪಾದನೆ ಮಾಡಿ ನನ್ನ ಮಗನ ಕೊಟ್ಟೋಗೋದು ಏನಿದೆ, ಅರ್ಥ ಇದೆ ಸರ್? ಆ ಆಸ್ತಿ ಏನಕ್ಕಾಗತ್ತೆ? ಇಟ್ಸ್ ಪಾಪ ಬೇಸಿಕ್ಲಿ. ನಿಮ್ಮನ್ನು ಹೊಟ್ಟೆ ಹೊಡೆದು ಮಾಡೋದು ಅದು ಎಲ್ಲೂ ಬರಲ್ಲ. ಅದು ಅರ್ಥ ಮಾಡ್ಕೋಬೇಕು. ಆಮೇಲೆ ಆ ಥರ ಕೊಟ್ಟರೆ ಅವರು ಕೂಡ ಉದ್ಧಾರ ಆಗಲ್ಲ, ಅವ್ರಿಗೂ ಒಂದು ಸ್ಟ್ರಗಲ್, ಅವ್ರಿಗೂ. ಖಂಡಿತ ರಿಯಾಜ್ ಅವರ ಸಾಕಷ್ಟು ವಿಚಾರಗಳು ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ ಮತ್ತು ನಿಮ್ಮ ಇಂಟೆನ್ಷನ್ ನಂಗೆ ಅರ್ಥ ಆಯಿತು. ಬಟ್ ಆದರೂ ಕೂಡ ನಿಮ್ಮ ಕ್ಲೈಂಟ್ಗಳು ಎಲ್ಲರೂ ಹ್ಯಾಪಿ ಆಗಿದ್ದಾರೆ ನಿಮ್ಮ ಬಗ್ಗೆ? ನಮಗೆ ರಿಯಾಜ್ ಅವರು ಒಳ್ಳೆ ಮನೆ ಕಟ್ಟಿಕೊಟ್ರು ಅಂತ ಹೇಳ್ತಾರಾ, ಅಥವಾ ನಿಮ್ಮ ಬಗ್ಗೆನೂ ಕಂಪ್ಲೇಂಟ್ ಹೇಳ್ತಾರಾ? ಖಂಡಿತ ಇರುತ್ತೆ, ಕಂಪ್ಲೇಂಟ್ ಇರುತ್ತೆ ಸರ್. ರಿಯಾಲಿಟಿ, ದಟ್ ಈಸ್ ರಿಯಾಲಿಟಿ. ಇವಾಗ ನಾನು ನಮ್ಮ ತಂದೆ ಹತ್ರ ಅಪ್ಪ ನನಗಿದು ಬೇಕಂದಾಗ ಅಪ್ಪ ಒಂದು ಸ್ವಲ್ಪ ಇಲ್ಲ ಆಗಲ್ಲ ಅಂದ್ಬಿಟ್ರೆ, ಮೈ ಫಾದರ್ ವಿಲ್ ಬಿಕಮ್ ಎ ವಿಲ್ಲನ್ ಟು ಮೀ. ಸ್ವತಃ ನಮ್ಮ ತಂದೆ, ಐ ಆಮ್ ಎ ಕಾಂಟ್ರಾಕ್ಟರ್, ಐ ಆಮ್ ನಥಿಂಗ್. ವೈಫ್ ಕೇಳಿ ಹಸ್ಬೆಂಡ್ ಕೊಡ್ಸಿಲ್ಲ ಅಂದರೆ ವೈಫ್ಗೆ ಐ ಬಿಕಮ್ ಎ ವಿಲ್ಲನ್. ದ ಸೇಮ್ ಅಪ್ಲೈಸ್. ಕಾಂಟ್ರಾಕ್ಟರ್ ಅಂದಾಗ ನಮಗೆ ಇರೋ ಪ್ರಾಬ್ಲಮ್ ಏನಂದರೆ, ಕ್ಲೈಂಟು ಭಾಳಷ್ಟು ವಿಷಯಗಳು ಕೇಳ್ತಾರೆ. ಸರ್ ಇದು ಗ್ರೈನೆಟ್ಟು 60 ರೂಪಾಯಿ ಹಾಕಿದ್ದೀರಾ, 75 ರೂಪಾಯಿ ತೊಗೊಂಡಿದ್ದೀನಿ, ಮಾಡಿಸಿ, ಲಾಸ್ಟಲ್ಲಿ ದುಡ್ಡಿಲ್ಲ ಅಂತಾರೆ. ನಾನು ಮಾಡ್ಸಕ್ಕೆ ನನ್ನ ಹತ್ರ ಅಷ್ಟೊಂದು ಕುಷನ್ ಪ್ರಾಫಿಟ್ ಇಲ್ಲ. ನಾವು ಹೇಳ್ತೀವಿ, ಇಲ್ಲ ಸರ್ ಆಗಲ್ಲ, ದಯವಿಟ್ಟು ಇದರಲ್ಲೇ ನೋಡಿ ಸರ್ ಅಂದಾಗ, ದೆನ್ ನೋಡ್ದಾ ಇವರೆಲ್ಲ ಅಷ್ಟೇ ನನ್ನ ಹತ್ರ ಒಂದು ಮಾತಾಗ್ಬಿಡುತ್ತೆ. ನಾನು ಎಕ್ಸ್ಟ್ರಾ ದುಡ್ಡು ತೊಗೊಂಡಿಲ್ಲ, ಎಕ್ಸ್ಟ್ರಾ ತಪ್ಪು ಮಾಡಿಲ್ಲ, ಯಾವುದೇ ಥರ ಮೋಸ ಮಾಡಿಲ್ಲ. ಆದರೆ ಎಲ್ಲರನ್ನೂ ಖುಷಿ ಇಕ್ಕೋದು ಈ ಪ್ರಪಂಚದಲ್ಲಿ ಕಷ್ಟ. ಯಾಕಂದ್ರೆ ನಮ್ಮ ದೇಶದಲ್ಲಿ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಸರಿಯಿಲ್ಲ ಅಂತ ಹೇಳ್ಬಿಟ್ಟು ಬ್ಯಾಟೇ ಹಿಡಿದಾಗಿರೋನು ಮಾತಾಡ್ತಾರೆ. ನಮ್ಮ ದೇಶದಲ್ಲಿರೋ ಅಭ್ಯಾಸ. ವಿ ಸ್ಪೀಕ್ ಅಬೌಟ್ ಅದರ್ಸ್ ಆ್ಯಕ್ಚುಲಿ. ಸೊ ದಟ್ ಈಸ್ ದೇರ್ ಆ್ಯಕ್ಚುಲಿ. ಬಟ್ ವಿ ಆರ್ ಎಂಡ್ ಆಫ್ ದ ಡೇ ವಿ ಆರ್ ಟ್ರೈಂಗ್ ಟು ಡೂ ದ ಬೆಸ್ಟ್ ವಾಟ್ ಎವರ್ ವಿ ಕ್ಯಾನ್. ಆ್ಯಂಡ್ ವಿ ವಿಲ್ ಡೂ ಟಿಲ್ ದ ಲಾಸ್ಟ್. ನಮ್ಮದು ಒಂದೇ ವಿಷಯ, ನೋ ಒನ್ ವಿಲ್ ಗೆಟ್ ಚೀಟೆಡ್. ನಿಮ್ಮ ದುಡ್ಡು, ನಿಮ್ಮ ಬಿಲ್ಡಿಂಗ್ ಚೆನ್ನಾಗಿ ಬರೋಕ್ಕೆ ವಿ ವಿಲ್ ಗಿವ್ 100% ಆಫ್ ಅವರ್ ಹಾರ್ಡ್ ವರ್ಕ್. ದಟ್ ಈಸ್ ಟ್ರೂ. ಸೊ ಇದು ಬಿಸ್ನೆಸ್ ಗುರು ಕಾರ್ಯಕ್ರಮದಲ್ಲಿ ರಿಯಾಜ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಕಂಪನಿಯ ಫೌಂಡರ್, CEO, ಫೌಂಡರ್ ಮತ್ತು MD ಆಗಿರುವಂಥ ರಿಯಾಜ್ ಅಹಮದ್ ಅವರ ಜೊತೆಗೆ ಮಾತಾಡಿದ್ವಿ. ಕಳೆದ 5 ಎಪಿಸೋಡ್ಗಳಲ್ಲಿ ಅವರು ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ.
ನೀವು ಇವತ್ತು ನೋಡ್ತಾ ಇದ್ದೀರ ಅಂದರೆ ದಯವಿಟ್ಟು ಕಳೆದ 5 ಎಪಿಸೋಡ್ಗಳನ್ನ ಲಿಂಕ್ಗಳನ್ನ ನಮ್ಮ ಪುನೀತ್ ಡಿಸ್ಕ್ರಿಪ್ಷನ್ ಹಾಕಿರ್ತಾರೆ, ದಯವಿಟ್ಟು ಅದನ್ನು ನೋಡಿ. ಮತ್ತು ನೀವು ತುಂಬ ದಿನ ಆದಮೇಲೆ ನೋಡ್ತಾ ಇದ್ದೀರಿ ಎಪಿಸೋಡ್ ಅಂದರೆ 5 ಎಪಿಸೋಡ್ಗಳನ್ನ ಸೇರಿಸಿ ನಾವು ಒಂದು ಭಾನುವಾರ ಫುಲ್ ಎಪಿಸೋಡ್ ಮಾಡಿರ್ತೀವಿ. ನೀವು ಮನೆ ಎಲ್ಲೇ ಕಟ್ಟಿ, ಯಾವ ಊರಲ್ಲಾದರೂ ಕಟ್ಟಿ, ನೀವು ಯಾರ ಮೂಲಕ ಆದರೂ ಕಟ್ಟಿ, ಅಥವಾ ನೀವು ಸ್ವಂತ ಕಟ್ಟಿ, ಬಟ್ ಈ ಎಪಿಸೋಡ್ಗಳನ್ನ ನೋಡಿ ಕಟ್ಟಿ ಅಷ್ಟೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ರ ಹಿಂದಿರೋ ಉದ್ದೇಶ ಅಷ್ಟೇ, ಯಾರಿಗೂ ಮೋಸ ಆಗಬಾರ್ದು ಮತ್ತು ಒಳ್ಳೆ ಮನೆ ಆಗಬೇಕನ್ನೋ ದೃಷ್ಟಿಯಿಂದ. ಇನ್ ಕೇಸ್ ನೀವು ಬೆಂಗಳೂರಲ್ಲಿದ್ದು ನಿಮಗೆ ಸರ್ವಿಸ್ ಬೇಕು ಅಂದರೆ, ರಿಯಾಜ್ ಅವರ ಸರ್ವಿಸ್ ಬೇಕು ಅಂದರೆ ದಯವಿಟ್ಟು ಅವ್ರ ಫೋನ್ ನಂಬರ್ಗೆ ನಿಮ್ಮ ಡೀಟೇಲ್ಸನ್ನ ಕಳಿಸಿ, ಅವ್ರ ಟೀಮ್ ನಿಮಗೆ ಕಾಲ್ ಮಾಡುತ್ತೆ. ಒಂದು ಸಲ ಹೋಗಿ ಭೇಟಿಯಾಗಿ ಆಮೇಲೆ ಏನೋ ನಿರ್ಧಾರ ಕೈಗೊಳ್ಳಿ. ಸೊ ಇಷ್ಟು ಹೇಳ್ತಾ ನಾನು ರಿಯಾಜ್ ಅವರಿಗೆ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಇಷ್ಟೊತ್ತು ಮಾತಾಡಿದ್ರಿ, ಸಾಕಷ್ಟು ವಿಚಾರಗಳನ್ನ ಹೇಳಿದ್ರಿ. ಒಂದು 3 ಅವರ್ಸ್ ಮುಂಚೆ ರಿಯಾಜ್ ಅಂದರೆ ನಂಗೆ ಗೊತ್ತಿರಲಿಲ್ಲ, ಬಟ್ ಇವತ್ತು ನಂಗೆ ಅನಿಸ್ತಾ ಇದೆ ರಿಯಾಜ್ ನಂಗೆ ಗೊತ್ತು ಅಂತ ಹೇಳಿ. ಓಕೆ, ಅಷ್ಟೊಂದು ಅವರು ಟ್ರಾನ್ಸ್ಪರೆಂಟ್ ಆಗಿದ್ದಾರೆ, ಓಪನ್ ಅಪ್ ಆಗಿ ಮಾತಾಡಿದರು, ತಮ್ಮ ಸೀಕ್ರೆಟ್ಗಳನ್ನೆಲ್ಲ ಹೇಳ್ಕೊಟ್ರು. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನೀವು ಮಾಡಿ ಬಿಸ್ನೆಸ್ ಅನ್ನೋ ಮಾತನ್ನು ಕೂಡ ಹೇಳ್ಕೊಟ್ರು. ಸೊ ಅವ್ರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಮನೆ ಕಟ್ಟೋ ಜೊತೆಗೆ ಇನ್ನೊಂದು ಆಪ್ಷನ್ ಅವರು ಓಪನ್ ಆಗಿ ಹೇಳಿದ್ದಾರೆ. ಅದೇನೆಂದರೆ, ನೀವು ಕೆಲಸ ಮಾಡಬೇಕು, ಜಾಬ್ ಬೇಕು ಅಂದರೆ ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ ಈ ಕ್ಷೇತ್ರದಲ್ಲಿ. ಸೊ ನಿಮಗೆ ಡಿಪ್ಲೊಮಾ ಮಾಡಿದಿರಾ, BE ಮಾಡಿದಿರಾ, ಎಕ್ಸ್ಪೀರಿಯನ್ಸ್ ಇದೆಯಾ ಅನ್ನೋದು ಬೇರೆ ಪ್ರಶ್ನೆ, ನೀವು ಕಲಿಬೇಕು ಮಾಡಬೇಕು ಅಂತ ಆಸಕ್ತಿ ಇದೆಯಾ ಅನ್ನೋದು ಮುಖ್ಯವಾದ ಪ್ರಶ್ನೆ. ಅಂಥವ್ರು ದಯವಿಟ್ಟು ಹೋಗಿ ಅವ್ರನ್ನ ಸಂಪರ್ಕಿಸಿ ಮತ್ತು ಒಂದು ಒಳ್ಳೆಯ ಕಂಪ್ನಿ ಜೊತೆಗೆ ನೀವು ಬೆಳೀರಿ, ಅವ್ರನ್ನೂ ಕೂಡ ಬೆಳೆಸಿ. ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಸ್ಟುಡಿಯೋ, ನೋಡ್ತಾರೆ ಬಿಸ್ನೆಸ್ ಗುರು ಕಾರ್ಯಕ್ರಮ. ನಮಸ್ಕಾರ.